ಮಾಡಿಕೊಳ್ಳಲಿದ್ದಾರೆ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ಶಂಕರ್ ಶೆಟ್ಟರು ಶ್ರೀ ಆಚಾರ್ಯರನ್ನು ಶ್ರೀಹರಿ ಆಚಾರ್ಯ ಒಳಬೇಕರ್ ಹುಬ್ಬಳ್ಳಿ ಇವರನ್ನ ವೇದಿಕೆಗೆ ಸ್ವಾಗತಿಸುತ್ತಾ ಶ್ರೀಯುತರ ಕುರಿತು ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀಹರಿ ಆಚಾರ್ಯ ಇವರು ವೇದಾಂತದ ಪ್ರಾಥಮಿಕ ಶಿಕ್ಷಣವನ್ನು ಸತ್ಯಜ್ಞಾನ ವಿದ್ಯಾಪೀಠ ಮುಂಬಯಿಯಲ್ಲಿ ಪೂರೈಸಿ 2005ರಲ್ಲಿ ಮಂತ್ರಾಲಯ ಮಠದ ಶ್ರೀ ಶ್ರೀದೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಪೂರ್ಣಗೊಳಿಸಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ವೇದಾಂತದಲ್ಲಿ MA ಮತ್ತು MPhil ಮಾಡಿ ಈಗ ಪ್ರಸ್ತುತ PhD ಯನ್ನು ಮಾಡುತ್ತಿದ್ದಾರೆ. ಹಾಗೂ ಇವರಲ್ಲಿ 15-20ರಷ್ಟು ವಿದ್ಯಾರ್ಥಿಗಳಿಗೆ ನ್ಯಾಯಸುಧಾದಂತಹ ಉನ್ನತ ಗ್ರಂಥಗಳ ಪಾಠಗಳನ್ನು ನಿತ್ಯವೂ ನಡೆಸುತ್ತಾರೆ. ಹಾಗೂ ಕರ್ನಾಟಕ ಅಲ್ಲದೆ ಇತರ ರಾಜ್ಯಗಳಲ್ಲಿ ಪ್ರವಚನಗಳನ್ನು ನಡೆಸುತ್ತಾ ಧಾರ್ಮಿಕ ಪ್ರಜ್ಞೆಯನ್ನು ವೃದ್ಧಿಗೊಳಿಸುವುದರಲ್ಲಿ ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಇಂತಹ ಒಂದು ಮೇಧಾವಿಯನ್ನು ನಮ್ಮ ವೇದಿಕೆಗೆ ಬರಮಾಡುವುದಕ್ಕೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ದಯವಿಟ್ಟು ಅವರಿಗೆ ಜೋರಾದ ಸಹಾಯ ಮೂಲಕ ಅದ್ಭುತವಾದ ಸ್ವಾಗತವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ಶ್ರೀ ಆಚಾರ್ಯರಿಗೆ ಈಗ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಶಂಕರ್ ಶೆಟ್ಟರ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಶ್ರೀಹರಿ ಆಚಾರ್ಯರಿಗೆ श्री गुरुभ्यो नमः। हरि ओम। शुद्धानन्दोरु संविद्युति परबहुलौदार्य वीर्यादिदेहम् चिन्ता संतापलेपोद्भवमतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् दुष्टानां विघ्नकर्ता सुचरितसुजनस्तोमविघ्नापहर्ता तस्माद्विघ्नाधिपोऽहं मतैति सुधियां स्पष्टमाज्ञापनाय पौलस्तेच्छान्तरायः सुरमुनिनिकराभीष्टसम्प्राप्त्युपायः श्रेयो विघ्नाधिराजः प्रदिशतु सततं भूरि गौरीतनूजः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಿಘ್ನೇಶ್ವರನ ಸನ್ನಿಧಾನದಲ್ಲಿ ವಿಘ್ನ ವಿನಾಯಕನ
ವಿಘ್ನೇಶ್ವರನ ಬಗ್ಗೆ ಪರಿಚಯ ಮಾಡಿಸಬೇಕು, ಗಣಪತಿಯ ಬಗ್ಗೆ ಪರಿಚಯ ಮಾಡಿಸಬೇಕು ಅಂತ ತಿಳಿಸಿದ್ದಾರೆ. ಸಾಧ್ಯವಾದಷ್ಟು ಪುರಾಣಗಳು, ಶಾಸ್ತ್ರಗಳು ನಮಗೆ ವಿಘ್ನೇಶ್ವರನನ್ನ ಹೇಗೆ ಚಿಂತಿಸಬೇಕು ಅಂತ ತಿಳಿಸ್ತಾರೆ. ವಿಘ್ನೇಶ್ವರ ಅನ್ನುವಂತಹ ಹೆಸರು ಯಾಕೆ ಬಂತ ಅವನಿಗೆ ಅಂತ ತಿಳಿಸ್ತಾರೆ. ವಿಘ್ನ ಅನ್ನುವ ಹೆಸರಿನಿಂದ ಯಾಕೆ ಅವನನ್ನು ಕರೀತಾರೆ, ನಮ್ಮ ಮನಸ್ಸಿನಲ್ಲಿ ನಾವು ಅವನನ್ನು ಹೇಗೆ ಚಿಂತನೆ ಮಾಡಬೇಕು, ಇವುಗಳ ವಿಷಯವನ್ನು ಕುರಿತು ಇವತ್ತಿನ ದಿವಸ ಪ್ರವಚನ ಸಾಧ್ಯವಾದಷ್ಟು ಮಾಡ್ತಾ ಇದ್ದೇನೆ. ಯದ್ಯಪಿ ಹಾಕುವಾಗ ಭಾಗವತ ಪ್ರವಚನ ಅಂತ ಹೇಳಿ ಹಾಕಿಸಿದ್ದಾರೆ. ವಿಘ್ನೇಶ್ವರನಿಗೆ ಬಹಳ ಪ್ರೀತಿ ಅಂದ್ರೆ ಭಾಗವತದ ಮೇಲೆ. ಹೀಗಾಗಿ ಸ್ವಲ್ಪ ಅಂಶ ಭಾಗವತದದ್ದು ಪರಿಚಯ ಮಾಡಿಸ್ತದೆ, ವಿಘ್ನೇಶ್ವರನ ಪರಿಚಯವನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಹಿಂದೆ ನಡೆದಂತಹ ಒಂದು ಅಪೂರ್ವವಾದ ಘಟನೆ, ಬಹಳ ಪ್ರಸಿದ್ಧವಾದ ಘಟನೆ. ಆ ಕಥೆಯನ್ನು ಹೇಳಿ ಆಮೇಲೆ ಮುಂದೆ ಬೇರೆ ಬೇರೆ ವಿಷಯಗಳನ್ನ ಪ್ರವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದೇವತೆಗಳೆಲ್ಲ ಬಹಳ ಅದ್ಭುತವಾಗಿ ಸಜ್ಜನರ ಮೇಲೆ ಕರುಣೆ ತೋರಿಸ್ತಾರೆ. ಮೊದಲು ಅವರ ಬಗ್ಗೆ ನಾವು ಅನುಸಂಧಾನ ಮಾಡಬೇಕು. ಯಾವ ದೇವತೆಗಳಿಗೂ ಕೂಡ ಸಜ್ಜನರು ಅಂದ್ರೆ ದ್ವೇಷ ಇಲ್ಲ, ಸಿಟ್ಟಿಲ್ಲ. ಅಷ್ಟು ಕರುಣೆ ದೇವತೆಗಳಿಗೆ ಇರ್ತದೆ ಯಾವಾಗಲೂ ಕೂಡ. ಆ ಎಲ್ಲಾ ದೇವತೆಗಳಲ್ಲಿ ಕರುಣಿ ದೇವತೆ ಅಂದ್ರೆ ವಿಘ್ನ ವಿನಾಯಕ ಅಂತ ಚಿಂತನೆ ಮಾಡಬೇಕು. ಕಲಿಯುಗದೊಳಗೆ ಇನ್ನೊಬ್ಬರ ಕಷ್ಟಗಳನ್ನ ಸ್ವಲ್ಪವೂ ಸಹಿಸದೆ ಯಾಕೆ ಇವನು ಕಷ್ಟ ಪಡಬೇಕು ಅಂತ ಅವನ ಮೇಲೆ ಕರುಣೆ ತೋರಿಸ್ತಾನಾದ್ರಿಂದ ಅವನನ್ನ ಕರುಣಿ ದೇವತೆ ಅಂತ ಕರೀತಾರೆ. ಅತ್ಯಂತ ಕರುಣಾಮಯಿ ಅಂದ್ರೆ ಗಣಪತಿ. ಹೀಗಾಗಿ ಮನುಷ್ಯರು ಕಲಿಯುಗದೊಳಗೆ ಹೆಚ್ಚಾಗಿ ಆರಾಧನೆ ಮಾಡಬೇಕಾಗಿರೋದು ವಿಘ್ನೇಶ್ವರನನ್ನು. ಸಾಕಷ್ಟು ಜನರು ವಂಚಿತರಾಗ್ತಾ ಇರೋದು ಯಾವುದರಿಂದ ಅಂದ್ರೆ ಕರುಣೆಯಿಂದ. ಕರುಣೆಯಿಂದ ವಂಚಿತರಾದವನು ದಾರಿ ತಪ್ಪುವ ಅವಕಾಶ ಜಾಸ್ತಿ ಇರ್ತದೆ. ವಿಘ್ನೇಶ್ವರನನ್ನು ಯಾರು ಮೊರೆ ಹೋಗ್ತಾರೋ ಅವನಿಗೆ ಕರುಣೆಯಿಂದ ಸುರಿಸ್ತಾನಂತೆ. ಅದಕ್ಕೆ ಅವನಿಗೆ ಕರುಣಿ ಅಂತ ಅನುಸಂಧಾನ ಮಾಡ್ತಾರೆ. ಒಂದು ಅಂಶ. ಎರಡನೇ ಅಂಶ, ಎಲ್ಲಿ ಯಾವಾಗ ಯಾರಿಗೆ ವಿಘ್ನ ಮಾಡಬೇಕು ಅನ್ನೋದರ ಅರಿವು ಚೆನ್ನಾಗಿರೋ ದೇವತೆ ಅಂದ್ರೆ ವಿಘ್ನೇಶ್ವರ. ಯಾರಿಗೆ ಯಾವಾಗ ಬರೋ ವಿಘ್ನವನ್ನ ಹೇಗೆ ತೆಗಿಬೇಕು ಅಂತ ತಿಳ್ಕೊಳ್ಳುವ ದೇವತೆ ಅಂದ್ರೆ ವಿಘ್ನೇಶ್ವರ. ಹೀಗಾಗಿ ಅವನಿಗೆ ವಿಘ್ನ ಮಾಡ್ಲಿಕ್ಕೆ ಬರ್ತದೆ, ಮಾಡಬೇಕು ಅಂತ ಯಾರಾದ್ರೂ ಬೇರೆಯವರು ಹೊರಟ್ರೆ ವಿಘ್ನ ಅದನ್ನು ತಡಿಲಿಕ್ಕೂ ಬರ್ತದೆ. ಈ ಎರಡೂ ಅಂಶಕ್ಕೆ ಅನುಗುಣವಾಗಿ ಒಂದು ಉಪಕಥೆ ಇದೆ. ಆ ಕಥೆಯನ್ನು ಮೊದಲು ಅನುಸಂಧಾನ ಮಾಡಬೇಕು ನಾವು. ಬಹಳ ಪ್ರಸಿದ್ಧ, ಕೇಳಿರ್ತೀರಿ. ಕಥೆಗಳಲ್ಲಿ ಬರುವ ಸಂದೇಶವನ್ನು ಚಿಂತನೆ ಮಾಡಬೇಕು ನಾವು. ರಾವಣ ನೀಚಿತನಕ್ಕೆ ಹೆಸರುವಾಸಿ. ಅವನಿಗೆ ಏನು ಆಸೆ ಅಂದ್ರೆ ಪಾರ್ವತಿ ಬೇಕು ಅನ್ನೋ ಆಸೆ ಇತ್ತು. ಇದಕ್ಕಿಂತ ನೀಚತನ ಬೇರೆ ಇಲ್ಲ. ಕಾಮುಕ ರಾವಣನಿಗೆ ಪಾರ್ವತಿ ತಾನಾಗಿ ಬರಲಾರಲು ಅಂತ ಗೊತ್ತಿತ್ತು. ಎಲ್ಲಿ ಆತ್ಮಲಿಂಗ ಇರ್ತದೆ ಪಾರ್ವತಿ ಬರ್ತಾಳೆ. ಶಿವನನ್ನ ತಪಸ್ ಮಾಡಿ ಶಿವಭಕ್ತನಂತೆ ಸೋಗ ಹಾಕಿದ್ದಾರೆ. ಮನಸ್ಸಿನಲ್ಲಿ ಶಿವಭಕ್ತಿ ರಾವಣನಿಗಿತ್ತು ಅಂತ ಬಹಳ ಜನ ಹೇಳ್ತಾರೆ. ಸ್ವಾರ್ಥಕ್ಕಾಗಿ ಭಕ್ತಿಯ ನಾಟಕ ಮಾಡ್ತಾ ಇದ್ದವನು ರಾವಣ. ತಿಳಿಯಲ್ಲ ಯಾರು ಭಕ್ತರು ಅಂತ ನಾಟಕ ಮಾಡ್ತಾ ಇರ್ತಾರೆ ವೇಷ ಹಾಕೊಂಡು. ಅಂಥ ರಾವಣ ಶಿವನ ಕುರಿತು ಕೇಳಿದಂತೆ ನಿನ್ನ ಆತ್ಮಲಿಂಗ ಕೊಡು ಅಂತ. 10 ತಲೆ ರಾವಣನಿಗೆ ಭೂಮಿ ಮೇಲೆ ಜನಿಸಿದ್ವಿ ಇಷ್ಟು ನೀಚತನ ಇದೆ ಅಂತ ಅನ್ನೋದು ಎಲ್ಲರ ಮನಸ್ಸಿನ ದೇವತೆಯಾದ ಶಿವನಿಗೆ ತಿಳಿಯದೇ ಇರ್ತದ. ಮನೋಮೂರ್ತಿ ಶಿವ, ಮಧುಕೃ ದೇವರ ವ್ಯಕ್ತಿತ್ವ ಎಷ್ಟು ಅದ್ಭುತ.
ಆದ್ರೂ ರಾವಣ ಕೇಳ್ಕೊಳ್ತಿದ್ದಾನಲ್ಲ ಅಂತಂದಕ್ಕೆ ಆತ್ಮಲಿಂಗ ಕೈ ಕೊಟ್ಟಂತೆ. ತಗೊಳ್ಳಿ ನೋಡೋಣ. ಕೊಟ್ಟ ಮೇಲೆ ಒಂದು ಮಾತು ಹೇಳಿದ್ನಂತೆ, ಅಪ್ಪಿ ತಪ್ಪಿ ಕೆಳಗಿಡಬೇಡ ಅಂತ. ಯಾವುದೇ ಕಾರಣಕ್ಕೂ ಆತ್ಮಲಿಂಗ ಕೆಳಗಿಡಬೇಡ. ನೀನು ಎಲ್ಲಿ ತಗೊಂಡೋಗಿ ಕೆಳಗಿಡ್ತಿ ಆ ಲಿಂಗ ಮತ್ತೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಶಿವಂದೇ ಒಂದು ರೂಪ, ಶಿವಂದೇ ಒಂದು ಚಿಹ್ನೆ, ಅದಿದ್ದಲ್ಲಿ ಯಾವಾಗಲೂ ಇರ್ತಾಳೆ ಪಾರ್ವತಿ. ಹೇಳುವಾಗಲೇ ಹೇಳಿಕೊಟ್ಟಿದ್ದಾನೆ, ಯಾವ ಕಾರಣಕ್ಕೂ ಕೆಳಗಿಡಬೇಡ. ಸರಿ, ರಾವಣನಿಗೆ ಬೇಕಾದದ್ದು ಆತ್ಮಲಿಂಗ, ಎಲ್ಲೂ ಕೆಳಗಿಡದೆ ಲಂಕೆಗೆ ತಗೊಂಡು ಹೋಗ್ತೀನಿ ಹೊರಟಂತೆ. ಅವನು ಲಂಕೆಗೆ ಕೈಲಾಸದ ಹತ್ತಿರದಿಂದ ಹೊರಟಿದ್ದಾನೆ. ಹೊರಡುವಾಗ ಸರಿಯಾಗಿ ರಾವಣನಿಗೆ ಏನೋ ಒಂದು ಒತ್ತಡ ಶುರುವಾಯಿತು. ಏನು ಸತ್ಯಾವಂದನೆ ಮಾಡಬೇಕು ಅಂತನೋ ಒಂದೇನೋ ಒತ್ತಡ ಶುರುವಾಯಿತು. ಆ ಲಿಂಗ ಕೆಳಗಿಳಿದವರೆಗೂ ಆ ಒತ್ತಡ ಪರಿಹಾರ ಆಗಲ್ಲ. ಲಿಂಗ ಏನ್ ಮಾಡಿದ್ರು ಕೆಳಗಿಡಬೇಡ ಅಂತ ಶಿವ ಹೇಳಿದಾನೆ. ಕೆಳಗಿಡಲೇಬೇಕು ಅಂತ ಪ್ರಸಂಗ ರಾವಣನಿಗೆ ಒದಗಿಬಿಟ್ಟಿದೆ. ರಾವಣನಿಗೆ ಈ ಪ್ರಸಂಗ ಒದಗೋದಕ್ಕೆ ಸರಿಯಾಗಿ ನೋಡ್ರಿ, ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಹ್ಮಚಾರಿ ಬಂದ. ಆ ಬ್ರಹ್ಮಚಾರಿ ಕಣ್ಣಿಗೆ ಬಿದ್ದ ಕೂಡಲೇ ಗಟ್ಟಿ ಧ್ವನಿಯಲ್ಲಿ ರಾವಣ ಕೂಗಿದ, ಬಾಯಿ ಬ್ರಹ್ಮಚಾರಿ, ಮಾಡಿ ಬಾಯಿ ಅಂತ. ಅವನು ಏನೂ ಗೊತ್ತಿಲ್ಲದವನಂತೆ ಬಂದ. ಅವನು ಕೈ ಹೀಗೆ ಹಿಡಿದುವಾಗ ಹೇಳಿದಂತೆ, ಕೈ ಹಿಡ್ತೀನಿ ಆತ್ಮಲಿಂಗ ಅಂತ ಅವನ ಮೇಲೆ ಇಟ್ಟ. ಇಟ್ಟು ಹೇಳುವಾಗಂದ, ಸ್ವಲ್ಪ ಹೊತ್ತರಲ್ಲಿ ಬಂದುಬಿಡ್ತೇನೆ, ಅಪ್ಪಿ ತಪ್ಪಿ ಲಿಂಗ ಕೆಳಗಿಡಬೇಡ ಅಂತ. ಇದು ಶಿವನ್ ಲಿಂಗ, ಅಪ್ಪಿ ತಪ್ಪಿ ಕೆಳಗಿಟ್ರೆ ನೋಡು ಅಂತ ಶಿಫ್ಟ್ ಮಾಡಿ ಹೇಳಿದ್ದಂತೆ ರಾವಣ. ಅಲ್ಲ, ತಮ್ಮ ಕೆಲಸ ಮಾಡ್ಕೊಳ್ಳುವಾಗಲೂ ಗದರಿಸೇ ಮಾಡ್ಕೊಳ್ಳೋದ? ಸ್ವಲ್ಪ ಏನಾದರೂ ಸಂಯಮದಿಂದ ದಯಮಾಡಿ ಮಾಡ್ರಿ, ಹೀಗೆ ಹೇಳ್ಬೇಕಾಗ ಅದನ್ನು ಗದರಿಸೇ ಹೇಳಿ, ಹಿಡಿ ಇಲ್ಲಿ ಏನ್ ತಿಳ್ಕೊಂಡು ಹಿಂಗೆ ಗದರಿಸೇ ಹೇಳಿ. ಕೆಲವರು ಕೆಲಸ ಮಾಡುವಾಗ ಮಾಡಿಸ್ಕೊತಿರ್ತಾರೆ, ಏನ್ ಮಾಡಿದ್ರು ಗದರಿಸೇ ಮಾಡಿಸ್ಕೊಡುದು, ಇನ್ನೊಬ್ಬರನ್ನು ಜಗರಿಸಿ ಮಾಡಿಸ್ಕೊಡುದು, ಗದರಿಸಿ ಮಾಡಿಸ್ಕೊಡುದು. ಅವನು ಬ್ರಹ್ಮಚಾರಿ ಕೈಯಲ್ಲಿ ಹಿಡ್ಕೊಂಡು, ಅವನು ಹಿಡ್ಕೊಂಡ ಮೇಲೆ ಇವನು ಹೋಗುವಾಗ ಕೂಗಿ ಹೇಳಿದಂತೆ, ನಾನಿಷ್ಟು ಎಣಸೋ ಅಷ್ಟರಲ್ಲಿ ನೀನು ಬಂದ್ರೆ ನಾನು ನಿನ್ನಿಂದ ಹಿಡ್ಕೊಂಡಿರ್ತೇನೆ, ಇಲ್ಲ ಅಂದ್ರೆ ನಾನು ಕೆಳಗಿಡ್ತೇನೆ, ಹೋಗ್ತೀನಿ ತೀರ್ಥ ಶುರು ಮಾಡಿ. ರಾವಣ ಹೋಗುವಾಗ ಹಿಂಗೆ ತಿರುಗಿ ನೋಡ್ತಾನೆ, ಹಾಗೆ ಮಾಡಬೇಡ ಅಂದ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ. ಅಂತೂ ಲಿಂಗ ಕೈಯಲ್ಲಿ ಹಿಡಿದಿದ್ದಾನೆ. ರಾವಣ ಹೋಗ್ತಿದ್ದಾನೆ. ಹೋಗುವಾಗ ಆಗ ಎಣಿಸ್ಲಿಕ್ಕೆ ಶುರು ಮಾಡೇ ಬಿಟ್ಟಂತೆ. ಒಂದಿದ್ದದ್ದು 4 ಅಂದ, 4 ಇದ್ದದ್ದು 8 ಅಂದ, 8 ಇದ್ದದ್ದು ಹಾಗೆ 9 ಅಂದ, 10 ಅಂದ. ಇಟ್ಟೆ ಬೇಡ ನಾನು ಇಟ್ಟೇ ಬಿಟ್ಟಂತೆ ಕೆಳಗೆ. ಇಟ್ಟ ಆಯ್ತು, ಬಡ್ಕೊಂಡ್ಬಿಟ್ಟ ರಾವಣ. ಹೇಳ್ತಿದ್ದೇನೆ ನಿನಗೆ ಯಾರೋ ಇರುವಂಥದ್ದು, ಸ್ವಲ್ಪ ತಡ್ಕೊಳ್ಳಿಕ್ಕಾಗಲಿಲ್ಲ ನನಗೆ ಅಂತ ಭಾರಿ ಸಿಟ್ಟು ಬಂತಂತೆ ರಾವಣನಿಗೆ. ರಾವಣನಿಗೆ ಸಿಟ್ಟು ಬಂದ್ರೆ ಏನಂತೆ, ಆತ್ಮಲಿಂಗ ಉಳಿತಲ್ಲ ಸಾಕು. ಅದಿವತ್ತು ಗೋಕರ್ಣ ಕ್ಷೇತ್ರ ಅಂತ ಆಗಿದೆ ಅಂತ ಕಥೆ ಹೇಳ್ತಾರೆ. ಇವತ್ತೇನು ಗೋಕರ್ಣ ಕ್ಷೇತ್ರ ಇದೆ, ಬಹಳ ಹತ್ತಿರದ ಕ್ಷೇತ್ರ. ರಾವಣ ಅವತ್ತು ತಂದಂಥ ಆತ್ಮಲಿಂಗ ಬ್ರಹ್ಮಚಾರಿಯಾಗಿ ಬಂದು ಆ ರಾವಣನ ಕೈಯಿಂದ ಅದನ್ನು ಕ್ರಿಯಿಸಿಕೊಳ್ಳೋ ಹಾಗೆ ಮಾಡಿ, ಅದನ್ನು ಏನು ಮಾಡಿದ್ರು ರಾವಣ ತಗೊಂಡು ಹೋಗದೆ ಇರೋ ಹಾಗೆ ಅವನಿಗೆ ವಿಘ್ನ ತಂದಿಟ್ಟು ಅಲ್ಲೇನು ಪ್ರತಿಷ್ಠೆ ಮಾಡಿಸಿದ್ರಲ್ಲ, ಅದು ಬೇರೆ ಯಾರೂ ಅಲ್ಲ, ಅವನೇ ವಿಘ್ನ ವಿನಾಯಕ ಅಂತ ಪ್ರಸಿದ್ಧನಾಗಿದ್ದಾನೆ. ಇದು ಪುರಾಣ ಪ್ರಸಿದ್ಧವಾದ ಕಥೆ. ಬ್ರಹ್ಮಚಾರಿಯ ವೇಷದಲ್ಲಿ ಬಂದದ್ದಕ್ಕೆ ರಾವಣನಿಗೆ ಇವ್ನು ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಆಮೇಲೆ ಗಣಪತಿಯಾಗಿ ಪ್ರಕಟನಾದ. ಇದಕ್ಕೆ ಅಂತಾರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ಅಂತಾರೆ. ಯಾರು ದುಷ್ಟರೋ ಅವ್ರನ್ನ ಪತ್ತೆ ಹಚ್ತಾನೆ. ಪತ್ತೆ ಹಚ್ಚೋದಲ್ಲೇನೆ ಅವರಿಗೆ ಬೇಕಾದಂತಹ ಏನೋ ಒಂದು ದುಷ್ಟ ಕಾರ್ಯ ಇರ್ತದಲ್ಲ, ಅದಕ್ಕೆ ವಿಘ್ನ ತಂದಿರ್ತಾರೆ. ಅದಕ್ಕೆ ಗಣಪತಿಯನ್ನು ವಿಘ್ನಕರ್ತ ಅಂತ ಕರೀತಾರೆ. ವಿಘ್ನಕರ್ತ, ವಿಘ್ನ ಉಂಟು ಮಾಡುವವ. ಯಾರಿಗೆ ವಿಘ್ನ ಉಂಟು ಮಾಡ್ತಾನೆ? ಸಜ್ಜನರಿಗೆ ವಿಘ್ನ ಉಂಟು ಮಾಡ್ತಾನೆ ಅಂತ ಅರ್ಥ ಅಲ್ಲ. ಯಾರು ದುಷ್ಟರೋ, ಇಂಥ ಕಾಮುಕರೋ, ನೀಚರೋ,
ಅವರು ಸ್ವಾರ್ಥ ಸಾಧನೆ ಮಾಡ್ಲಿಕ್ಕೆ ಹೋದ್ರು ಅಂತಾದ್ರೆ ಅವರಿಗೆ ವಿಘ್ನ ತಂದಿರ್ತಾನೆ ರಾವಣನಂಥವರಿಗೆ ಅಂತ. ದುಷ್ಟಾನ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ. ಚೆನ್ನಾಗಿದೆ ನೋಡ್ರಿ ಕಥೆ. ಅವತ್ತು ಗಣಪತಿ ಇಟ್ಟಿದ್ದರಿಂದ ಇವತ್ತಿಗೂ ಅದು ಕ್ಷೇತ್ರ ಆಯ್ತು. ಎಷ್ಟು ಜನ ಸಜ್ಜನರಿಗೆ ದೊಡ್ಡ ಕ್ಷೇತ್ರ ಆಯ್ತು. ಎಷ್ಟು ಜನ ಸಜ್ಜನರು ಅದರಲ್ಲಿ ಹೋಗಿ ಪಾಪ ಕಳ್ಕೊಳ್ಳೋ ಹಾಗಾಯ್ತು. ಎಷ್ಟು ಜನ ಆತ್ಮಲಿಂಗವನ್ನ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಎಷ್ಟು ಜನ ಸಜ್ಜನರಿಗೆ ಅಭೀಷ್ಟಗಳು ಪೂರ್ಣ ಆಗುವ ಹಾಗಾಯ್ತು ಮಹಾರುದ್ರ ದೇವರಿಂದ. ಹೀಗೆ ಸಜ್ಜನರಿಗೆ ವಿಘ್ನ ಕಡಿತಾನೆ, ಇಷ್ಟವನ್ನ ನೀಡ್ತಾನೆ. ದುರ್ಜನರಿಗೆ ವಿಘ್ನ ಕೊಡ್ತಾನೆ, ಅವರ ಮನಸ್ಸಿನ ಇಷ್ಟವನ್ನ ಕಡಿತಾನೆ. ಅದಕ್ಕೆ ಗಣಪತಿಯನ್ನ ವಿಘ್ನಕರ್ತ, ವಿಘ್ನಹರ್ತ ಅನ್ನೋ ಎರಡು ಹೆಸರುಗಳಿಂದ ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ ಅಂತ ಕಥೆ ಹೇಳ್ತಾರೆ. ಬಹಳ ಜನರಿಗೆ ಈ ಕಥೆ ಗೊತ್ತಿಲ್ಲ. ಹೀಗಾಗಿ ಕೆಲವರು ಏನಂತಾರೆ, ಅವನ ವಿಘ್ನೇಶ್ವರ ವಿಘ್ನಕರ್ತ ಅಂತ ಅಂದ್ಬಿಡ್ತಾರೆ. ಯಾಕೆ ವಿಘ್ನಕರ್ತ, ಯಾರಿಗೂ ವಿಘ್ನಕರ್ತ ಅನ್ನೋದನ್ನು ಈ ರೀತಿ ಚಿಂತನೆ ಮಾಡಲಿ ಅಂತ ಹೇಳ್ತಾರೆ. ಶಬ್ದಗಳು ಮೂರು ಅಂಶ ಆಯ್ತು ಇಷ್ಟೋ ತನಕ ಪ್ರವಚನದಲ್ಲಿ. ನಾಲ್ಕನೇ ಅಂಶ, ಶಬ್ದಗಳೆಲ್ಲ ಇರೋದು ಆಕಾಶದಲ್ಲಿ. ಆಕಾಶದಲ್ಲಿ ಶಬ್ದಗಳಿರೋದರಿಂದಲೇ ನಾವು ಎಲ್ಲಿ ಅಂದ್ರೂ ಅಲ್ಲಿ ಕೇಳಿಸ್ತೀವಿ. ಈ ಮೈಕ್ಸ್ ಕಂಡು ಹಿಡಿದಿದಾರಲ್ಲ, ಶಬ್ದ ಆಕಾಶದಲ್ಲಿ ಇದ್ದದ್ದಕ್ಕೆ ಮ್ಯಾಗ್ನೆಟ್ ಮಾಡಿದ್ರಿಂದ ಮ್ಯಾಗ್ನೆಟ್ ನಲ್ಲಿ ಶಬ್ದಗಳು ಪುನಃ ಪ್ರತಿಧ್ವನಿಸುವ ಹಾಗೆ ಮಾಡ್ತದೆ, ಸೌಂಡ್ ಬಾಕ್ಸ್. ಇದೇ ಸೈನ್ಸ್. ಶಬ್ದ ಇರೋದು ಮಾತ್ರ ಆಕಾಶದಲ್ಲಿ. ಆಕಾಶದಲ್ಲಿರುವ ಶಬ್ದಗಳು ಎಲ್ಲೆಡೆ ಕೇಳಿಸುವ ಹಾಗೆ ಮಾಡೋದಲ್ಲದೆ ಶಬ್ದಗಳಿಂದಲೇ ಕೂಡಿ ರಚಿತವಾಗಿರೋದು ವಿದ್ಯೆಗಳು. ಶಬ್ದ ಇಲ್ಲದೆ ವಿದ್ಯೆ ಇದೆ. ಯಾರಿಗಾದ್ರೂ ವಿದ್ಯೆ ಬರಬೇಕಾದ್ರೆ ಶಬ್ದ ಬೇಕು. ನಾವು ಉಪದೇಶ ಮಾಡಬೇಕು, ಇನ್ನೊಬ್ಬರ ಬಾಯಿಯಿಂದ ಅದನ್ನು ಉಪದೇಶ ಪಡಿಬೇಕು ಅಂತಾದ್ರೂ ಮಾಧ್ಯಮ ಯಾವುದು? ಚಾನಲ್. ಆ ಚಾನಲ್ ಮಾಧ್ಯಮವೇ ಶಬ್ದ. ವಿದ್ಯೆ ನಿಂತಿರೋದು ಶಬ್ದದಿಂದ. ವ್ಯವಹಾರಗಳು ನಿಂತಿರೋದು ಕೂಡ ಬಾಯಲ್ಲಿ ನಾವು ಆಡುವಂತಹ ಮಾತುಗಳಿಂದ. ಅವು ಶಬ್ದ ರೂಪ. ಶಬ್ದ ಅನ್ನೋ ಕಮ್ಯುನಿಕೇಶನ್ ಇಲ್ಲದೆ ಇದ್ರೆ ಹಣೆ ಬಾರ ಏನಾಗ್ತಿತ್ತು ಸ್ವಲ್ಪ ಊಹಿಸಿದ್ರೆ ಯಾರಿಗಾದ್ರೂ ಒಂದ್ಸಲಿ ಕಲ್ಪನೆ ಮಾಡ್ಕೊಳ್ರಿ. ಇಡೀ ಜಗತ್ತಿನೊಳಗೆ ಶಬ್ದ ಅನ್ನೋ ಮಾಧ್ಯಮವೇ ಇಲ್ಲ ಅಂತಾಗಿದ್ರೆ ಏನಾಗ್ತಿತ್ತು ವಿಚಾರ ಮಾಡಿ. ನಾನು ಅವಾಗ ಹೇಳ್ತಿರ್ತೀನಿ, ವಾಲ್ಯೂಮ್ ಮ್ಯೂಟ್ ಮಾಡಿ ಸಿನಿಮಾ ನೋಡಿದ್ರೆ ಏನಾಗ್ತದೆ? ಹಿಂಗೆ ಅಂತಿರ್ತಾರೆ, ಏನು ಅರ್ಥ ಆಗ. ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಮ್ಯೂಟ್ ಮಾಡಿದ್ರೆ ಯಾವುದು ಸರಿಯಾಗಿ ಅರ್ಥ ಆಗಲ್ಲ. ಶಬ್ದ ಕೊಟ್ರೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಶಬ್ದಗಳೆಲ್ಲ ವಿದ್ಯೆಯ ಮೂಲಕ ಮನುಷ್ಯನ ಏಳಿಗೆ ಕಾರಣವಾಗ್ತದೆ. ವಿದ್ಯಾ ಹಾಗೂ ಶಬ್ದಗಳು ಅವಿನಾಭಾವ. ಈ ಶಬ್ದಗಳು ಇರೋದು ಆಕಾಶದಲ್ಲಿ. ಆಕಾಶದ ಎಲ್ಲಾ ವ್ಯವಸ್ಥೆಯನ್ನು ನೋಡ್ಕೊಳ್ಳೋನು ಯಾರು ಅಂದ್ರೆ ವಿಘ್ನ ವಿನಾಯಕ ಅಂತ ಕರೀತದೆ ಶಾಸ್ತ್ರ. ನಾಲ್ಕನೇ ಅಂಶ, ವಿಘ್ನ ವಿನಾಯಕನ ಸ್ಥಾನ ಏನು ಅಂದ್ರೆ ಆಕಾಶವನ್ನು ನೋಡ್ಕೊಳ್ಳೋ ಸ್ಥಾನ. ಹೀಗಾಗಿ ವಿನಾಯಕನನ್ನು ಪ್ರಾರ್ಥನೆ ಮಾಡುವಾಗ ವಿದ್ಯೆಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಯಾಕೆ ಅಂದ್ರೆ ವಿದ್ಯೆಗೂ ವಿನಾಯಕನಿಗೂ ಏನು ಸಂಬಂಧ ಅಂತ ಕೇಳಿದ್ರೆ, ವಿದ್ಯೆ ಎಲ್ಲ ಶಬ್ದ ರೂಪ, ಶಬ್ದ ಎಲ್ಲ ಆಕಾಶದಲ್ಲಿದೆ. ಆಕಾಶದ ದೇವತೆ ವಿನಾಯಕ, ಅವನು ಕೇಳ್ಕೊಂಡ್ರೆ ಶಬ್ದ ರೂಪ ವಿದ್ಯೆ ಬರ್ತದೆ ಅಂತ ಅರ್ಥ. ಅಂತ ಇಲ್ಲದೆ ಇದ್ರೆ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಅಂತ. ವಿದ್ಯೆಯನ್ನು ಆರಂಭ ಮಾಡುವಾಗ, ವಿದ್ಯೆ ಚೆನ್ನಾಗಿ ಬರೆಯುವಾಗ, ಅಕ್ಷರ ಅಭ್ಯಾಸಗಳನ್ನು ಮಾಡುವಾಗ ನಾವು ಯಾರನ್ನ ಪ್ರಾರ್ಥನೆ ಮಾಡಬೇಕು? ವಿನಾಯಕನನ್ನು ಪ್ರಾರ್ಥನೆ ಮಾಡ್ರಿ. ಯಾಕೆ ಅಂದ್ರೆ ವಿನಾಯಕ ಆಕಾಶದ ದೇವತೆ, ಶಬ್ದದ ಜ್ಞಾನ ಚೆನ್ನಾಗಿ ಕೊಡ್ತಾನೆ. ಐದನೇ ಅಂಶ, ಈ ವಿನಾಯಕನಿಗೆ ಗಜಮುಖ ಯಾಕೆ ಬಂತು? ಗಜಮುಖನೇ ಗಣಪತಿ ಅಂತ ಗಣಪತಿಯನ್ನು ಗಜಮುಖ ಅಂತ. ಈ ಗಜಮುಖ ಬರಲಿಕ್ಕೆ ಏನು ಕಾರಣ? ಶಾಸ್ತ್ರಗಳೆಲ್ಲ ನಮಗೆ ಅನುಸಂಧಾನ ಮಾಡಿಸ್ತವೆ. ಈ ವಿನಾಯಕ
ಪರಬ್ರಹ್ಮನನ್ನ ಬಹಳ ಅದ್ಭುತವಾಗಿ ಉಪಾಸನೆ ಮಾಡ್ತಾನೆ. ದೇವತೆಗಳ ಸಾಲಿನಲ್ಲಿ ದೊಡ್ಡ ಸ್ಥಾನ ಇದೆ ವಿನಾಯಕನಿಗೆ. ದೇವರು ಏನಿದ್ದಾನೆ ಪರಬ್ರಹ್ಮ, ಅವನನ್ನೇ ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ನಮಗೆ ಅದರಿಂದ ಪರಿಣಾಮ ಆಗ್ತದೆ. ನಮ್ಮ ದೇಹದೊಳಗೆ ಭಗವಂತನ 3 ರೂಪಗಳಿದ್ದಾವೆ. ಕಣ್ಣಿನೊಳಗೆ ಒಂದು ರೂಪ, ಇವತ್ತು ನಿಮಗೆ ನೆನಪಿರ್ಬೇಕು ಇವೆಲ್ಲ ಸಂಗತಿಗಳು. ಕಣ್ಣಿನಲ್ಲಿ ಒಂದು, ಬಲಗಣ್ಣಿನಲ್ಲಿ, ಕಂಠದಲ್ಲಿ ಒಂದು, ಎದೆಯಲ್ಲಿ ಒಂದು ರೂಪ ಇದೆ. ಆ ಭಗವಂತನ ರೂಪಗಳ ಹೆಸರು ಏನು ಅಂದ್ರೆ ವಿಶ್ವ ಅಂತ ಒಂದು ರೂಪ, ತೈಜಸ ಅಂತ 2ನೇ ರೂಪ, ಪ್ರಾಜ್ಞ ಅಂತ 3 ರೂಪಗಳು. ಉಪನಿಷತ್ ಹೇಳುವ ಸಂಗತಿ. ವಿಶ್ವ ಅನ್ನೋ ರೂಪ ಏನ್ ಮಾಡ್ತದೆ ಗೊತ್ತೋ? ಬಲಗಣ್ಣಿನಲ್ಲಿದ್ದು ಎಲ್ಲ ಎಚ್ಚರಿಕೆಯಿಂದ ಆಗಬೇಕಾದ ಕೆಲಸಗಳನ್ನೆಲ್ಲ ವಿಶ್ವ ಅನ್ನೋ ರೂಪದಿಂದ ಮಾಡಿಸ್ತಾನೆ. ವಿಶ್ವರೂಪ ಅಂತ ಕೇಳಿರೋ ಇಲ್ಲ? ವಿಶ್ವರೂಪ, ವಿಶ್ವ ಅಂದ್ರೆ ಏನದು? ವಿಶ್ವ ಅಂದ್ರೆ ಏನು? ಜಾಗೃತಿಯಿಂದ ಎಲ್ಲ ಕೆಲಸಗಳನ್ನ ಮಾಡಿಸುವ ಭಗವದ್ ರೂಪವನ್ನು ವಿಶ್ವ ಅಂತ ಕರೆದಿದ್ದಾರೆ ಉಪನಿಷತ್. ಎಲ್ಲರಿಗೂ ಅರ್ಥ ಆಗ್ತದೆ. ನಮ್ಮ ಬಲಗಣ್ಣು ತೆರೆಯಿತು ಅಂದ್ರೆ ಎಲ್ಲ ನೋಡ್ಲಿಕ್ಕೆ ಶುರು ಮಾಡ್ತದೆ. ನೋಡ್ತದೆ ಅಂತಂದ್ರೆ ಬದುಕಿದ್ದೇವೆ ಅಂತ ಅರ್ಥ, ಎಚ್ಚರ ಆಯ್ತು ಅಂತ ಅರ್ಥ. ನೀವು ಅಬ್ಸರ್ವ್ ಮಾಡಿ, ಬದುಕಿದಾನೋ ಇಲ್ಲೋ ಅಂತ ಏನಾದ್ರೂ ಅಪ್ಪಿ ತಪ್ಪಿ ಯಾರನ್ನಾದ್ರೂ ನೋಡ್ಲಿಕ್ಕೆ ಡಾಕ್ಟರ್ ಕರೆಸಿದ್ರೆ ಮೊದಲು ಏನ್ ಮಾಡ್ತಾರೆ ಗೊತ್ತೇನೋ? ಬಲಗಣ್ಣನ್ನು ಹೀಗೆ ಅರಳಿಸಿ ನೋಡ್ತಾರೆ. ಅರ್ಥ ಆಗ್ತಾವ? ನೋಡ ಬದುಕಿದಾನೆ ಅಂತ. ಮನುಷ್ಯನಿಗೆ ಬದುಕು ಎಚ್ಚರಿಕೆ ಅನ್ನೋ ಅವಸ್ಥೆ ಇರುವುದು ಬಲಗಣ್ಣಿನ ಮೂಲಕ. ಬಲಗಣ್ಣಿನಲ್ಲಿರುವ ಭಗವಂತನ ರೂಪ ಯಾವುದು ಅಂದ್ರೆ ವಿಶ್ವ, ಹೆಸರೇ ವಿಶ್ವ. ಎಲ್ಲ ಕಡೆಯಲ್ಲಿ ಜಾಗೃತಿಯನ್ನು ಮೂಡಿಸುವ ರೂಪ ಅಂತ ಅರ್ಥ. 2ನೇ ರೂಪ ಹೇಳಿದ್ನಲ್ಲ, ತೈಜಸ, ಅದು ಕಂಠದಲ್ಲಿ ಇರ್ತದೆ. ಅದು ಏನ್ ಮಾಡ್ತದೆ? ನಮ್ಮನ್ನ ಕನಸಿಗೆ ಕರೆದುಕೊಂಡು ಹೋಗುವ ಭಗವಂತನ ರೂಪ, ಅದು ದೇವರೇ. ತೈಜಸ ಅಂತ ಕರೀತಾರೆ. ನೋಡಿ, ಕಣ್ಣು ಮುಚ್ಚಿದ ಮೇಲೆ ಒಂದು ಪ್ರಪಂಚ ಕಾಣ್ತೇವೆ, ಎಲ್ಲರೂ ಕಾಣ್ತಿರ್ತೀರಿ. ಅಲ್ಲಿ ಈಗ ಕಾಣ್ಲಿಕ್ಕೆ ಹೋಗ್ಬೇಡ್ರ, ಮತ್ತೆ ಅಲ್ಲಿ ಈಗಲೇ ಹೋಗ್ಬಿಟ್ರೆ ಹೇಗೆ ಸಾಧ್ಯ? ಸ್ವಲ್ಪ ಪ್ರವಚನ ನಡೀತಾ ಇರ್ತದೆ. ಈಗ ಕಣ್ಣು ಮುಚ್ಚಿದ ಮೇಲೆ ರಾತ್ರಿ ಹೊತ್ತು ಒಂದು ಪ್ರಪಂಚ ಸೃಷ್ಟಿ ಆಗ್ತದೆ. ಅದು ಯಾರು ತೋರಿಸ್ತಾರೆ? ಅದು ಎಲ್ಲಿಂದ ಬರ್ತದೆ? ಅದು ಬೇರೆ ಯಾರು ಅಲ್ಲ, ಇಡೀ ಜಗತ್ತಿನೊಳಗೆ ಯಾವ ನಿರ್ದೇಶಕರು ತೋರಿಸ್ಲಿಕ್ಕಾಗದ ಧಾರಾವಾಹಿ ಸಿನಿಮಾಗಳನ್ನ ಒಬ್ಬ ನಿರ್ದೇಶಕ ತೋರಿಸ್ತಾನೆ, ಅವನೇ ತೈಜಸ. ಸ್ಕ್ರೀನ್ ಇಲ್ಲ, ಆಕ್ಟರ್ ಇಲ್ಲ, ಹಾಡಿಲ್ಲ, ಮ್ಯೂಸಿಕ್ ಪ್ಲೇ ಮಾಡಲ್ಲ, ಹೆಸರುಗಳನ್ನ ತೋರಿಸಲ್ಲ, ಅಡ್ವರ್ಟೈಸ್ಮೆಂಟ್ ಮೊದಲಿಲ್ಲ. ಅಂಥ ಒಂದು ಅದ್ಭುತವಾದ ಸಿನಿಮಾವನ್ನ ಪರದೆ ಇಲ್ಲದೇನೆ ಎಲ್ಲ ಮಾಡಿ ತೋರಿಸ್ತಾನಲ್ಲ, ಅದು ತೈಜಸ ಅನ್ನಬಹುದು. ಕನಸನ್ನು ಜಗತ್ತಿಗೆ ಕೊಡುವ ಭಗವಂತನ ರೂಪ ಅಂತ ಉಪನಿಷತ್ ಹೇಳ್ತದೆ. ಇದು ಅರ್ಥ ಆಗದೆ ಇರೋ ಸಂಗತಿ ಅಲ್ಲ ನಿಮಗೆ. ಇದು ಕಂಠದಲ್ಲಿ ಇರ್ತದೆ. ತೈಜಸ, ತೇಜೋಮಯ ವಸ್ತುಗಳನ್ನ ಕನಸಿನ ಲೋಕದಲ್ಲಿ ನಮಗೆ ಸೃಷ್ಟಿ ಮಾಡಿ ಕೊಡುವ ಭಗವಂತ ರೂಪ. ಇನ್ನೊಂದು ಹೇಳಿದ್ಮೇಲೆ ಕೊನೆಗೆ ವಿಶ್ವ, ತೈಜಸ, ಪ್ರಾಜ್ಞಾ, ಇದು ನೆನಪಿಡ್ಬೇಕು ನೀವು. ಈತ ಹೃದಯದಲ್ಲಿ ಇರ್ತಾನೆ. ಈತ ಏನ್ ಮಾಡ್ತಾನೆ? ಈ ಭಗವಂತ ನಮ್ಮೆಲ್ಲರನ್ನ ಕನಸಿನ ಅವಸ್ಥೆಯ ಮುಂದೆ ಒಂದು ಅವಸ್ಥೆ ಇದೆ, ಕನಸಾದ ಮೇಲೆ. ಅದು ಯಾವುದದು? ನಿದ್ರೆಗೆ ಜಾರ್ತೇವೆ. ನಿದ್ರೆಗೆ ಜಾರಿ ಬಿಡ್ತಾನೆ ಜೀವ. ಯಾವ ಭೌತಿಕ ವಸ್ತುಗಳ ಅರಿವು ಇಲ್ಲದಂತೆ ನಿದ್ರೆಗೆ ಹೋಗ್ಬಿಡ್ತು. ಏನು ಅರಿವು. ಕಣ್ಣು ಮುಚ್ಚುತ್ತದೆ, ಕಿವಿ ಮುಚ್ಚಿಕೊಳ್ತದೆ, ಬಾಯಿ ಮುಚ್ಚುತ್ತದೆ, ಕೈಗಳಿಗೆ ಹೇಗಂದ್ರೆ ಬಿದ್ದಿರ್ತದೆ. ಏನ್ ಇಡೀ ದೇಹದ ಮೇಲೆ ಯಾರ್ಯಾರಿಗೂ ಎಚ್ಚರ ಇರ್ತದೆ. ಪಕ್ಕದಲ್ಲಿದ್ದವರು ಹೊರಗೆ ಹೊಡಿತಿರ್ತಾರೆ ಜೋರಾಗಿ, ಮತ್ತೆ ಏನ್ ಮಾಡಿದ್ರೆ ಅಂಥ ಒಂದು ಸುಖಮಯವಾದ ಅದ್ಭುತವಾದ ಒಂದು ಅವಸ್ಥೆ ಇದೆ ಅಲ್ಲ, ಅದು ಯಾವುದದು? ನಿದ್ರೆ. ಅಲ್ಲಿಗೆ ಕರೆದುಕೊಂಡು ಹೋಗುವಂತಹ ರೂಪ ಇದೆಯಲ್ಲ, ಅದಕ್ಕೆ ಪ್ರಾಜ್ಞಾ ಅಂತ ಕರೀತಾರೆ. ನೆನಪಿಡಬೇಕಾದ ಸಂಗತಿ. ವಿಶ್ವ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಬಲಗಣ್ಣಿನಲ್ಲಿ ಇರ್ತಾನೆ. ತೈಜಸ ಕನಸಿನ ಲೋಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಕಂಠದಲ್ಲಿರ್ತಾನೆ. ಪ್ರಾಜ್ಞಾ ಹೃದಯದಲ್ಲಿದ್ದು ಜೀವನನ ನಿದ್ರೆಗೆ ಜಾರಿಸ್ತಾನೆ.
ನೋಡಿ, ಇದು ಸೈಕಲ್, ಇದೆ ಸೈಕಲ್. ಎಚ್ಚರಿಕೆ, ಕನಸು, ನಿದ್ರೆ, ಮತ್ತೆ ನಿದ್ರೆ ಆದ್ಮೇಲೆ ಬೆಳಗ್ಗೆ ಎದ್ದ ಕೂಡಲೇ ಮತ್ತೆ ಎಚ್ಚರಿಕೆ. ಈ ಸೈಕಲ್ಲಿನಂತೆ ಮನುಷ್ಯನಿಗೆ 3 ಅವಸ್ಥೆಗಳನ್ನ ನೀಡಲಿಕ್ಕೆ ಆ ಪರಬ್ರಹ್ಮ 3 ರೂಪಗಳನ್ನ ನಮ್ಮೊಳಗೆ ಎತ್ತಿರ್ತಾನೆ. ಇದು 7ನೇ ಪಾಯಿಂಟ್. 8ನೇ ಅಂಶ, ಇಷ್ಟೋ ತನಕ ಹೇಳಿದ ಚರಿತ್ರೆಗಳಲ್ಲಿ ಜಾಗೃತಿಯನ್ನು ಮೂಡಿಸುವ ವಿಶ್ವ ಅನ್ನೋ ಭಗವದ್ ರೂಪ ಇದೆ ಅಲ್ಲ, ಅದಕ್ಕೆ 19 ಮುಖಗಳಿದ್ದಾವಂತೆ. 19 ಮುಖಗಳಿದ್ದರಿಂದ 19 ಮುಖ ಅಂತ ಕರೀತಾರಲ್ಲ. ವಿಶ್ವಲಿ 19 ಮುಖ. ವಿಶ್ವರೂಪ ಅಂತ ಕೇಳಿದ್ರೆ ನೀವು ಈಗಲೂ ನೀವು ಅಬ್ಸರ್ವ್ ಮಾಡ್ರಿ, ಎಷ್ಟೋ ಕಡೆಯಲ್ಲಿ ವಿಶ್ವರೂಪದ ಫೋಟೋ ನೋಡಿರ್ತೀರಲ್ಲ, ಆ ವಿಶ್ವರೂಪದ ಫೋಟೋಗಳಲ್ಲಿ ಎಷ್ಟು ಮುಖಗಳಿರ್ತಾವೆ, ತುಂಬಾ ಮುಖಗಳಿರ್ತಾವೆ. ಏನ್ರಿ ಇದು ವಿಶ್ವರೂಪ ಅಂತ ಕರೀತಾರೆ. ಮತ್ತೆ ಅಲ್ಲೊಂದು ಸಿಂಹದ ಮುಖ ಇರ್ತದೆ, ಆನೆ ಮುಖ ಇರ್ತದೆ, ವರಾಹ ಮುಖ ಇರ್ತದೆ, ಕುದುರೆ ಮುಖ ಇರ್ತದೆ, ಎಲ್ಲ ತರದ ಮುಖ ತೋರಿಸಿರ್ತಾರೆ ವಿಶ್ವರೂಪದೊಳಗೆ. ಆ ಎಲ್ಲ ಮುಖಗಳಲ್ಲಿ ನಿಜವಾಗ್ಲೂ ವಿಶ್ವ ಅನ್ನೋ ರೂಪದ ಮಧ್ಯದ ಮುಖ ಯಾವುದು ಅಂದ್ರೆ ಆನೆಯ ಮುಖ. ಆ ಪರಬ್ರಹ್ಮನ ಆನೆಯ ಮುಖ ಅಂತೆ. ನಮ್ಮ ದೇಹದ ಬಲಗಣ್ಣಿನಲ್ಲಿದ್ದು ನಮ್ಮನ್ನು ಅನುಗ್ರಹ ಮಾಡಲಿಕ್ಕಿರುವ ಭಗವದ್ ರೂಪ ವಿಶ್ವ ಅನ್ನೋ ರೂಪ. ಎಲ್ಲರ ಕಣ್ಣಿನಲ್ಲಿದ್ದಾನೆ. 19 ಮುಖಗಳಿದ್ದಾನೆ. ಆ 19 ಮುಖಗಳ ಮಧ್ಯದ ಮುಖ ಯಾವುದು ಅಂತಂದ್ರೆ ಆನೆಯ ಮುಖ. ಗಣಪತಿ ಒಳ್ಳೆ ಮುಖ ಇತ್ತವನಿಗೂ ಗಣಪತಿ. ಆದ್ರೆ ಈ ವಿಶ್ವನನ್ನ ಅವ ಉಪಾಸನೆ ಮಾಡಿದಂತ ಒಂದ್ಸರಿ. ಹೇಗೆ ಉಪಾಸನೆ ಮಾಡಿದ ಅಂದ್ರೆ, ವಿಶ್ವನ ಮುಖದ ಗಜಮುಖ ಏನು ಮಧ್ಯದ್ದಿದೆ ಅದನ್ನು ದಿಟ್ಟಿಸಿ ನೋಡಿ ಇದರಂತೆ ನನ್ನ ಮುಖ ಯಾಕೆ ಆಗಬಾರದು ಅಂತ ಉಪಾಸನೆ ಮಾಡಿದಂತ. ಆ ವಿಶ್ವವನ್ನ ಚೆನ್ನಾಗಿ ಉಪಾಸನೆ ಮಾಡಿದ. ಆಕಾಶಾಭಿಮಾನಿ, ಆಕಾಶದ ದೇವತೆ ಎಲ್ಲೆಡೆ ವ್ಯಾಪಿಸಿರ್ತಾನೆ. ಅವನಿಗೆ ಪರಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅನ್ನಿಸ್ತು. ದೇವಲೋಕದಲ್ಲಿ ಇಲ್ಲ, ದೇವಲೋಕದ ರಹಸ್ಯ ಕಥೆಗಳು ಇದು ನಿಮಗೆ ಎಲ್ಲೂ ಬೇರೆ ಕಡೆಯಲ್ಲಿ ಸಿಗಲ್ಲ. ಉಪನಿಷತ್ತುಗಳು ಹೇಳುವ ಕಥೆಗಳು. ಆ ಉಪಾಸನೆಯನ್ನು ಮಾಡಿದ್ರಿಂದ ಗಣಪತಿಗೆ ಯಾವ ಮುಖ ಬಂತು ಅಂದ್ರೆ ಮುಖ ಮಾತ್ರ ಆನೆಯಂತೆ ಆಯ್ತಂತೆ. ಆವಾಗ ಗಜಮುಖ ಅಂತ. ಈ ಕಥೆಯನ್ನು ನಾವು ಅನುಸಂಧಾನ ಮಾಡಬೇಕು. ಕೆಲವರಿಗೆ ಇವತ್ತಿನ ದೃಷ್ಟಿಯಲ್ಲಿ ಕಥೆಗಳು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ. ಪಾರ್ವತಿ ಸ್ನಾನಕ್ಕೆ ಹೋಗಿದ್ದು, ಶಿವ ಬಂದ, ಬಿಡಲ್ಲ ಅಂದ ಗಣಪತಿ. ನನಗೆ ಬಿಡಲ್ಲೇನೋ ಅಂತ ಸಿಟ್ಟು ಬಂತು. ಸಿಟ್ಟಾಗಿ ತಲೆ ಕತ್ತರಿಸಿಬಿಟ್ಟ. ತಲೆ ಕೆಳಗೆ ಬಿತ್ತು, ಮುಂಡ ಮಾತ್ರ ಉಳಿದಿತ್ತು. ಪಾರ್ವತಿ ಹಠ ಮಾಡಿದ್ಲು, ಆನೆ ತಲೆ ಕತ್ತರಿಸಿ ತಂದು ಈ ಮುಂಡಕ್ಕೇರಿಸಿದಂತೆ ಶಿವ ತಲೆ ಬಂತು ಅಂತ ಕಥೆ. ಅರೆ, ಅಲ್ಲೇ ಬಿದ್ದ ತಲೆನ ಅಂಟಿಸ್ಬೋದಾಗಿತ್ತಲ್ಲ, ಅಲ್ಲೇ ಬಿದ್ದ ತಲೆ ಅಂಟಿಸ್ಲಿಲ್ಲ, ಆನೆ ತಲೆಯನ್ನು ಅಂಟಿಸಿದ. ಅದಕ್ಕೆ ಈತನಿಗೆ ಗಣಪತಿ ಗರ್ಭಮುಖ ಬಂತು. ಇವಕ್ಕೆ ದಂತಕಥೆ ಅಂತ ಕರೀತಾರೆ. ಹೀಗೆ ನಾವು ಅನುಸಂಧಾನ ಮಾಡಬಾರ್ದು. ವಾಸ್ತವಿಕವಾಗಿ ಗಣಪತಿಯ ಚಿಂತನೆ ಮಾಡುವವರಿಗೆ ಯಾವಾಗಲೂ ಇರಬೇಕಾದ ಅನುಸಂಧಾನ ಇದು. ವಿಶ್ವ ಅನ್ನೋ ಭಗವಂತನ ರೂಪದ ಮುಖಗಳಲ್ಲಿ ಮಧ್ಯದ ಮುಖವನ್ನ ಗಜಮುಖ, ಅವನನ್ನು ಉಪಾಸನೆ ಮಾಡಿದ್ರಿಂದಲೇ ಗಣಪತಿಗೆ ಗಜಮುಖ ಬಂದಿದೆ ಅಂತ ಉಪಾಸನೆ ಮಾಡಬೇಕು. ಗಣಪತಿಯ ದೇಹ ಎಷ್ಟು ವಿಶಾಲ. 8ನೇ ಅಂಶ, 10,000 ಯೋಜನದಷ್ಟು ದೇಹ ಗಣಪತಿಯ ದೇಹ. 10,000 ಯೋಜನ, ಒಂದಲ್ಲ ಎರಡಲ್ಲ. ಶಾಸ್ತ್ರಗಳು ಹೇಳುವ ಪ್ರಕಾರ 10,000 ಯೋಜನೆ ಇದೆ ಅಂತ ಗಣಪತಿಯ ದೇಹ. ಅಷ್ಟು ನಮ್ಗೆ ಮಾಡ್ಲಿಕ್ಕೆ ಆಗ್ತದ? 10 ಅಡಿ ಮಾಡುವಷ್ಟರಲ್ಲಿ ಹೈರಾಣ ಆಗಿಬಿಟ್ಟಿರ್ತೀವಿ ನಾವೆಲ್ಲ. 10,000 ಏನು ಮಾಡ್ತೀವಿ? ವರ್ಷದಲ್ಲಿ ಮಾಡಬೇಕಾದಂತಹ ಪೂಜೆಗಳಲ್ಲಿ ಮೃತ್ತಿಕಾ ಪೂಜೆ, ಮಣ್ಣಿನಿಂದ ತಯಾರು ಮಾಡಿ ಮಾಡುವ ಪೂಜೆಗಳು ಅಂತ ಪ್ರಸಿದ್ಧ. ಶಾಸ್ತ್ರಗಳು ಹೇಳುವಂತೆ ಮೊದಲು ಪ್ರಾರಂಭ ಮಾಡಬೇಕಾಗಿರುವುದು ಎತ್ತಿನಿಂದ. ಎತ್ತು, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಎತ್ತು ಮಣ್ಣಿನಿಂದ ಮಾಡಿ ಪೂಜಿಸಬೇಕಾಯ್ತಂತೆ. ಆಮೇಲೆ ಬಂದದ್ದು ನಾಗ.
ಒಳ್ಳೆ ಸಂತಾನ, ಚರ್ಮ ರೋಗಗಳನ್ನು ಪರಿಹರಿಸಿ ನಮ್ಮ ಆರೋಗ್ಯ ಭಾಗ್ಯವನ್ನು ಕಾಪಾಡಿ ವಂಶವನ್ನು ಕ್ಷೇಮವಾಗಿಡುವಂತಹ ನಾಗನನ್ನ ಮಣ್ಣಿನಿಂದ ಮಾಡಿ ಪೂಜೆ ಮಾಡಬೇಕಂತೆ ಕಂಚೆ. ಆಮೇಲೆ ಅಷ್ಟಮಿ ಕೃಷ್ಣನನ್ನ ಪೂಜೆ ಮಾಡಬೇಕಂತೆ ಮಣ್ಣಿನಿಂದ. ಕೃಷ್ಣ, ಬಲರಾಮ, ವಸುದೇವ, ದೇವಕಿ, ನಂದಗೋಕುಲ ಇದನ್ನೆಲ್ಲ ಮಣ್ಣಿನಿಂದ ಪೂಜೆ ಮಾಡ್ಬೇಕಂತ ಮಾಡಿ. ಆಮೇಲೆ ಬರೋನು ಯಾರು ಅಂದ್ರೆ ಗಣಪತಿ. ಎತ್ತು ಮಾಡಿ ಉಳಿದಿದ್ರ ಮಣ್ಣಲ್ಲಿ ಶೇಷನನ್ನು ಮಾಡ್ಬೇಕಂತೆ, ಶೇಷನನ್ನ ಮಾಡಿ ಉಳಿದಿದ್ರ ಮಣ್ಣಲ್ಲಿ ಕೃಷ್ಣನನ್ನು ಮಾಡ್ಬೇಕಂತೆ, ಕೃಷ್ಣನನ್ನು ಮಾಡಿ ಉಳಿದಿದ್ರ ಮಣ್ಣಲ್ಲಿ ಗಣಪತಿಯನ್ನು ಮಾಡ್ಬೇಕಂತೆ. ಇದು ಶಾಸ್ತ್ರೀಯವಾಗಿ ಮಾಡಬೇಕಾದಂತಹ ಮಣ್ಣಿನಿಂದ ಮಾಡಿ ದೇವತೆಗಳನ್ನು ಆರಾಧಿಸಲಿಕ್ಕಿರುವಂತಹ ಒಂದು ಸಂಸ್ಕೃತಿ. ಅದು ಮಾಡಿಫೈ ಆಗಿದೆ. ನಿಜವಾಗ್ಲೂ ಮಾಡಬೇಕಾಗಿರೋ ಪದ್ಧತಿ ಇದು. ಮಣ್ಣೆತ್ತು, ಮಣ್ಣಿನ ನಾಗ, ಮಣ್ಣಿನ ಕೃಷ್ಣ, ಮಣ್ಣಿನ ಗಣಪ, ಇದು ನಿಜವಾಗ್ಲೂ ಮಾಡಬೇಕಾದ ಪದ್ಧತಿ. 9ನೇ ಅಂಶ ಇರ್ಲಿ, ಮಾಡಿಫೈ ಮಾಡ್ಕೊಂಡಿರೋದು ಎಲ್ಲ ಕಡೆಯಲ್ಲೂ ಬರ್ತಿರ್ತದೆ. 9ನೇ ಅಂಶ, ಈ ಗಣಪತಿಯನ್ನು ಆರಾಧನೆ ಮಾಡುವಾಗ ನಮ್ಮ ಮನಸ್ಸಿನೊಳಗೆ ಆ ಗಣಪತಿಯನ್ನು ಹೇಗೆ ಧ್ಯಾನ ಮಾಡಬೇಕು. ಎಲ್ಲ ಕಡೆಯಲ್ಲಿ ಒಂದೊಂದು ರೀತಿ ಪ್ರತಿಮೆಗಳನ್ನು ಕಾಣ್ತೇವೆ. ಹಾಗೆ ಧ್ಯಾನ ಮಾಡಬೇಕಾ ಹೇಗೆ? ಹಾಗೆ ಗಣಪತಿಯನ್ನು ಚಿಂತನೆ ಮಾಡುವುದಲ್ಲ. ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ. ನೋಡಿ, ನೆನಪಿಟ್ಟುಕೊಳ್ರಿ, ಗಣಪತಿ ಯಾವುದನ್ನು ಪ್ರೀತಿಸ್ತಾನೆ, ಗಣಪತಿ ಹೇಗಿದ್ದಾನೆ ಅಂತ ತಿಳಿದ್ರೆ ನಮಗೆ ಅನುಗ್ರಹ ಮಾಡ್ತಾನೆ. ಎಲ್ಲ ಶಾಸ್ತ್ರಗಳು ಹೇಳ್ತಾರೆ. ಕೆಂಪು ಮೈ ಬಣ್ಣ, ಕೆಂಪು ವಸ್ತ್ರ, ಅವನ ಮುಖ ಕೆಂಪು, ಕೈಯಲ್ಲಿ, ಭುಜಗಳಲ್ಲಿ, ಕುತ್ತಿಗೆಯಲ್ಲಿ, ಹಣೆಯಲ್ಲಿ ಧರಿಸಿದ ಬಣ್ಣ ಗಂಧದ್ದು ಕೆಂಪೇ ಇದೆ ಅಂತೆ. ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ, ಎಲ್ಲ ರಕ್ತಮಯ ಬಣ್ಣ ಅಂತ. ರಕ್ತವಸ್ತ್ರ, ರಕ್ತಮಯವಾದ ದೇಹ, ರಕ್ತಮಯವಾದ ಹೂಗಳ ಮಾಲೆ, ಎಲ್ಲ ರಕ್ತಮಯನಾಗಿದ್ದಾನೆ. ರಕ್ತ ಅಂದ್ರೆ ಕೆಂಪು ಅಂತ ಅರ್ಥ. ಕೆಂಪಾಗಿದ್ದಾನಂತೆ ಗಣಪತಿ. ಬಹಳ ಸುಂದರನಾಗಿದ್ದಾನೆ. ಸೌಂದರ್ಯ ಬಹಳ ಗಣಪತಿಯಲ್ಲಿ. ಹಾಗೂ ಕೈಯಲ್ಲಿ ಪಾಶ, ಅಂಕುಶ, ದಂತ, ಅಭಯ ಇವುಗಳನ್ನು ಧರಿಸಿದ್ದಾನೆ. ಪಾಶ, ಅಂಕುಶ, ಅಭಯ, ದಂತ ಯಾವಾಗಲೂ ನಾವು ಚಿಂತನೆ ಮಾಡಬೇಕಾಗ್ತದೆ. ಹತ್ತಿರದಲ್ಲಿ ಒಂದು ಇಲಿ ಬೇರೆ ಇದೆ. ಒಂದು ಇಲಿ ಇಂತಿಷ್ಟನ್ನು ಮನಸ್ಸಿನಲ್ಲಿ ಯಾರು ತಂದುಕೊಳ್ತಾರೋ ನನ್ನ ಧ್ಯಾನ ಮಾಡುವಾಗ ಅವರಿಗೆ ನಾನು ಅಭಯಪ್ರದನಾಗ್ತೇನೆ. ದಂತಗಳನ್ನು ಹಿಡಿದ್ರಿಂದ ಆತ ನಮಗೆ ಲೇಖನದ ಶಕ್ತಿಯನ್ನ ಕೊಡ್ತಾನೆ ಅಂತ ಅರ್ಥ. ಲೇಖನ ಶಕ್ತಿಯನ್ನು ದಂತ ಚಿಂತನೆ ಮಾಡಿದ್ರೆ ನೀಡ್ತಾನಂತೆ. ಅಭಯ ಹಸ್ತವನ್ನು ಚಿಂತನೆ ಮಾಡಿದ್ರೆ ಭಯ ಕಳೀತಾನಂತೆ. ಪಾಶ ಮತ್ತು ಅಂಕುಶಗಳನ್ನು ಚಿಂತಿಸಿದ್ರೆ ನಮ್ಮ ಜೀವನದೊಳಗೆ ಬೇರೆಯವರ ಪಾಶಕ್ಕೆ ಒಳಗಾಗದಂತೆ ಭಕ್ತಿಯ ಪಾಶದಿಂದ ಕಟ್ತಾನಂತೆ. ದೇವರಲ್ಲಿ ಒಳ್ಳೆ ಭಕ್ತಿಯ ಪಾಶ ನಮಗೆ ಬೇಕಲ್ಲ, ಅದನ್ನು ಕೊಡ್ತಾನಂತೆ. ಅಂಕುಶ ಚಿಂತನೆ ಮಾಡಿದ್ರೆ ಇಂದ್ರಿಯಗಳನ್ನ ಬೇರೆ ದಾರಿಯಲ್ಲಿ ಹೋಗದಂತೆ ನಮ್ಮನ್ನು ನಿಯಂತ್ರಣ ಮಾಡ್ತಾನೆ. ತಪ್ಪು ದಾರಿ ಹಿಡಿಯದಂತೆ ನಮ್ಮನ್ನು ಕಾಪಾಡ್ತಾನೆ. ಅಂಕುಶ, ಪಾಶ, ದಂತ, ಅಭಯ. ರಕ್ತ ಬಣ್ಣದ ದೇಹ, ರಕ್ತ ಬಣ್ಣದ ವಸ್ತ್ರ, ರಕ್ತ ಬಣ್ಣದ ಮಾಲೆ, ಎಲ್ಲ ರಕ್ತಮಯನಾಗಿದ್ದಾನೆ. ಹೀಗೆ ಮನಸ್ಸಿನಲ್ಲಿ ಗಜಮುಖವನ್ನ ಧ್ಯಾನ ಮಾಡ್ರಿ ಎಂದು ಶಾಸ್ತ್ರಗಳು ಚಿಂತನೆ ಮಾಡ್ತಾರೆ. 10ನೇ ಅಂಶ. 11ನೇ ಅಂಶ, ಗಣಪತಿಯನ್ನು ಚಿಂತನೆ ಮಾಡುವಾಗ ವಿದ್ಯೆ ಕೊಡ್ತಾನೆ ನಿಜ, ವಿಘ್ನ ಕಡಿತಾನೆ ನಿಜ, ದುಷ್ಟರಿಗೆ ವಿಘ್ನ ಕೊಡ್ತಾನೆ ನಿಜ. ಇದೆಲ್ಲದಕ್ಕಿಂತಲೂ ಹೆಚ್ಚಿನ ಅಂಶಗಳನ್ನು ನಾವು ಅನುಸಂಧಾನ ಮಾಡಬೇಕು ಜೀವನದೊಳಗೆ. ದೇವತೆಗಳಿಗೂ ಕೂಡ ವಿಘ್ನೇಶ್ವರನ ಪೂಜೆ ಮಾಡದೆ ಹೋದ್ರೆ ವಿಘ್ನಗಳನ್ನು ಕೊಡ್ತಾನಂತ. ಎಂಥ ಗಣಪತಿ ನೋಡಿ. ಒಮ್ಮೆ ಕ್ಷೀರ ಸಮುದ್ರ ಮಥನ ಮಾಡ್ತಾ ಇದ್ರಂತೆ. ಕ್ಷೀರಸಾಗರ ಮಥಿಸುವಾಗ ಪ್ರಾರಂಭದಲ್ಲೇನೆ ವಿಘ್ನ ಶುರುವಾಯಿತು. ಕೇಳಿರ್ತೀರಿ ಕಥೆ.
ಇಡೀ ಬೆಟ್ಟವೇ ನೀರಿನಲ್ಲಿ ಮುಳುಗಲಿಕ್ಕೆ ಶುರುವಾಯಿತು ಮಂದರ ಪರ್ವತ. ಯಾಕೆ ಅಂತ ಕೇಳಿದ್ರಂತೆ. ಆಗ ಹೇಳ್ತಾರೆ, ವಿಘ್ನೇಶ್ವರನನ್ನ ಸ್ಮರಣೆ ಮಾಡದೆ ಶುರು ಮಾಡಿದಿರಿ, ಅದಕ್ಕೆ ವಿಘ್ನ ಬಂದಿದೆ ಅಂತ ಹೇಳಿದ್ರು. ದೇವತೆಗಳಿಗೂ ವಿಘ್ನ ಬಿಡಲ್ಲ, ವಿಘ್ನೇಶ್ವರನ ಸ್ಮರಣೆ ಮಾಡದೆ ಹೋದ್ರೆ ಅವರಿಗೂ ವಿಘ್ನ ತಪ್ಪಿಲ್ಲ. ಅಂಥ ಅದ್ಭುತವಾದ ವ್ಯಕ್ತಿತ್ವ ಆ ಗಣಪತಿಯ ವ್ಯಕ್ತಿತ್ವ ಅಂತ ನಾವು ಚಿಂತನೆ ಮಾಡ್ತೀವಿ. 21ನೇ ಸ್ಥಾನದಲ್ಲಿ ಇದ್ದಾನೆ ಗಣಪತಿ. ಸಾಮಾನ್ಯ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಗಣಪತಿಯ ಮತ್ತೊಂದು ಅಂಶವನ್ನು ಅನುಸಂಧಾನ ಮಾಡಬೇಕು. ಪಾರ್ವತಿ ಮತ್ತು ಶಿವ ಇವರಿಬ್ಬರ ಕುವರನಾಗಿ ಭೂಮಿಗೆ ಬಂದಂತಹ ಗಣಪತಿಯ ಅದ್ಭುತವಾದ ಕಥೆಗಳನ್ನು ಅನುಸಂಧಾನ ಮಾಡಬೇಕಾಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಕಥೆಗಳು ಇತ್ತೀಚೆಗೆ ಮರ್ತು ಹೋಗ್ತಾ ಇದ್ದಾವೆ. ಹಿಂದಿನ ಕಥೆಗಳಿವೆಲ್ಲ ಬಹಳ ಪ್ರಸಿದ್ಧವಾದ ಕಥೆ. ಎಷ್ಟು ಸೂಕ್ಷ್ಮ, ಎಷ್ಟು ಅದ್ಭುತ ಅನ್ನಲಿಕ್ಕೆ ಕಥೆ ಹೇಳ್ತಾ ಇದ್ದೇನೆ. ಗೌತಮ ಅಂತ ಒಬ್ಬ ಋಷಿಗಳಿದ್ರಂತೆ ಹಿಂದೆ. ಆ ಗೌತಮ ಋಷಿಗಳ ಆಶ್ರಮದಲ್ಲಿ ಎಲ್ಲೆಡೆಯಲ್ಲಿ ಫಲವತ್ತಾದಂತಹ ಧಾನ್ಯ ಬೆಳೀತಾ ಇತ್ತಂತೆ. ಹೀಗಾಗಿ ಆ ಕಾಲದ ಯಾರ್ಯಾರು ತಪಸ್ವಿಗಳಿದ್ರೋ ಎಲ್ಲರೂ ಅವರ ಆಶ್ರಮವನ್ನು ಆಶ್ರಯಿಸಿದ್ರು. ಅವರವ್ರ ಊರುಗಳಲ್ಲಿ ಬರಗಾಲ ಬಂದ್ಬಿಟ್ಟು, ತುಂಬಾ ಹಳೆಯ ಕಥೆ. ಬರಗಾಲ ಬಂದಾಗ ಏನ್ ಮಾಡ್ಬೇಕು ಪಾಪ. ಇವರ ಆಶ್ರಮದಲ್ಲಿ ಮಾತ್ರ ಇವರ ತಪಃಪ್ರಭಾವದಿಂದ ಭಾರಿ ಅದ್ಭುತವಾದ ಧಾನ್ಯ. ಗೌತಮ ಋಷಿಗಳಿಗೆ ಬಹಳ ಅಪೇಕ್ಷೆ. ಎಷ್ಟು ಜನ ಊಟ ಮಾಡ್ತಾರೆ ನನ್ನ ಆಶ್ರಮದೊಳಗೆ, ಅನ್ನದಾನದಿಂದ ಎಷ್ಟು ಪುಣ್ಯ ಇದೆ, ಯಾರನ್ನು ಅವ್ರ ಊರಿಗೆ ಹೋಗ್ಲಿಕ್ಕೆ ಅನುಮತಿನೇ ಕೊಡ್ತಿರ್ಲಿಲ್ಲ. ಪುಣ್ಯ ಬರ್ತದೆ ಜಾಸ್ತಿ ಅಂತ ಚೆನ್ನಾಗಿ ಊಟಕ್ಕೆ ಹಾಕ್ತಾ ಇದ್ರು. ಆದ್ರೆ ಆತಿಥ್ಯ ಮಾಡ್ತಿದ್ರು ಅತಿಥಿಗಳಿಗೆ. ಯಾರಿಗೂ ಊರಿಗೆ ಹೋಗ್ತೇನೆ ಅಂದ್ರೆ ಅವಕಾಶ ಕೊಡ್ತಿರ್ಲಿಲ್ಲ. ಹಂಗೆ ಊರಿಗೆ ಹೋಗೋಣ, ನಮ್ಮ ಊರಿನಲ್ಲಿ ಎಲ್ಲ ಮಳೆ ಬಂದಿದೆ, ಬೆಳೆ ಆಗಿದೆ ಅಂದ್ರೆ ಗೌತಮರು ಅನುಮತಿ ತಗೊಳ್ಳದೆ ಹೋಗ್ಲಿಕ್ಕೆ ಬರಲ್ಲ. ಅಲ್ಲೇ ಇರೋಣ ಅಂದ್ರೆ ಎಷ್ಟು ದಿವಸ ಇರ್ತಾರೆ, ಸಂಕೋಚ ಆಗೋದಿಲ್ಲ ಏನು ಪಾಪ. ಎಷ್ಟು ದಿನ ಇದ್ದಾರೆ, ಬಂದು ಬಹಳ ದಿನ ಆಗಿದೆ, ನಾವು ಹೋಗ್ಲಿಕ್ಕೆ ಬಿಡ್ತಿಲ್ಲ. ಯಾರು ತಲೆ ಕೆಟ್ಟೋಗ್ಬಿಡ್ತು ಎಲ್ಲರಿಗೂ ಕೂಡ. ನಮ್ಮ ಊರಿಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲಲ್ಲ ಗೌತಮರು. ಈ ಸಮಯಕ್ಕೆ ಸರಿಯಾಗಿ ಮತ್ತೊಂದು ಕಥೆ ದೇವಲೋಕದಲ್ಲಿ ನಡೀತಂತೆ. ದೇವಲೋಕದಲ್ಲಿ ಏನಾಗಿದೆ, ಶಿವನ ಮುಡಿಯಲ್ಲಿ ಗಂಗೆ. ದೇವಲೋಕದ ಕಥೆ ಅದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಪಾರ್ವತಿಗೆ ಶಿವನ ಬಳಿಗೆ ಏನಾದ್ರೂ ಗುಟ್ಟು ಹೇಳೋಣ ಅಂದ್ರೆ ತಲೆಯಲ್ಲಿದ್ದ ಗಂಗೆ ಬಂದು ಕೇಳಿಸ್ಕೊಳ್ತಿದ್ದಂತೆ. ಅದಕ್ಕೆ ಪಾರ್ವತಿಗೆ ಗಂಗೆಯ ಮೇಲೆ ಅಸೂಯೆ ಆಯ್ತು. ನೋಡಿದ್ರು ಏನಾಗ್ತದೆ. ಈರ್ಷೆಗೊಂಡ ಪಾರ್ವತಿಯ ಗಂಡ ನಂಜುಂಡ ನಿವಳ ನುಂಡ ಅಂತಾರೆ. ಪಾರ್ವತಿಗೆ ಗಂಗೆ ಮೇಲೆ ಈರ್ಷೆ ಆಯ್ತು. ನನ್ನನ್ನ ಹೆಂಡತಿ ಅಂತ ಮಾಡಿಕೊಂಡ್ರು, ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದೀರಿ, ನನಗಿಂತ ಜಾಸ್ತಿ ಸ್ಥಾನ ಅವಳಿಗೆ ಕೊಟ್ಟಿರಲ್ಲ ಅಂತ ತಲೆ ಒಳಗೆ ಬಂದಿದ್ದಂತೆ. ಏನಾದ್ರೂ ಮಾಡಿ ಗಂಗೆ ಕೆಳಗೆ ಇಳಿಬೇಕು. ಪಾಪ ಪಾರ್ವತಿಗೆ ಏನೂ ಉಪಾಯ ತೋರಿಸಲಿಲ್ಲ. ಸಪ್ಪೆ ಮುಖ ಹಾಕೊಂಡು ಕೂತಿದ್ದು ಗಣಪತಿ ಬಂದಂತೆ. ಅಮ್ಮ ಯಾಕೆ ಸಪ್ಪೆ ಮುಖ ಹಾಕೊಂಡಿದ್ದೆ ಅಂತಂದ್ರೆ, ಭಾರಿ ಜನಾಕ್ಷಮ ಅಂತ. ಪಾರ್ವತಿ ಸುಮ್ಮನೆ ಇದ್ದು, ಏನ್ ಮಗನ ಹತ್ರ ಏನ್ ಹೇಳ್ಕೊಳ್ಳೋದು, ಇಂಥ ವಿಷಯ ಎಲ್ಲ ಅಂತ ಮಗನ ಹತ್ರ ಹೇಳ್ಕೊಳ್ಳಿಕ್ಕಾಗ್ತದೆ. ನೋಡಲ್ಲಿ ಗಂಗೆ ಕೂತ್ಬಿಟ್ಟಿದ್ದಾಳೆ, ಎಲ್ಲಿ ಏನ್ ಹೇಳಿ ಸುಮ್ಮನೆ ಇದ್ದಾಳೆ ಪಾಪ. ಗಣಪತಿ ಚಾಣಾಕ್ಷ ಅರ್ಥ ಆಯ್ತು, ಅಮ್ಮನಿಗೆ ಯಾಕೆ ಹಿಂಗಾಗಿದೆ. ಸರಿ ಅಂತ ಗಣಪತಿ ಕೆಳಗೆ ಬಂದ. ಪುನಃ ಬ್ರಹ್ಮಚಾರಿಯ ರೂಪ ತಗೊಂಡ. ಎಲ್ಲಿಗೆ ಬಂದ ಅಂದ್ರೆ ಗೌತಮರ ಆಶ್ರಮಕ್ಕೆ ಬಂದ. ಗೌತಮರ ಆಶ್ರಮದಲ್ಲಿ ಬಂದು ಅಲ್ಲಿದ್ದವ್ರದ್ದೆಲ್ಲ ವಿಚಾರವನ್ನು ತಿಳ್ಕೊಂಡ. ನಿಮ್ಗೆಲ್ಲ ನಿಮ್ ಮನೆಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆಯಲ್ಲ ಅಂತ. ಹೌದೋ ಮಾರಾಯ, ಗೌತಮರು ನೋಡಿದ್ರೆ ಅನುಮತಿ ಕೊಡ್ತಿಲ್ಲ. ಎಂದೋ ನಾವು ವಿಚಾರ ಮಾಡಿದೀವಿ, ನಮ್ಮ ಊರಿಗೆ ಹೋದ್ರೆ ಸಾಕಾಗಿದೆ, ಇವ್ರು ಅನುಮತಿ ಕೊಡ್ತಿಲ್ಲ, ಸಂಕೋಚ ಆಗ್ತಾ ಇದೆ ಇಲ್ಲಿ ಇದ್ದು ಅಂತಂದ್ರ. ಸರಿ ಅಂತ ಆ ಸಮಯಕ್ಕೆ ಏನು ಉಪಾಯ ಹೇಳ್ದ, ಎಲ್ಲರನ್ನ ಕರೆಸಿ ಗೌತಮರು ಇಲ್ಲದೆ ಇರೋ ಸಮಯದಲ್ಲಿ ಒಂದಿಷ್ಟು ಕಿವಿ ಮಾತು ಹೇಳುವುದು ಗಣಪತಿ. ಸುಮ್ಮನೆ ಕಿವಿ ಚುಚ್ಚೋದು ಅಂತ ಇರ್ತದಲ್ಲ, ಏನು ಯಾರು ಹೇಳ್ಬೇಡ್ರಿ, ಎಲ್ಲ ಸಸ್ಪೆನ್ಸು ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತಿರ್ತಾರೆ ಸೀರಿಯಲ್ಗಳಲ್ಲೆಲ್ಲ. ಮಾತಾಡ್ತಿರ್ತಾರೆ, ವಾಯ್ಸ್ ಕೊಟ್ಟಿರೋದಿಲ್ಲ ಅಷ್ಟೇ, ಏನೋ ಸಸ್ಪೆನ್ಸ್ ಅಂತ ಅರ್ಥ. ಹಾಗೆ ಮಾಡಿಬಿಟ್ಟು
ಅಷ್ಟೊತ್ತಿಗೆ ಸರಿಯಾಗಿ ಮಧ್ಯಾಹ್ನ ಆಯ್ತು, ಬೆಳಗ್ಗೆ ಬಂದು ಹೋಗ್ಬಿಟ್ಟಿದ್ದಾನೆ ಗಣಪತಿ. ಬಂದಿದ್ದಾನೆ ಅನ್ನೋದು ಗೌತಮರಿಗೆ ಗೊತ್ತಿಲ್ಲ. ಗೌತಮ ಋಷಿಗಳು ಮಧ್ಯಾಹ್ನದ ಸಮಯಕ್ಕೆ ಒಮ್ಮೆ ಸ್ನಾನಕ್ಕೆ ಹೋಗ್ತಿದ್ರಂತೆ ನದಿ. ಸ್ನಾನಕ್ಕೆ ಹೋಗುವಾಗ ತಮ್ಮ ಹೊಲದಲ್ಲಿಯೇ ಹೋಗ್ಬೇಕು. ಭಾರಿ ಫಲವತ್ತಾಗಿ ಬೆಳೆದಿದೆ ಧಾನ್ಯ, ಅಲ್ಲಿಯೇ ನಡ್ಕೊಂಡು ಹೋಗ್ಬೇಕು. ಇದಕ್ಕಿದ್ದಂತೆ ಒಂದು ಆಕಳ ಕಾಣಿಸ್ತಂತೆ. ಆ ಆಕಳ ಹೊಲ ಎಲ್ಲ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ. ಗೌತಮರಿಗೇನು ಅಂದ್ರೆ, ಆಕಳ ತಿನ್ನೋ ಜಾಗನೇ ಒಂದು ಗೋಮಾಳ ಅಂತಿದೆ, ಅಲ್ಲಿ ತಿಂದಿದ್ರೆ ಚೆನ್ನಾಗಿತ್ತು, ಎಷ್ಟು ಜನರಿಗೆ ಇದರಿಂದ ಅನ್ನದಾನ ಆಗ್ತಾ ಇದೆ, ಇದನ್ನೇ ಆಕಳ ತಿಂದ್ರೆ ಏನ್ ಸಮಸ್ಯೆ ಅಂತ ಏನೂ ಮಾಡಿಲ್ಲ. ಪಾಪ ಗೌತಮರಿಗೆ ಆಕಳ ಮೇಲೆ ಪ್ರೀತಿನೇ ಇದೆ, ಆದ್ರೂ ಒಂದ್ಸರಿ ಹೈ ಅಂತಂದ್ರೆ ಸತ್ತೇ ಹೋಗ್ಬಿಡ್ತಂತೆ ಆಕಳ. ಅಲ್ಲ, ದೂರದಲ್ಲಿ ನಿಂತಿದ್ದಾರೆ ಗೌತಮರು, ಅಲ್ಲಿ ಆಕಳ ಸುಮ್ಮನೆ ಹೈ ಅಂತ ಇಟ್ಟಂದ್ರೆ ಸತ್ತೇ ಹೋಗ್ಬಿಡ. ಇವರೆಲ್ಲ ಸುತ್ತಲೂ ನಿಂತು ಬಿಟ್ಟಿದ್ರು. ಮೊದಲೇನೆ ಎಲ್ಲರೂ ದುಬು 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 ಬಂದ್ರಂತೆ. ಗೌತಮರೇ, ಗೋಹತ್ಯ, ಆಕಳ ಹತ್ಯೆ ಮಾಡಿ ನಿಮ್ಮ ಆಶ್ರಮದಲ್ಲಿ ನಾವಿರಲ್ಲ ಇರಲ್ಲ ಇರಲ್ಲ ಪ್ರತಿಭಟನೆ ಕೂತ್ಕೊಂಡು, ನೀವು ಅನುಮತಿ ಕೊಡ್ರಿ ಬಿಡ್ರಿ, ನಾವು ಹೋಗ್ಬೇಕು, ಗೋಹತ್ಯೆ ಮಾಡಿದ್ರಿ. ಗೌತಮರಿಗೆ ಹಿಂಡು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಇದಕ್ಕಿದ್ದಂತೆ ಭಾರತ ಬಂದ್ ಮಾಡಿದಂಗೆ ಆಯ್ತು. ಏನ್ ಹಿಂಡು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಎಲ್ಲ ಕಡೆ ಬಂದ್ ಅಂದ್ಬಿಟ್ರೆ ಉಳಿದವ್ರ ಹಣೆ ಬಾರಿಲ್ಲ. ದಿನ ದುಡ್ಕೊಂಡು ತಿನ್ನೋರು ಹಣೆ ಬಾರಿಲ್ಲ. ನಿಮ್ಮ ಆಶ್ರಮ ಬೇಡ, ನೀವು ಬೇಡ, ನಿಮ್ಮ ಆಶ್ರಮ ಬೇಡ ಅಂತ ಮಾಡಿ. ಪಾಪ ಅವ್ರು ಗೌತಮರು ಏನ್ ಮಾಡ್ಬೇಕು, ಆಕಳ ಎಬ್ಬಿಸ್ಲಿಕ್ಕೆ ಹೋಗಿ ಸತ್ತು ಹೋಗ್ಬಿಟ್ಟಿದ್ರು. ಆಕಳ ಸತ್ತಿದೆ, ನೀವು ಹೈ ಅಂದ್ರೆ ಸತ್ತು ಅಂತ ಬೇರೆ ಅಪವಾದ ಕಟ್ಟಿಬಿಟ್ರು. ಒಂದೆಡೆಯಲ್ಲಿ ಮಾತಾಡೋ ಹಾಗಿಲ್ಲ, ಮನಸ್ಸಿಲ್ದೇ ಇದ್ರು ಎಲ್ಲರಿಗೂ ಅನುಮತಿ ಕೊಟ್ಟರಂತೆ. ಹೋಗ್ರಪ್ಪ, ನಿಮ್ಮ ಊರಿಗೆ ಹೋಗ್ರಿ, ಇದೇನೋ ಗೋಹತ್ಯೆ ಪಾಪ ಬಂತು ದೊಡ್ಡದು, ನನಗೆ ಅರ್ಥ ಆಗ್ತಾ ಇಲ್ಲ, ನೋಡೋಣ, ವಿಚಾರ ಮಾಡೋಣ ಮುಂದೆ ಯಾವಾಗಾದ್ರೂ, ನೀವೆಲ್ಲ ಹೋಗಿ ಬರ್ರಿ ಎಲ್ಲರನ್ನು ಕಳಿಸ್ಬಿಡ್ತಾರೆ. ಏನು ಅಂತ ಗೊತ್ತೇ ಆಗಿಲ್ಲ. ಒಬ್ರು ಯಾರೋ ಅಲ್ಲೇ ನಿಂತಿದ್ರಂತ. ಗೌತಮರು ಕೇಳಿದ್ರು, ಅಲ್ಲ ಈಗ ಆಕಳ ಕೊಂದೆ ಅಂತ ಪಾಪ ಕಟ್ಟಿದ್ರಲ್ಲ, ಇದನ್ನ ಪರಿಹಾರ ಹೆಂಗ್ ಮಾಡೋದು? ಆ ಬ್ರಹ್ಮಚಾರಿ ಅಲ್ಲೇ ನಡ್ಕೊಂಡ್ ಬರ್ತಿದ್ನಂತಲ್ಲ. ಮತ್ತೆ ಅವನ್ ಬಂದ, ಗೌತಮರೇ ಏನು ಉಪಾಯ ಇಲ್ಲ, ಇದು ಬದುಕಬೇಕು ಅಂದ್ರನೇ ನಿಮ್ಮ ಗೋಹತ್ಯೆ ಹೋಗ್ತದೆ, ಅದಕ್ಕೇನ್ ಮಾಡ್ಬೇಕು? ಏನಲ್ಲ, ಶಿವನ ತಲೆ ಮೇಲಿರೋ ಗಂಗೆಯನ್ನು ಕೆಳಗಿಳಿಸ್ರಿ ಅಂತ. ಶಿವನ ತಲೆ ಮೇಲೆ ಗಂಗೆ ಇದ್ದಾಳೆ, ಅವಳೇನಾದ್ರೂ ಸತ್ತ ಈ ಆಕಳ ಮೇಲೆ ಹರಿತು ಅಂತಂದ್ರೆ ಗಂಗೆಗೆ ಆ ಶಕ್ತಿ ಇದೆ, ಸತ್ತದ್ದನ್ನು ಬದುಕಿಸಿಬಿಡ್ತದೆ ಆಕಳ, ಅದನ್ನ ಮಾಡಿದ್ರೆ ಆಗ್ತದ ನೋಡ್ರಿ. ಅಲ್ಲ ಬ್ರಹ್ಮಚಾರಿ. ಆಮೇಲೆ ಬ್ರಹ್ಮಚಾರಿನ ಹುಡುಕುತ್ತಿದ್ರು ಅವರು, ಗಂಗೆಯನ್ನು ಹೆಂಗೆ ಇಳಿಸೋಣ ಅಷ್ಟರಲ್ಲಿ ಕಾಣೆ ಆಗಿಬಿಟ್ಟೆ ಗಣಪತಿ. ಗಣಪತಿ ಹೇಳಿ ಹೋಗಿದ್ದೇನು ಗೊತ್ತೇನು? ಗುಟ್ಟಾಗಿ ಸಸ್ಪೆನ್ಸ್ ಆಗಿ ಬೇರೆ ಏನು ಹೇಳಿಲ್ಲವ, ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಇಷ್ಟೇ ಹೇಳಿದ್ನಂತೆ, ನಿಮಗೆಲ್ಲ ನಿಮ್ಮ ಮನೆಗೆ ಹೋಗ್ಬೇಕು, ಗೌತಮರು ನಿಮ್ಗೆ ಯಾರಿಗೂ ಅನುಮತಿ ಕೊಡ್ತಿಲ್ಲ, ಅದಕ್ಕೆ ಉಪಾಯ ಮಾಡ್ರಿ. ಏನು ಅಂದ್ರೆ, ಇಷ್ಟು ದೊಡ್ಡ ದೊಡ್ಡ ತಪಸ್ವಿಗಳು ನೀವು, ಒಂದು ಮಾಯಾ ಆಕಳ ಸೃಷ್ಟಿ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ರು. ಮಾಯಾ ಆಕಳ ಸೃಷ್ಟಿ ಮಾಡ್ರಿ, ಅದು ಹೈ ಅನ್ನೋ ಅಷ್ಟರಲ್ಲಿ ಸತ್ತಿರ್ಬೇಕು, ಮತ್ತದು ಎದ್ದಿರಬಾರ್ದು ಅಂತ ಆಕಳ ನಿಮ್ಮ ತಪಸ್ಸಿನಿಂದ ಸೃಷ್ಟಿ ಮಾಡ್ರಿ. ಗೌತಮದ ಸ್ನಾನಕ್ಕೆ ಹೋಗುವಾಗ ಹೈ ಅಂತಾರೆ, ಸತ್ತು ಬೀಳ್ತದೆ, ನೀವು ಅಲ್ಲೇ ಸುತ್ತಮುತ್ತಲಿ ಇದ್ದವರು ಅವ್ರು ಮುಗಿ ಬೀಳ್ರಿ, ತಾನಾಗಿ ಅನುಮತಿ ಕೊಡ್ತಾರೆ, ಹೋಗ್ರಿ, ಹೋಗುವಾಗ ಹೇಳಿ ಹೋಗ್ರಿ, ಆಕಳ ಬದುಕಿಸ್ರಿ ಗೌತಮರಿ, ಗಂಗೆಯನ್ನು ತರಿಸ್ರಿ ಅಂತ ಚಿಕ್ಕ ಹೇಳ್ಬಿಟ್ಟಿರಿ. ಅವ್ರು ಅಟ್ಟೆ ಮಾಡಿ ಹೋಗ್ಬಿಟ್ರೆಲ್ಲ. ಗೌತಮರಂದ್ರು, ನಾನೆಂದ ಆಕಳನ್ನು ಕೊಂದೇನಿ, ಇದು ಏನಿದು ಅಂತ ಗೌತಮರು ತಪಸ್ಸಿ ಕೂತ್ಕೊಂಡ್ರು. ಎಲ್ಲಿ ತಪಸ್ಸಿ ಕೂತ್ಕೊಂಡ್ರು ಗೌತಮರು ಅಂದ್ರೆ, ಇವತ್ತು ತ್ರ್ಯಂಬಕೇಶ್ವರ ಅಂತಿದೆ ನಾಸಿಕ್ ಅಂತ, ಅಲ್ಲಿ ತಪಸ್ಸು ಮಾಡಿದ್ರಂತೆ. ಅಲ್ಲಿ ತಪಸ್ಸು ಮಾಡಿದ್ರೆ ಶಿವ ಬಂದ. ಶಿವ ಕೇಳಿದ, ಏನ್ ಗೌತಮರೇ ಯಾಕೆ ತಪಸ್ಸು ಮಾಡ್ತಿದ್ರಿ, ಏನ್ ಸಮಾಚಾರ? ಏನಿಲ್ಲ ಶಿವ, ಒಂದು ಆಕಳ ಸತ್ತು ಹೋಗ್ಬಿಟ್ಟಿದೆ ನಮ್ಮ ಆಶ್ರಮದೊಳಗೆ, ಅದು ಬದುಕಬೇಕು ಅಂತ ನಿನ್ಗೆ ಕೇಳ್ಕೊಂಡೆ, ಬದುಕಲಿಕ್ಕೆ ಒಂದಿಷ್ಟು ಹನಿ ನಿನ್ನ ಗಂಗೆಯನ್ನು ಕೆಳಗಿಳಿಸಪ್ಪ ಮಾರಾಯ ಅಂತ ಕೇಳಿದ್ರೆ, ಶಿವ ನೋಡಿದ, ಅವನಿಗೆ ಅರ್ಥ ಆಯ್ತು, ಓಹೋ ಇದು ಪಾರ್ವತಿ ಕೆಲಸ. ಪಾರ್ವತಿ ನನ್ನ ಮಗನಿಗೆ ಗಣಪತಿ ಹೇಳಿದಾಳೆ, ಗಣಪತಿ ಇಷ್ಟೆಲ್ಲ ದೇವಲೋಕದ ಗಂಗೆಯನ್ನು ಕೆಳಗಿಳಿಸ್ಲಿಕ್ಕೆ ಇಷ್ಟೆಲ್ಲ ಉಪಾಯ ರೂಪಿಸಿದಾನೆ ಅಂತ ಅರ್ಥ ಆಯ್ತು ಶಿವನಿಗೆ. ಮಗನ ಮನಸ್ಥಿತಿ, ಹೆಂಡತಿ ಮನಸ್ಥಿತಿ ಶಿವನಿಗೆ ಅರ್ಥ ಆಗದೆ ಇರ್ತದ?
ಆಗಲಿ ಅಂತ ಶಿವ ತಕ್ಷಣ ಗಂಗೆಯನ್ನು ಇಂತಿಷ್ಟು ಹನಿ ಕೆಳಗಿಳಿಸಿದ. ಆಗ ಗೌತಮ ಋಷಿಗಳು ದರ್ಬೆಯಿಂದ ಆ ಗಂಗೆಗೆ ದಾರಿ ತೋರಿಸ್ತಾ ಬಂದ್ರಂತೆ. ಅದಕ್ಕೆ ಆ ನದಿಗೆ ಕುಶಾವರ್ತ ಅಂತ ಹೆಸರು ಬಂತ. ದರ್ಬೆಗೆ ಕುಶ ಅಂತ ಹೆಸರು. ಗೌತಮರು ದಾರಿ ತೋರಿಸ್ತಾ ಬಂದದ್ದಕ್ಕೆ ಗೌತಮಿ ಅಂತ ನದಿಗೆ ಹೆಸರು ಬಂತಂತೆ. ಆ ದಾರಿ ತೋರಿಸ್ತಾ ಬಂದ ಗಂಗೆನೆ ಆಕಳ ಮೇಲೆ ಹರಿತು ಕೂಡಲೇ ಆಕಳು ಬದುಕ್ತಂತೆ. ಅದಕ್ಕೆ ಅವಳಿಗೆ ಗೋದಾ ಅಂತ ಹೆಸರು ಬಂತಂತೆ. ವರಿ ಅಂದ್ರೆ ವಾರಿ, ನೀರು ಅಂತ ಅರ್ಥ. ಗೋ ಅಂದ್ರೆ ಆಕಳ. ಸತ್ತೋದ ಆಕಳನ್ನ ಬದುಕಿಸಿಕೊಟ್ಟ ನದಿ ಆದ್ರಿಂದ ಗೋದಾವರಿ. ಗೌತಮರ ತಪಸ್ಸಿನಿಂದ ಕೆಳಗಿಳಿದು ಬಂದದ್ದಕ್ಕೆ ಗೌತಮಿ. ದರ್ಬೆಯಿಂದ ದಾರಿ ತೋರಿಸ್ತಾ ಬಂದಾಗ ಬಂದದ್ದಕ್ಕೆ ಗಂಗೆಗೆ ಇನ್ನೊಂದು ಹೆಸರು ಬಂತೇನಂತ? ಕುಶಾವರ್ತ. ಕುಶಾವರ್ತ. ಗೌತಮಿ, ಕುಶಾವರ್ತ, ಗೋದಾ ಅನ್ನೋ ಹೆಸರಿನಿಂದ ಪ್ರಸಿದ್ಧಳಾದ್ದಲ್ಲ ಇವತ್ತು ಗಂಗೆ. ಶಿವನ ಮುಡಿಯಿಂದ ತ್ರ್ಯಂಬಕೇಶ್ವರದಲ್ಲಿ ಹರಿದು ಗೌತಮರ ಆಶ್ರಮದ ಆಕಳನ್ನು ಬದುಕಿಸಿ ಅಂತೂ ಪಾರ್ವತಿ ನಕ್ಬಿಟ್ಲಂತೆ. ಗಣಪತಿ ಎಷ್ಟು ಚಾಣಾಕ್ಷತನ ಮಾಡಿದೀವ ಮಾರಾಯ ಅಂತ. ಇವತ್ತು ಒಂದು ಬಾರಿ ಗೋದಾವರಿ ನದಿ ಸ್ನಾನ ಮಾಡಿದ್ರೆ 6 ತಿಂಗಳು ಉಪವಾಸ ಮಾಡಿ ದೇವರ ಪೂಜೆ ಮಾಡಿದ್ರೆ ಏನು ಪುಣ್ಯವೋ, ಒಂದು ಬಾರಿ ಗೋದಾವರಿ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದೆ. ಷಣ್ಮಾಸ ಫಲದ ಗೋದಾ, ಅಷ್ಟು ಪ್ರಸಿದ್ಧ ಗೋದಾವರಿ. ಸಾಧಾರಣ ನದಿಯಲ್ಲ. ಒಬ್ಬ ಕವಿ ಹೇಳ್ತಾನೆ, ಕರ್ನಾಟಕದ ಕವಿ, ಮೊದಲು ಕರ್ನಾಟಕ ಎಷ್ಟಿತ್ತು ಅಂದ್ರೆ ಈ ಕಡೆ ಕಾವೇರಿಯಿಂದ ಆ ಕಡೆ ಗೋದಾವರಿ ತನಕ ಇತ್ತಂತೆ ಮೊದಲು ಕರ್ನಾಟಕ. ಆ ಗೋದಾವರಿ ಅಂತ ಒಬ್ಬ ಕವಿ ಹೇಳ್ತಾನೆ. ಯಾಕೆ ಅಂದ್ರೆ ಗೋದಾವರಿ ಬಾರ್ಡರ್ ಈ ಕಡೆ ಆದ್ರೆ ಕಾವೇರಿ ಬಾರ್ಡರ್ ಈ ಕಡೆ ಇತ್ತು. ಈಗೆಲ್ಲ ವ್ಯತ್ಯಾಸ ಇದೆ, ರಾಜಕೀಯದ ವಿಷಯ ಬೇಡ. ಹಾಗಿತ್ತಂತೆ. ಯಾಕೆ? ಗೋದಾವರಿ ಬಹಳ ಅದ್ಭುತವಾದ, ಗಂಗೆನೇ ಇನ್ನೊಂದು ರೂಪ ಗೋದಾವರಿ ನದಿ ಅಂತ. ಅಷ್ಟು ಗಂಗೆ ಗೋದಾವರಿಯಾಗಿ ಭೂಮಿಗೆ ಹರಿದು ಆ ಗೌತಮರ ಶಾಪವನ್ನು ಪರಿಹರಿಸಲಿಕ್ಕೆ, ಅಂದ್ರೆ ಗೋ ಹತ್ಯೆ ಪಾಪ ಪರಿಹಾರ ಮಾಡ್ಲಿಕ್ಕೆ ಬಂದಲ್ಲ, ಅವಳು ಬರಬೇಕಾದ್ರೆ ಭೂಮಿಗೆ ಕಾರಣ ಯಾರಾಗಿದ್ದಾನೆ? ಗಣಪತಿಯಾಗಿದ್ದಾನೆ. ಹೀಗಾಗಿ ಗಣಪತಿಯ ಸ್ಥಾನ ಅಂತಿಂತ ಸ್ಥಾನ ಅಲ್ಲ, ಬಹಳ ಸೂಕ್ಷ್ಮವಾದ ಕೆಲಸ ಮಾಡುವ, ಮಹಾ ಸೂಕ್ಷ್ಮ. ದೇಹ ದೊಡ್ಡದಿದೆ ಅಂತ ಹೇಳಿ ನಿಮ್ಮ ಹಂಡ ಬಂಡಿಲ್ಲ. ನಾವು ತಿಳ್ಕೊಂಡಿದ್ದೀವಿ ದಪ್ಪಿದ್ದಾನೆ ದಪ್ಪಿದ್ದಾನೆ. ಅಯ್ಯೋ, ಭಾರಿ ಚಾಣಾಕ್ಷ, ಭಾರಿ ಚಾಣಾಕ್ಷ. ಮತ್ತು ಇದು 12ನೇ ಕಥೆ, 12ನೇ ಅಂಶ. ಇನ್ನೊಂದು ಬಾರಿ ಇನ್ನೂ ಒಂದು ಅಂಶವನ್ನು ಶಾಸ್ತ್ರ ಹೇಳ್ತೇವೆ, 13ನೇ ಅಂಶ. ಎಲ್ಲ ತಿಥಿಗಳು ಏನಿದ್ದಾವೆ ಆ ತಿಥಿಗಳನ್ನ ಸರದಿ ಪ್ರಕಾರ ಒಬ್ಬೊಬ್ರು ಆರಿಸ್ಕೊಂಡ್ರಂತೆ. ಒಬ್ಬೊಬ್ರು ಆರಿಸ್ಕೊಂಡ್ರು. ನನ್ನನ್ನ ಪೂಜಿಸಿ, ನನ್ನ ಇಷ್ಟಾರ್ಥಗಳನ್ನ ಪೂಜಿಸಿ, ನನ್ನನ್ನ ಪೂಜಿಸಿ ನಮ್ಮ ಇಷ್ಟಾರ್ಥಗಳನ್ನ ಪಡ್ಕೊಳ್ಳಿ ಅಂತ ದೇವತೆಗಳು ಆರಿಸ್ಕೊಂಡ್ರಂತೆ. ಪಂಚಮಿಯನ್ನ ಶೇಷ ಆರಿಸ್ಕೊಂಡ, ಅದಕ್ಕೆ ನಾಗರ ಪಂಚಮಿ ಅಂತ ಆಯ್ತಾನೆ. ಸ್ಕಂದ ಷಷ್ಠಿಯನ್ನು ಆರಿಸ್ಕೊಂಡ, ಅದಕ್ಕೇನೆ ಸ್ಕಂದ ಷಷ್ಠಿ ಅಂತ ಆಯ್ತಾನೆ. ಏಕಾದಶಿಯನ್ನ ವಿಷ್ಣು ಆರಿಸ್ಕೊಂಡ, ಅದಕ್ಕೆ ಹರಿದಿನ ಅಂತ ಆಯ್ತಾಯ್ತು. ಹೀಗೆ ಒಂದೊಂದು ತಿಥಿಗಳು 15 ದಿನಗಳಲ್ಲಿ ಒಬ್ಬೊಬ್ಬ ದೇವತೆಗಳು ತಮ್ಮನ್ನ ತಾವು ಆರಿಸ್ಕೊಂಡು ನನ್ನನ್ನ ಈ ದಿನಗಳಲ್ಲಿ ಭಕ್ತರು ಆರಾಧಿಸಲಿ ಅಂತಂದದ್ದಕ್ಕೆ ತಿಥಿಗಳ ವ್ಯವಸ್ಥೆ ಆಯ್ತದೆ. ಆ ತಿಥಿಗಳ ಲೆಕ್ಕದಲ್ಲಿ ಗಣಪತಿ ಚತುರ್ಥಿಯನ್ನು ಆರಿಸ್ಕೊಂಡಂತೆ, ಅದಕ್ಕೆ ಗಣೇಶ ಚತುರ್ಥಿ ಅಂತ ಆಯ್ತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಒಂದು ಅಂಶ. 14. ಮತ್ತೊಂದು ಅಂಶ, ಈ ತಿಥಿಗಳನ್ನೇ ಆರಿಸ್ಕೊಂಡು ಪೂಜಿಸಿಕೊಳ್ಳುವಾಗ ಒಂದು ಬಾರಿ ಒಬ್ಬ ಭಕ್ತರ ಮನೆಯಲ್ಲಿ ಬಹಳ ಪೂಜೆ ಚೆನ್ನಾಗಿ ಮಾಡಿದ್ರಂತೆ ಭಕ್ತರು. ಹೇಳಿ ಕೇಳಿ ಹೇಳಿದ್ದಲ್ಲ, 10,000 ಯೋಜನದಷ್ಟು ದೇಹ, ಕೆಂಪು ಬೆಲೆ ಇದ್ದಾನೆ, ವಾಹನ ನೋಡಿದ್ರೆ ಇಲಿ ಬೇರೆ. ಏನು ಮಾಡಬೇಕು? ಸಣ್ಣ ವಾಹನ, ಕೂತ್ಕೊಂಡು ಹೋಗ್ತಾ ಇದ್ದಾನಂತೆ ಯಾವುದೋ ಒಂದು ಮನೆಯಿಂದ ಇನ್ನೊಬ್ಬ ಮನೆ, ಭಕ್ತರ ಮನೆ. ಅದು ಏನು ಇಲಿ ಹೋಗುವಾಗ ಅದೇನು ಹಂಪು ಬಂತೋ ಏನೋ, ಧಬಕ್ ಅಂತ ಅಲ್ಲಿ ಬಿದ್ದಬೇಕು. ಗಣಪತಿ ಸ್ಥೂಲ ಕಾಯ, ವಾಹನ ಸಣ್ಣದಿದೆ, ಒಳಗಿದ್ದದ್ದೆಲ್ಲ ಕೆಳಗೆ ಬಿತ್ತಂತೆ. ಒಳಗಿದ್ದದ್ದೇನೋ ಮೋದಕ ಗೀದಕ ಎಲ್ಲ ಕೆಳಗೆ ಬಿತ್ತಂತೆ. ಕೆಳಗೆ ಬಿದ್ದ ಕೂಡಲೇ ಆಕಾಶದಲ್ಲಿದ್ದ ಚಂದ್ರ ನಕ್ಕು ಬಿಟ್ಟಂತೆ. ಚಂದ್ರ ನಕ್ಕ,
ಏನು ಗಣಪತಿ ಸ್ವಲ್ಪ ಕಡಿಮೆ ತಗೊಳ್ಬೇಕು, ಇರುವೆ ಸ್ವಲ್ಪ ಕಡಿಮೆ ತಗೋಬೇಕಾಗಿತ್ತು, ಭಕ್ತರು ಕೊಟ್ಟಾರೆ ಅಂತ ಆಪಡಿ ತುರ್ಕೊಳ್ಳೋದಾಅಂತ ಅಂದ್ಬಿಟ್ಟು ಹಾಸ್ಯ ಮಾಡಿ ನಕ್ಯ ಅಂತ ಚಂದ್ರನ ಮೇಲೆ ಸಿಟ್ಟು ಬಂತಂತೆ ಗಣಪತಿ. ಸಿಟ್ಟು ಬಂದು ಹೇಳ್ದ, ಯಾರು ಗಣೇಶ ಚತುರ್ಥಿಯ ದಿವಸ ನನ್ನ ಆರಾಧಿಸುವ ದಿನ ನಿನ್ನನ್ನೇನಾದ್ರೂ ಯಾರಾದ್ರೂ ಕಣ್ತರಲು ನೋಡಿದ್ರೆ ಅವಳಿಗೆ ಅಪವಾದ ಬರಲಿ, ಅಪಕೀರ್ತಿ ಬರಲಿ ಶಾಪ ಹಾಕಿಬಿಟ್ಟ. ಶಾಪ ಹಾಕಿದ ಕೂಡ್ಲೇನೆ ಚಂದ್ರ ದಿಗ್ಬೆರಗಾಯ್ತು. ಅದೇ ಹೀಗೆ ಶಾಪ ಹಾಕಿದೆ ಅಲ್ಲ, ಹೌದು ಶಾಪ ಹಾಕ್ಬಿಟ್ಟಿದೆ, ಮುಗಿದು ಹೋಯ್ತು, ನನ್ನ ನೋಡಿ ನಕ್ಕಿಲ್ಲ ನೀನು. ಈ ಕಥೆಯನ್ನು ನೋಡಿ ಆದ್ರೂ ನೆನಪಿಸ್ಕೊಳ್ರಿ, ಗಣಪತಿಯ ದೇಹವನ್ನು ನೋಡಿ ಯಾರು ನಗಬೇಡ್ರಿ ಅಂತ. ಸುಂದರಾಂಗನಾದ ಗಣಪತಿಯನ್ನು ನೋಡಿ ನಕ್ರೆ ಚಂದ್ರನಿಗೆ ತಪ್ಪಲಿಲ್ಲ, ಈ ನಮಗೆ ತಪ್ಪದೇ ಇರ್ತದ? ಅದಕ್ಕೆ ಗಣಪತಿ ಅಂದ್ರೆ ಎಚ್ಚರಿಕೆಯಿಂದ ಇರುತ್ತೆ. ಹೀಗೊಂದು ಕಥೆ ಹೇಳ್ತದೆ ಪುರಾಣ. ಅದಕ್ಕೆ ಇದು 15ನೇ ಅಂಶ. ಭಾಗವತದಲ್ಲಿ ಬರುವ ಒಂದು ಉಪಾಖ್ಯಾನ ಅನುಸಂಧಾನ ಮಾಡಬೇಕು. ಯಾದವರಲ್ಲೆಲ್ಲ ಸತ್ರಾಜಿತ ಅಂತ ಒಬ್ಬ ಯಾದವ. ಗಣಪತಿ ಸನ್ನಿಧಾನದಲ್ಲಿ ಈ ಕಥೆ ಹೇಳಲೇಬೇಕು, ಬಹಳ ಪ್ರೀತಿ ಗಣಪತಿ ಈ ಕಥೆ. ಯಾದವರಲ್ಲೆಲ್ಲ ಸತ್ರಾಜಿತ ಅಂತ ಒಬ್ಬ ಯಾದವ ಇದ್ದ. ಆತ ಸೂರ್ಯನಿಗೆ ಸ್ನೇಹಿತನಾಗಿದ್ದ. ನೋಡಿದ್ರ, ಹಿಂದಿನ ಕಾಲದವರು ದೇವತೆಗಳ ಜೊತೆಗೆ ಸ್ನೇಹ ಇಟ್ಕೊಂಡಿರ್ತಿದ್ರಂತ. ಈಗೆಲ್ಲ ದೇವರ ಜೊತೆಗೆ ಇಟ್ಕೊಂಡಿರ್ತಾರೆ. ದೇವರ ಜೊತೆಗೆ ದೇವತೆಗಳ ಜೊತೆಗೆ ಸ್ನೇಹ ಬೇಡ ಆಗಿದೆ. ಈಗೇನಿದ್ರು ಇಲ್ಲೇ ಮತ್ತೆ ಈಗೆಲ್ಲ ಫೇಸ್ಬುಕ್ ಫ್ರೆಂಡ್ಸ್ ಹೋಗ್ತಾ ಇದ್ಬಿಟ್ಟಿರ್ತಾರೆ. ಬರೀ ಇದೇ ಪ್ರಪಂಚ, ಇದು ಬಿಟ್ಟು ಜಗತ್ತೇ ಇಲ್ಲ ಅನ್ನೋ ಹಂಗಿರ್ತಿದ್ದಾರೆ. ಹಿಂದಿನವರೆಲ್ಲ ದೇವತೆಗಳ ಜೊತೆಗೆ ಸ್ನೇಹ ಇಟ್ಕೊಳ್ತಿದ್ರಂತೆ, ಮಾತು ಅವ್ರ ಜೊತೆಗೆ ಆಗ್ತಿದ್ರಂತೆ. ಇವತ್ತಿಗೂ ಆ ಶಕ್ತಿ ಇದೆ, ನಾವು ಬಳಸ್ಕೊಳ್ತಿಲ್ಲ ಅಷ್ಟೇ, ನಾವು ಅದರ ಕಡೆ ಗಮನ ಹರಿಸಿಲ್ಲ. ಆ ಸ್ನೇಹದ ಗುರುತಿಗೆ ಸೂರ್ಯನೇ ಕೆಳಗಿಳಿದು ಬಂದಂತ. ಒಂದ್ಸರಿ ಕೆಳಗಿಳಿದು ಬಂದು ಒಂದು ಮಣಿ ಇತ್ತಂತೆ. ಅದರ ಹೆಸರು ಶಮಂತಕ ಅಂತದೆ ಭಾಗವತ. ಆ ಮಣಿಯನ್ನ ತಂದು ಸತ್ರಾಜಿತನಿಗೆ ಕೊಟ್ಟ. ನಿನಗೂ ನನಗೂ ಒಳ್ಳೆ ಸ್ನೇಹ ಇದೆ, ಸ್ನೇಹದ ಒಂದು ಗುರುತಿರಲಿ, ನಿನ್ನ ಮನೆಯೊಳಗೆ ಮಣಿ ಇಟ್ಕೋ ಅಂತ ಅಂದ. ಆ ಮಣಿಯ ಹೆಸರು ಶಮಂತಕ ಅಂತ ಹೇಳಿ ಕರೀತಾರೆ. ಏನದ್ರ ಪ್ರಭಾವ ಅಂದ್ರೆ, ಆ ಮಣಿ ಯಾರ ಮನೆಯಲ್ಲಿ ಇರ್ತದೋ ಅವರ ಮನೆಯಲ್ಲಿ ಜ್ವರ ಬರ್ತಿರ್ಲಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ಒಳ್ಳೆ ಭೋಜನ, ಇಡೀ 12 ಯೋಜನದಷ್ಟು ದೂರ ಬರಗಾಲ ಬರ್ತಿರ್ಲಿಲ್ಲ, ಮಳೆ ಬೆಳೆ ಎಲ್ಲ ಸುರಿಸ್ತಿತ್ತಂತ ಆ ಮಣಿ. ಅಂಥ ಅದ್ಭುತವಾದ ಮಣಿ, ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಅದ್ಭುತ. 8 ಭಾರದಷ್ಟು ಪ್ರಮಾಣದಲ್ಲಿ ಬಂಗಾರ ಸುರಿಸ್ತಿತ್ತಂತೆ. 1 ಭಾರ ಅಂದ್ರೆ 20 ಮಣ. ನಿಮ್ಗೆ ಗೊತ್ತಾಗ್ತದೆ ಲೆಕ್ಕ. 20 × 8 ಎಷ್ಟು ಮಣ ಇರಬೇಕು ಲೆಕ್ಕ ಹಾಕ. ಮನೆ ಒಳಗೆ ಅದನ್ನ ಇಟ್ಟು ಪೂಜೆ ಮಾಡಿದ್ರೆ ಸಾಕು, ಬಂಗಾರ ಸುರಿತಿತ್ತಂತೆ, ಚಿನ್ನ. ಅಂಥ ಮಣಿ. ರೋಗ ಇಲ್ಲ, ಹಸಿವೆ ನೀರಡಿಕೆಗಳ ಕಾಟ ಇಲ್ಲ, ಬರಗಾಲ ಬರ್ತಿರ್ಲಿಲ್ಲ. ಆ ಮಣಿ ಇದ್ರೆ ಜಾಗದಲ್ಲಿ ಬಂಗಾರ ಸುರಿತಿತ್ತಂತೆ. ಅಂಥ ಮಣಿನ ಸೂರ್ಯ ತಂದು ಸ್ನೇಹದ ಗುರುತಿಗೆ ಅಂತ ಕೊಡ್ಬೇಕು. ಭಾರಿ ಖುಷಿ ಆಯ್ತು ಸತ್ರಾಜಿತನಿಗೆ. ಥಳ 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 ಹೊಳಿತಿತ್ತ. ಸತ್ರಾಜಿತ ಅದನ್ನು ಕುತ್ತಿಗೆ ಕಟ್ಕೊಳ್ತಿತ್ತಂತೆ. ಯಾವಾಗ ಒಳ್ಳೆ ಮಣಿ ಕುತ್ತಿಗೆಯಲ್ಲಿ ಹಾಕೊಳ್ಳೋದು, ಕುದುರೆ ಮೇಲೆ ಕೂತ್ಕೊಳ್ಳೋದು, ದ್ವಾರಕಾಪಟ್ಟಣ ಎಲ್ಲ ಸುತ್ತಕೊಂಡು ಬರೋದು. ಎಲ್ಲರೂ ಇವ್ರು ನೋಡಿ ಕೇಳ್ತಿದ್ರಂತೆ, ಏನೋ ಮಣಿ ಅದು, ಏನೋ ಮಣಿ, ಅದು ಅದ್ಭುತ ಮಣಿ. ಎಲ್ಲ ಪೇಪರ್ ನಲ್ಲಿ, ಮ್ಯಾಗಝೀನ್ ನಲ್ಲಿ ಅವನದೇ ಕಥೆ, ಅವನದೇ ಕಥೆ. ಕಲಿಯುಗದ ಕುಬೇರ ಶುರು ಮಾಡಿಬಿಟ್ಟು ಪೇಪರ್ನವ್ರಿಗೆ ಮತ್ತೆ ಅದೇ ಬರ್ತಾರೆ, ಶುರು ಆಗಿಬಿಟ್ಟೆ. ಸತ್ರಾಜಿತ ರಾಜ ಎಂಥ ಶ್ರೀಮಂತ, ಶ್ರೀಮಂತಿಕೆ ಇಮ್ಮಡಿ ಮುಮ್ಮಡಿ ಆಗಿ ಶುರು ಆಯ್ತು. ಎಲ್ಲರದ್ದು ಮನೆ ಎಲ್ಲ ಒಂಥರ ಇದ್ರೆ ಸತ್ರಾಜಿತನ ಮನೆ ಮಾತ್ರ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಆಗಲಿ ಶುರು ಆಯ್ತು. ರಥಗಳು, ಬಂಗಾರ ಜಾಸ್ತಿ ಆಯ್ತು ಮನೆ ಒಳಗೆ. ಒಂದ್ಸಲಿ ಕೃಷ್ಣನಿಗೆ ಸುದ್ದಿ ಮುಟ್ತಂತೆ. ಯಾದವರಲ್ಲೆಲ್ಲ ಹೆಚ್ಚು ಶ್ರೀಮಂತ ಸತ್ರಾಜಿತ ಈಗ ಭಾರಿ ಶ್ರೀಮಂತನಾಗಿದ್ದಾನೆ, ಯಾವುದೋ ಒಂದು ಮಣಿ ಬಂದಿದೆ ಅಂತ ಅವ್ರ ಮನೆ ಒಳಗೆ. ಕೃಷ್ಣ ಅಂದ, ಓ ಮಣಿ ಬಂದಿದೆಯಾ, ನಾನ್ ಯಾಕೆ ಅದನ್ನು ಕೇಳಬಾರ್ದು ಅಂತ ಸತ್ರಾಜಿತ ರಾಜನ ಮನೆಗೆ ಹೋಗಿ ಕೃಷ್ಣನೇ ಸ್ವತಃ ಕೇಳಿದ್ದಂತೆ. ಸತ್ರಾಜಿತ, ನಿನ್ನ ಹತ್ರ ಒಂದು ಮಣಿ ಇದೆ ಅಂತಲ್ಲ, ಕೊಡು ನನಗೆ. ಕೃಷ್ಣ ಪರದೈವ, ಕೇಳಬೇಕೋ ಬೇಡ ಮಣಿನ, ಕೊಡಬೇಕೋ ಬೇಡ ಅನಿಸ್ಲಿಲ್ಲ. ಯಾಕೆ ಅಂದ್ರೆ ಮನುಷ್ಯನನ್ನ ದೇವರು ಪರೀಕ್ಷೆ ಮಾಡೋದೇ ಆವಾಗ. ಏನ್ ಪರೀಕ್ಷೆ ಅಂದ್ರೆ ಶ್ರೀಮಂತಿಗೆ ಕೊಡ್ತಾನೆ,
ಶ್ರೀಮಂತಿಕೆ ಕೊಟ್ಟಾಗ ದೇವರು ಬಂದು ಕೇಳ್ತಾನೆ, ಏನು ಲೋಭ ಬಂದಿದೆ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಾನೆ. ಮನುಷ್ಯನಿಗೆ ಶ್ರೀಮಂತಿಕೆ ಜಾಸ್ತಿ ಆದಂಗೆ ಜೊತೆ ಜೊತೆಯಲ್ಲಿ ಬೆಳೆಯೋದು ಯಾವುದು? ಲೋಭ ಬೆಳೀತದೆ. ಅದಕ್ಕೆ ನಾವು ಅನ್ನೋದು, ಶ್ರೀಮಂತಿಕೆ ಕೊಡದೇ ಇದ್ರು ಬೇಡಪ್ಪ ಮಾರಾಯ, ಔದಾರ್ಯ ಇರಲಿ, ಲೋಭ ಬರೋದು ಬೇಡ ಅಂದ್ರೆ. ಶ್ರೀಮಂತಿಕೆ ಬಂತು, ಜೊತೆಯಲ್ಲಿ ಲೋಭ ಬಂತು. ದೈವ ಕೃಷ್ಣ ಬಂದು ಕೇಳಿದ್ರು ಕೂಡ 7 ಮಣಿ ಕೊಡು ಅಂತಂದ್ರೆ ಕೊಡಬೇಕಾ ಬೇಡ? ಏನ್ ಮಾಡಿದ ಸತ್ರಾಜಿತ ಅಂದ್ರೆ, ಹೇಳಿದಂತೆ ಕೃಷ್ಣ ಇನ್ನೊಂದೆಂಟು ದಿವಸ ಆಗಲಿ, ನಾನೇ ನಿನಗೆ ಕರೆದು ಕೊಡ್ತೇನೆ, ಈಗ ಸದ್ಯಕ್ಕೆ ಬೇಡ ಅಂತ ದೈವಕ್ಕಿ ಮಾತಾಡಿ. ಎಷ್ಟೋ ಸರಿ ಆಗ್ತಿರ್ತಾವ ಈ ತರದ ಸ್ಥಿತಿ. ದೈವದ ಕಾರ್ಯ ಬರೋದೇ ಕಷ್ಟ, ಆಗ ಸರಿಯಾಗಿ ಹಿಂದೆ ಹಾಕ್ಬಿಡ್ತಾರೆ. ಬಹಳ ಕಡೆ ಕೇಳಲಿಕ್ಕೆ ಹೋಗಿರ್ತಾರೆ ಪಟ್ಟಿ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೇವೆ, ನಿಮ್ ಕೈಯಲ್ಲಿ ಆಗ ಸಹಾಯ, ಈಗ ಬೇಡ ನಾಳೆ ಬರ ಅಂತ. ನಾಳೆ ಕೇಳಿದೆ, ನಾಳೆ ಬೇಡ ನಾಳೆ ಬರ, ಇವತ್ತು ಅಲ್ಲಿಗೆ ಹೇಳಿದ್ರೆ ಇಲ್ಲಿಗೆ ಹೇಳಿದ್ರೆ ನೀನ್ ಬೇಕಂತ ಮುಂದ ಲೋಭ. ಈ ಲೋಭಕ್ಕೆ ಸತ್ರಾಜಿತ ಬರುತ್ತಲ್ಲ, ಸ್ವತಃ ದೈವ ಮನೆ ತನಕ ಬಂತು ಕೃಷ್ಣ, ಆದ್ರೆ ಅವನಿಗೆ ಕೊಡೋ ಬುದ್ಧಿ ಬರಲಿಲ್ಲ. ಮುಂದೆ ಹಿಂದೆ ಹಾಕಿ ಬೇಡ ಕೃಷ್ಣ ಅಂದ. ಆಗ್ಲಿ ನಿನಗೆ ಯಾವಾಗ ಅನಿಸ್ತದ ಕೊಡು ಬಿಡು, ಸುಮ್ಮನೆ ಹೋಗ್ಬಿಟ್ಟು ಹೋಗಿದ್ದಾನೆ ಕೃಷ್ಣ. ಸತ್ರಾಜಿತನ ತಲೆ ಒಳಗೆ ಮಣಿ ಕೊಡ್ಲಿಲ್ಲಲ್ಲ ಅಂತ ಇಷ್ಟಿತ್ತು, ಕೃಷ್ಣ ಕೇಳಿದಾನೆ ಅಂತಿತ್ತು. ಸರಿಯಾಗಿ ಆವಾಗಲೇ 1-2 ದಿನಕ್ಕೆ ಆ ಮಣಿ ಮನೆಯಿಂದ ಕಾಣೆ ಆಗ್ಬಿಡ್ತಾರೆ. ಅದೇನೋ ಅಂತಿರ್ತಾರೆ, ಕಾಗೆ ಕೂಡೋದಕ್ಕೂ ಹೊಂಗೆ ಮುರಿಯೋದಕ್ಕೂ ಸರಿಯಾಗಿ ಆಗಲೇ ಮಣಿ ಕಾಣೆ ಆಗುತ್ತೆ. ಸತ್ರಾಜಿತ ಇಡೀ ಊರಿಗೆ ಹೇಳ್ತಾನೆ, ನನ್ನ ಮಣಿ ಕಾಣೆ ಆಗಿದೆ, ಮಣಿ ಕಾಣೆ. ಇಟ್ಟು ಸುದ್ದಿ ತಿಳಿಲಿಕ್ಕೆ ಕೆಲವು ಪೇಪರು, ಟಿವಿ ನ್ಯೂಸ್ನವರು ಎಲ್ಲ ಮೈ ಹಿಡ್ಕೊಂಡು ಬಂದೇ ಬಿಟ್ರಂತೆ. ನಿಮಗೆ ಯಾರ್ದಾದ್ರೂ ಮೇಲೆ ಅನುಮಾನ ಇದೆಯಾ ಅಂತ ಕೇಳಿದ್ರೆ, ಅದೇ ಈ ಸತ್ರಾಜಿತ ಸುಮ್ಮನೆ ಇರಬೇಕಾ ಬೇಡ? ನನಗೆ ಅವಮಾನ, ಅದು 2-3 ದಿವಸದ ಹಿಂದೆ ಕೃಷ್ಣ ನನ್ನ ಮನೆಗೆ ಮಣಿ ಕೇಳಲಿಕ್ಕೆ ಬಂದಿದ್ದ, ಇಷ್ಟ ಅಂತ ಅಷ್ಟೇ. ಇಷ್ಟೇ ಹೇಳಿದ್ದ, ಉಳಿದದ್ದೆಲ್ಲ ಪೇಪರ್ನವರೇ ಬರೆದ್ಬಿಟ್ರಂತೆ, ಕೃಷ್ಣ ಕಳ್ಳ ಅಂತ ಹಾಕಿ ಕೆಳಗಡೆ ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ ಅಂತ ಮುಗಿದೇ ಹೋಯ್ತು ಹಣೆ. ಆಮೇಲೆ ಕೆಳಗೆ ಅಂಕಣ ಬೇರೆ ಶುರು ಆಯ್ತಂತೆ. ಸಣ್ಣ ವಯಸ್ಸಿನವನಿದ್ದಾಗಿದ್ದ ಕಳ್ತನ ಮಾಡ್ತಿದ್ದ, ಮನೆಗೆ ಹೋಗಿ ಬೆಣ್ಣೆ ಕದ್ದಿದ್ದ ಕಥೆ ಗೊತ್ತಿಲ್ಲವೇ, ಈಗ ಶುರು ಹಚ್ಕೊಂಡೇ ಬಿಟ್ಟು. ಅವ್ರ ಮನೆಗೆ ಹೋಗಿ ಕಳ್ತನ ಮಾಡಿದ, ಇವ್ರ ಮನೆಗೆ ಹೋಗಿ ಕಳ್ತನ ಮಾಡಿದ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ, ಇವರೇ ಡಿಬೇಟ್ ಮಾಡ್ತಿದ್ದಾರೆ ಟಿವಿ ಒಳಗೆ. ಅರೆ ಅವ್ರು ಎಲ್ಲೋ ಇದ್ದಾರೆ ಪಾಪ ಕೃಷ್ಣ. 4 ಜನರನ್ನು ಕರೆಸಿ ಈ ಕಳ್ಳತನದ ಸ್ವಭಾವ ಯಾವುದರಿಂದ ನಿನಗೆ ಯಾಕೋ ಬೇಕು ಮಾರಾಯ, ಇಲ್ಲ ಅದೊಂದು ದೊಡ್ಡ ಚರ್ಚೆ ಅಂತ ಟಿವಿ ಒಳಗೆ ಇಟ್ಬಿಟ್ಟು ಡಿಬೇಟ್ ಶುರು ಮಾಡಿ. ಅದಕ್ಕೆ ಮತ್ತೆ ಆ ವಿಶ್ವವಿದ್ಯಾನಿಲಯದಿಂದ ಮನಃಶಾಸ್ತ್ರಜ್ಞನ ಕರೆಸಿ, ಈ ವಿಶ್ವವಿದ್ಯಾನಿಲಯದಿಂದ ಒಬ್ಬ ಪ್ರೊಫೆಸರ್ನ ಕರೆಸಿ, ಮನುಷ್ಯನಿಗೆ ಕಳ್ಳತನದ ಸ್ವಭಾವ ಯಾಕೆ ಬರ್ತದೆ, ಯಾಕೋ ಬೇಕು ನಿನಗೆ ಹೊಡೆದು ಶುರು ಮಾಡಿ. ತಾಸುಗಟ್ಟಲೆ ಮಧ್ಯದಲ್ಲಿ ಬ್ರೇಕ್ ಬೇರೆ ಶುರು ಮಾಡ್ತಿದ್ರಂತೆ. ಇಷ್ಟು ಕೃಷ್ಣನ ಮೇಲೆ ಅಪವಾದ ಹಾಕಿಬಿಟ್ಟ. ಕೃಷ್ಣನ ತನಕ ಸುದ್ದಿ ಮುಟ್ಟಿತು. ಆಯ್ತು ಕೃಷ್ಣ ಅಂದ, ಸತ್ರಾಜಿತ ನನ್ನ ಮೇಲೆ ಅಪವಾದ ಹಾಕಿದ್ಯಾ, ಮಣಿ ಬರೋ ತನಕ ದ್ವಾರಕೆಗೆ ಬರಲ್ಲ ಬಿಟ್ಟ ಕೃಷ್ಣ. ದ್ವಾರಕಾಪಟ್ಟಣ ಬಿಟ್ಟ. 4-5 ಜನ ಯಾದವರನ್ನು ಕರ್ಕೊಂಡು ನಾನೇ ಹುಡುಕೊಂಡು ಬರ್ತೇನೆ ಅಂತ ಅವತ್ತೇ ತನಿಖಾ ದಳ ಸೃಷ್ಟಿ ಮಾಡಿಬಿಟ್ಟ ಕೃಷ್ಣ. ಹೋದ ಹುಡುಕ್ಲಿಕ್ಕೆ ಕಾಡಿಗೆ. ಅಲ್ಲಿ ನೋಡ್ತಾನೆ ಒಂದು ಹೆಣ ಬಿದ್ದಿತ್ತು. ಕಾಡಿನಲ್ಲಿ ಹೆಣ ಯಾಕೆ ಬಿದ್ದಿದೆ ಅಂತ ನೋಡ್ದ. ತಿರುಗಿಸಿದ್ರೆ ಆ ಹೆಣ ಸತ್ರಾಜಿತನ ತಮ್ಮ ಪ್ರಸೇನ ಅಂತ ಒಬ್ಬ ಇದ್ದ, ಅವನು ಹೆಣ ಬಿದ್ದಿತ್ತು. ಹುಡುಗ್ರ ತನಿಖೆ ಮಾಡುವಾಗ ಹಿಂಗೆಲ್ಲ ಆಗ್ತಾವ. ಹೇಳಿ ಕಳಿಸಿದ, ಅದು ನೋಡು ಪ್ರಸೇನ ಅಂತಿದ್ದಾನೆ, ಸತ್ರಾಜಿತನ ತಮ್ಮನ ಹೆಣ ಅದು, ಅವನಿಗೆ ಕೊಟ್ಟು ಕಳಿಸ್ರಿ. ಸುತ್ತಲೂ ನೋಡಿದ್ರೆ ಅಲ್ಲೊಂದು ಸಿಂಹದ ಹೆಜ್ಜೆ ಗುರುತು ಮೂಡಿರ್ತಂತೆ. ಸಿಂಹದ ಹೆಜ್ಜೆ ಗುರುತನ್ನೇ ಅನುಸರಿಸಿ ಹೋಗ್ತಾನೆ, ಸಿಂಹ ಸತ್ ಬಿದ್ದಿತ್ತಂತೆ. ಆ ಸಿಂಹದ ಸುತ್ತಲೂ ನೋಡಿದ್ರೆ ಕರಡಿ ಹೆಜ್ಜೆ ಗುರುತು ಮೂಡಿತ್ತಂತೆ. ಅದನ್ನೇ ಕೃಷ್ಣ ಅನುಸರಿಸಿ ಹೋದ, ಒಂದು ಗುಹೆ ಒಳಗೆ ಹೋಯ್ತಂತೆ. ಕೃಷ್ಣ ಗುಹೆ ಒಳಗೆ ನುಗ್ಗಿ, ಯಾದವರೆಲ್ಲ ನೀವು ಇಲ್ಲೇ ಇರ್ರಿ ಅಂತಂದ. ತಾನು ಒಬ್ಬಂಟಿಗನಾಗಿ ಗುಹೆ ಒಳಗೆ ನುಗ್ಗಿ ಆ ಮಣಿ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅಲ್ಲೊಂದು ತೊಟ್ಲು, ಆ ತೊಟ್ಟಿಲಿಗೆ ಮೇಲ್ಗಡೆ ಮಣಿ ಕಟ್ಟಿದ್ರಂತೆ. ಅಲ್ಲೊಬ್ಳು ಸಾಕು ತಾಯಿ ತೊಟ್ಲು ತೂಗುತ್ತಾ ಹಾಡು ಹೇಳ್ತಾ ಇರ್ತಾರೆ. ಸಿಂಹ ಪ್ರಸೇನ ಮಗಧೀತ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋ
ಕನಕಃ ಅಂತ ಹಾಡು ಹೇಳ್ತಾ ಇತ್ತಂತೆ. ಕೃಷ್ಣ ಮಣಿ ತಗೊಳ್ಳಿಕ್ಕೆ ಹೋದ, ಅವಳು ಕೂಗಿ ಬಿಟ್ಲು. ಪಾಪ ಸಾಕು ತಾಯಿ. ಕೂಗಿದ ಕೂಡಲೇ ಒಳಗಡೆಯಿಂದ ಕರಡಿ ಬಂತು. ಹರಿ ಕರಡಿ, ತ್ರೇತಾಯುಗದ ಕರಡಿ ಯುದ್ಧಕ್ಕೆ ನಿಂತು. ಕರಡಿ ಕೃಷ್ಣನ ಜೊತೆ ಯುದ್ಧ 21 ದಿನ ಘೋರ ಯುದ್ಧ ಮಾಡಿಬಿಟ್ಟೆ ಕೃಷ್ಣ. ಯುದ್ಧದಲ್ಲಿ ಏನ್ ಮಾಡಿದ್ರು ಸೋಲ್ತಿಲ್ಲಂತೆ ಕರಡಿ. ಕೃಷ್ಣ ನೋಡೋ ತನಕ ನೋಡಿದ. ಕೆಲವರಿಗೆ ಸೋಲು ಬೇಗ ಬರ್ತಿರೋದಿಲ್ಲ, ಏಟ್ ಹಾಕಿದ್ರೆ ಒಪ್ಕೊಳ್ತಾರೆ. ಅದಕ್ಕೆ ಕೃಷ್ಣ ಮುಷ್ಟಿ ಮಾಡಿ ಆ ಕರಡಿಯ ಬೆನ್ನಿನ ಮೇಲೆ ಒಂದು ಗುದ್ದಿದ್ನಂತೆ. ಅವನು ಯಾರು ಅಂದ್ರೆ ರಾಮಾಯಣ ಕಾಲದ ಜಾಂಬವಂತ. ಏಟ್ ಹಾಕಿದ ಕೂಡಲೇ ಅವನ ಬಾಯಲ್ಲಿ ರಾಮ ಅಂತ ಬಂತಂತೆ ಶಬ್ದ. ನೋಡಿದ್ರೆ ದೇವ್ರ ನಾಮ ಕೆಲವರು ಗುದ್ದಿದ ಮೇಲೆ ಬರ್ತದೆ. ಗುದ್ದದೇ ಇದ್ರೆ ದೇವ್ರ ನಾಮ ಹೇಳಿದ್ರು, ಈ ಸಿನಿಮಾ ಹಾಡೇ ಹೇಳ್ತಿರ್ತಾರೆ. ಗುದ್ದಿದ ಈ ದೇವ್ರ ನಾಮ ಅಂತ ಬರ್ತದೆ. ಗುದ್ದಿದ ಕೂಡಲೇ ಬರ್ತದೆ ಬಾಯಿ. ಆವಾಗ ರಾಮ ಅಂತ, ರಾಮ ಅಂತ ಯಾವಾಗ ಭಕ್ತನ ಬಾಯಲ್ಲಿ ಬಂತೋ ಕೃಷ್ಣನೇ ರಾಮನಾಗಿ ಕಂಡ. ಆ ಆನಂದ ಬಾಷ್ಪ ಜಾಂಬವಂತ. ಅದೇ ನೀ ನವಿಲಿಗೆರೆ ಕೊಳಲು ಇಂಥವೆಲ್ಲ ಹಿಡ್ಕೊಂಡು ಬಂದ್ರೆ ನನಗೆ ಅರ್ಥ ಆಗಲಿಲ್ಲ. ಪ್ರಭು ನೀನ್ ರಾಮಚಂದ್ರ ಅಂತ ತಿಳಿಲಿಲ್ಲ, ತಪ್ಪಾಯ್ತು ಅಂತ ಕ್ಷಮೆ ಕೋರಿ ನಮಸ್ಕಾರ ಮಾಡ್ತಾನೆ. ಎರಡೂ ಕೈಯಿಂದ ಕೃಷ್ಣ ಅವನ್ನ ಎಬ್ಬಿಸಿ ಹೇಳಿದಂತೆ, ರಾಮನಾದಾಗ ಕನ್ಯಾದಾನ ಮಾಡ್ತೀನಿ ಅಂದಿದ್ದೆಲ್ಲೋ ಜಾಂಬವಂತ, ಎಲ್ಲಿದ್ದಾಳೆ ಕನ್ಯೆ ಅಂತ ಕೇಳಿದ್ನಂತೆ. ಆಗ ಜಾಂಬವಂತ ತನ್ನ ಮಗಳು ಒಬ್ಳು ಜಾಂಬವತಿ ಅಂತ ಹುಟ್ಟಿದ್ಲಂತೆ, ಅವಳನ್ನ ಕನ್ಯಾದಾನ ಮಾಡಿದ ಕೃಷ್ಣನಿಗೆ. ಆ ಬೇಟೆ ಆಡ್ತಂದ ಸಮಂತಕವನ್ನ ಆ ಕನ್ಯೆಯ ಜೊತೆಯಲ್ಲಿ ಇಟ್ಟು ಕನ್ಯಾ ಮಣಿಯನ್ನೇ ಕೃಷ್ಣನಿಗೆ ಕೊಟ್ಟ. ಕನ್ಯಾ ಮಣಿ ದಾನ ಅಂತ ಮಾಡಿ ಕೃಷ್ಣ ಮಣಿನೂ ತಗೊಂಡ, ಜಾಂಬವತಿಯನ್ನು ವಿವಾಹ ಮಾಡ್ಕೊಂಡ. ಅಲ್ಲಿಗ ವಾಪಸ್ ದ್ವಾರಕೆಗೆ ಬಂದು ದೊಡ್ಡ ಸಭೆ ಸೇರಿಸಿ ಮೊದಲು ಟಿವಿ ಪೇಪರ್ನವ್ರನ್ನೇ ಕರೆಸಿದ್ದಂತೆ ಕೃಷ್ಣ. ಬರ್ರಿ ಅಂತ ಸತ್ರಾಜಿತನ ಸೇರಿಸಿ ಸಭೆ ಒಳಗೆ, ಸತ್ರಾಜಿತ ಮಾರಾಯ, ಈ ಮಣಿಗೂ ನನಗೂ ಏನೇನೇನೇನು ಸಂಬಂಧ ಇಲ್ವೋ, ನಿನ್ನ ತಮ್ಮ ಪ್ರಸೇನ ಬೇಟೆ ಆಡ್ಲಿಕ್ಕೆ ಕುತ್ತಿಗೆ ಕಟ್ಟಿಕೊಂಡು ಕಾಡಿಗೆ ಹೋಗಿದ್ದಾನೆ. ಸಿಂಹ ಅದನ್ನು ತಿಂದೋಗಿ ಅವನನ್ನು ಕೊಂದು ತಗೊಂಡು ಹೋಗಿತ್ತು. ಸಿಂಹವನ್ನು ಕೊಂದು ಕರಡಿ ತಗೊಂಡು ಹೋಗಿತ್ತು. ಕರಡಿ ಜೊತೆಗೆ ಬೇಟೆಯಾಡಿ ನಾ ತಂದಿದ್ದೆ ನೋಡು, ನನಗೂ ಮಣಿಗೂ ಸಂಬಂಧ ಇಲ್ಲ, ಒಪ್ಪುವ ಎಲ್ಲರ ಮುಂದೆ ಸತ್ಯ ಅಂತ. ಸತ್ರಾಜಿತ ಮುಖ ಕೆಳಗೆ ಹಾಕಿಬಿಟ್ಟು, ಅನ್ಯಾಯವಾಗಿ ಕೃಷ್ಣನ ಮೇಲೆ ಅಪವಾದ ಅಪಕೀರ್ತಿ ಕಟ್ಟಿಬಿಟ್ಟೆ ಅಂತ ತಪ್ಪಾಯಿತು ಅಂತ ಕೃಷ್ಣನಿಗೆ ಕ್ಷಮೆ ಕೋರಿದ. ಕೃಷ್ಣ ಅದಕ್ಕೆ ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಕೃಷ್ಣ ಪರದೈವ, ಕ್ಷಮೆ ಕೋರಿಗೂ ಏನು ಮಾಡಲಿ, ಸುಮ್ಮನೆ ಇಲ್ಲ ಆಗಲಿಲ್ಲ. ಆದರೆ ಸತ್ರಾಜಿತನಿಗೆ ಅಳಕಾಯ್ತಾರೆ, ನಾನೇ ಅನ್ಯಾಯವಾಗಿ ಕೃಷ್ಣನ ಮೇಲೆ ಅಪವಾದ ಹಾಕಿದ್ನಲ್ಲ ಅಂತ ಮನಸ್ಸು ಬಹಳ ಖೇದಗೊಂಡು. ರಸ್ತೆಯಲ್ಲಿ ಹೋಗುವಾಗ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದ್ರಂತೆ ಸತ್ರಾಜಿತನ. ಇವನ ಕೃಷ್ಣನ ಮೇಲೆ ಅಪವಾದ ಹಾಕಿದವ, ಇವನ ಕೃಷ್ಣನನ್ನೇ ಕಳ್ಳ ಅಂದವ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿ. ನೋಡಿದ್ರ ಮೊದಲು ಕೃಷ್ಣನ್ ಕಳ್ಳ ಅಂತ ಎಲ್ಲಾರು ಅಂದಿದ್ರು. ಮಣಿ ತಂದು ಕೊಟ್ಟ ಮೇಲೆ ಅವನನ್ನು ಬೈಲಿಕ್ಕೆ ಶುರು ಮಾಡಿಬಿಡಿ, ನೀನೇ ಕಳ್ಳ ನೀನೇ ಕಳ್ಳ ಅಂತ. ಆಗ ಸತ್ರಾಜಿತನಿಗೆ ಅರ್ಥ ಆಯ್ತು, ಈ ಅಪಕೀರ್ತಿ ಅಪವಾದ ಹೋಗ್ಬೇಕು, ನನಗಿಂತ ಮಾತು ಇನ್ನೊಬ್ಬರಿಂದ ಆಡಿಸ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದಿತ್ತು. ಇದಕ್ಕೆಲ್ಲ ಕೃಷ್ಣನಿಗೆ ನಾನು ಮಣಿ ಕೊಡದೇ ಇದ್ದದ್ದೇ ತಪ್ಪು ಅಂತ ಭಾವಿಸಿ ತನ್ನ ಪಾಪ ಕಳ್ಕೊಳ್ಳಿಕ್ಕೆ ಸತ್ರಾಜಿತನ ಹತ್ರನೇ ಇದ್ದಂತಹ ಮಣಿಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡ್ತಾನೆ. ಸತ್ರಾಜಿತನಿಗೆ ಒಬ್ಬಳು ಮಗಳಿತ್ತಂತೆ, ಅವಳ ಹೆಸರು ಸತ್ಯಭಾಮ. ಆ ಸತ್ಯಭಾಮೆಯನ್ನ ಶ್ರೀಕೃಷ್ಣನಿಗೆ ಕನ್ಯಾದಾನ ಮಾಡಿ ದಾನ ಮಾಡುವಾಗ ಮಣಿಯನ್ನು ಇಟ್ಟನಂತೆ. ಕೃಷ್ಣ, ನೀನು ಅವತ್ತು ಕೇಳಿದ್ದಿ, ನನಗೆ ಕೊಡ್ಲಿಕ್ಕೆ ಆಗಿರ್ಲಿಲ್ಲ, ಇವತ್ತು ನಾನು ಕೊಡ್ತಿದ್ದೇನೆ, ದಯಮಾಡಿ ತಗೋ, ತಪ್ಪಾಗಿದೆ ಅಂತ ಕ್ಷಮೆ ಕೋರಿತ್ತಂತೆ. ಆಗ ಸತ್ರಾಜಿತ ರಾಜನಿಗೆ ಕೃಷ್ಣ ಅಂತಾನೆ, ನನಗೆ ಈಗ ಮಣಿ ನನಗೆ ಬೇಡ ಅಂತ. ಮಣಿ ನನಗೆ ಬೇಡ, ಮಣಿ ನೀನೇ ಇಟ್ಕೋ, ಯೋಗ್ಯವಾದ ರೀತಿಯಲ್ಲಿ ಅದನ್ನು ಬಳಸು ಅಂತ ಮಣಿ ವಾಪಸ್ ಕೊಟ್ಬಿಟ್ಟು ನಾನು ಕೃಷ್ಣ. ಇಷ್ಟು ಕಥೆಯನ್ನ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧ ಅಂತ ಸತ್ರಾಜಿತನ ಕಥೆ ಹೇಳಿ ಸಮಂತಕೋಪಾಖ್ಯಾನ ಅಂತ ತಿಳಿಸ್ತಾರೆ. ಈ ಕಥೆಯನ್ನ ಗಣಪತಿ ಸನ್ನಿಧಾನದಲ್ಲಿ ಹೇಳ್ಬೇಕಂತ. ಯಾಕೆ ಅಂದ್ರೆ ನೋಡಿ ಎಷ್ಟು ಸೂಕ್ಷ್ಮ ಇದೆ ಕಥೆ. ಇದಕ್ಕೆ ಸಮಂತಕ ಉಪಾಖ್ಯಾನ ಅಂತ ಪ್ರಸಿದ್ಧ. ಇಷ್ಟೆಲ್ಲ ಕಥೆ ಆಯ್ತು. ಕೃಷ್ಣ ಬಹಳ ಅದ್ಭುತ, ದ್ವಾರಕಾಧೀಶನಾಗಿ ಮೇಲ್ಗಡೆಯಲ್ಲಿ ನಿಂತಿದ್ದಂತೆ. ಇಷ್ಟು ಕಥೆ ಮುಗಿದು ಹೋಗಿತ್ತು. ಸತ್ಯಭಾಮ ವಿವಾಹ ಆಯಿತು, ಜಾಂಬವತಿ ವಿವಾಹ ಆಯಿತು, ಸಮಂತಕ ಮಣಿಯನ್ನು ತಂದದ್ದಾಯಿತು, ಸತ್ರಾಜಿತನಿಗೆ ವಾಪಸ್ ಕೊಟ್ಟದ್ದಾಯಿತು, ಎಲ್ಲ ಮುಗಿದಿತ್ತು.
ಮುಗಿದ ಆಗ ದ್ವಾರಕೆಯಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ದಂತ ಸರಿ ನಾರದರು ಬಂದು ಕೇಳ್ತಾರೆ, ಏನ್ ಕೃಷ್ಣ ಏನೋ ಭಾರಿ ಗಾಢ ಆಲೋಚನೆ ಮಾಡ್ತಿದ್ಯಲ್ಲ, ಏನು ಅಂತ ಕೇಳಿದ್ರು. ಕೃಷ್ಣ ನಾರದರಿಗೆ ಕೇಳ್ತಾನೆ, ಎಲ್ಲ ನಾರದರೆ, ಈ ಕೆಲವೇ ದಿನಗಳಲ್ಲಿ ನನಗೆ ಭಾರಿ ಅಪವಾದ ಬಂದಿತ್ತಲ್ಲ, ಯಾಕೆ ಬಂತು ಅಂತ ಕೇಳಿದ್ನಂತೆ. ನಾನು ಏನಂತ ತಪ್ಪು ಮಾಡಿದ್ದೀನಿ? ನಾನೇ ಕಳ್ಳ ಅನ್ನೋ ಅಷ್ಟರ ಮಟ್ಟಿಗೆ ಇಡೀ ಊರೇ ಕಳ್ಳ ಅನ್ನೋ ಹಾಗಾಗಿಬಿಡುತ್ತಲ್ಲ, ನಾನು ಏನ್ ಮಾಡಿದ್ದೆ? ಯಾಕೆ ನನಗೆ ಈ ಕಳ್ಳತನದ ಅಪವಾದ ಬಂತು ಹೇಳಿ, ಕೀರ್ತಿ ಯಾಕೆ ಬಂತು? ಅದಕ್ಕೆ ನಾರದರು ಹೇಳ್ತಾರೆ, ಕೃಷ್ಣ ಸರ್ವಜ್ಞ ನೀನು, ಜಗದೊಡೆಯ, ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಕೇಳ್ತೀಯ ಅಂತ ಅಂದ್ರ. ಆದ್ರೂ ಹೇಳ್ತೇನೆ ಕೃಷ್ಣ, ನೀ ಕೇಳಿದ್ದಿ ಅಂತ ಹೇಳ್ತೇನೆ ಅಂತಂದ್ರ. ನೀನು ಸಣ್ಣ ವಯಸ್ಸಿನಲ್ಲಿರುವಾಗ ಅನೇಕ ಗೋಪಿಕಾ ಸ್ತ್ರೀಯರ ಜೊತೆ ವಿಹಾರ ಮಾಡ್ತಿದ್ದಿ, ಲತಾ ಮಂಟಪಗಳಲ್ಲಿ ಗೋಪಿಕೆಯರ ಜೊತೆಗೆ ರಾಸಕ್ರೀಡೆ ನಡೆಸ್ತಿದ್ದಿ. ನಿನಗೆ ಹಗಲು ರಾತ್ರಿ ಯಾವುದು ತಿರ್ತಿರ್ಲಿಲ್ಲ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ರಾತ್ರಿ ಒಮ್ಮೆ ಆಕಾಶದಲ್ಲಿ ಚಂದ್ರನನ್ನು ನೋಡಿದ್ದಿ, ಅದಕ್ಕೆ ಅಪವಾದ ಬಂತು ಅಂತ ಹೇಳಿದ್ರೆ. ಕೃಷ್ಣ ಕೇಳ್ದ, ಭಾದ್ರಪದ ಮಾಸದ ಚತುರ್ಥಿಯಲ್ಲಿ ನಾನು ಚಂದ್ರನ ನೋಡಿದೆ ಅಂತ ನನಗೆ ಯಾಕೆ ಅಪವಾದ ಅಂತ. ಏನಲ್ಲ, ಗಣೇಶ ಚತುರ್ಥಿ ದಿವಸ ಚಂದ್ರನ್ ಯಾರು ನೋಡ್ತಾರೋ ಅವ್ರಿಗೆ ಅಪವಾದ ಬರ್ಲಿ ಶಾಪ ಕೊಟ್ಟಿದ್ದ, ನೀನು ನೋಡಿದ್ದಿ ಅದಕ್ಕೆ ಅಪವಾದ ಬಂತು ಅಂತ. ಅದಕ್ಕೆ ಕೃಷ್ಣ ಅಂದ, ಸರಿ ಹೋಯ್ತು ನಾರದ್ರೆ, ನಾನೇನೋ ನನ್ನ ಅಪಕೀರ್ತಿ ನನ್ನ ಅಪವಾದ ಕಳ್ಳ ಅಲ್ಲ ಅಂತ ನನಗೆ ಬೇಕಾದ ಶಕ್ತಿ ಇದೆ ಮಾಡಿಕೊಂಡೆ. ನಾಳೆ ನನ್ನ ಭಕ್ತರು ಅಪ್ಪಿ ತಪ್ಪಿ ಎಷ್ಟೆಷ್ಟು ಅಪವಾದಗಳಿಗೆ ಅಪಕೀರ್ತಿಗಳಿಗೆ ಗುರಿ ಆಗ್ತಿರ್ತಾರೆ, ಅವರೆಲ್ಲ ಕಳ್ಕೊಳ್ಳೋದು ಹೆಂಗೆ ಅಂತ ವಿಚಾರ ಮಾಡ್ಬೇಕಲ್ವೇ ನಾರದ್ರೆ. ಅದಕ್ಕೆ ನನ್ನ ಈ ಶಮಂತಕದ ಕಥೆಯನ್ನ ಯಾವ ಭಕ್ತರು ಗಣೇಶನನ್ನ ಕೂಡಿಸಿ ಅವನ ಸನ್ನಿಧಾನದಲ್ಲಿ ಕಥೆ ಕೇಳ್ತಾರೋ ಅವರಿಗೆ ಬರೋ ಅಪಕೀರ್ತಿ ಅಪವಾದ ಹೋಗ್ಲಿ ಅಂತ ಹೊರ ಕೊಟ್ಟಂತೆ ಕೃಷ್ಣ ಪರಮಾತ್ಮ. ಅದಕ್ಕೆ ಶಮಂತಕದ ಕಥೆಯನ್ನ ಗಣೇಶನ ಸನ್ನಿಧಾನದಲ್ಲಿ ಹೇಳಬೇಕಂತ ಶಮಂತಕ ಉಪಾಖ್ಯಾನ ಅಂತ ಕರೀತಾರೆ. ಇಷ್ಟ ಹೀಗೆ ಕೃಷ್ಣ ವರ ಕೊಟ್ಟಿದ್ದರ ಪ್ರಭಾವದಿಂದ ಗಣಪತಿ ಅದಕ್ಕೆ ಸಮ್ಮತಿ ಸೂಚಿಸಿದಂತೆ. ಹೌದು, ನಾನ್ ಚಂದ್ರನಿಗೆ ಶಾಪ ಕೊಟ್ಟಿದ್ದೆ, ತುಂಬಾ ಜನ ಭಕ್ತರು ನನ್ನ ಬಳಿಗೆ ಬರ್ತಾರೆ ಬಯಸಿ, ಅಪವಾದವೋ ಅಪಕೀರ್ತಿಯೋ ಏನೇನೋ ಅವರ ಜೀವನದಲ್ಲಿ ಅನಾಹುತ ಅವಘಟಗಳು ನಡೆದೋಗಿರುತ್ತದೆ. ಅವರೇನಾದ್ರೂ ಕೃಷ್ಣನ ಶಮಂತಕ ಮಣಿಯ ಕಥೆ ಕೇಳಿದ್ರು ಅಂದ್ರೆ, ಶ್ರೀಕೃಷ್ಣನ ಕಥೆ ಕೇಳಿದ್ರೆ ಅವರ ಅಪಕೀರ್ತಿ ಅಪವಾದ ಕಳಿತೇನೆ ಅಂತ ಹೊರ ಕೊಟ್ಬೇಕು. ಅದಕ್ಕೆ ನೋಡ್ರಿ, ಇವತ್ತು ಕೃಷ್ಣನ ಕಥೆ ಶಮಂತಕ ಉಪಾಖ್ಯಾನ ಗಣೇಶನ ಸನ್ನಿಧಾನದೊಳಗೆ ನಾವು ಶ್ರವಣನೆ ಮಾಡಲೇಬೇಕು. ಅದಕ್ಕೆ ಶಮಂತಕ ಉಪಾಖ್ಯಾನದ ಕಥೆ ಬಹಳ ಪ್ರಸಿದ್ಧವಾಗಿ ಪುರಾತನ ಕಾಲದಿಂದಲೂ ನಮಗೆ ಹೇಳ್ತಾ ಬಂದಿದ್ದಾರೆ. ನಡಂತರ ಬೇರೆ ಬೇರೆ ಏನೇನೋ ಹೇಳಿ ಶುರು ಮಾಡ್ಯಾರ. ಇತ್ತೀಚೆಗೆ ಗಣಪತಿ ಒಂದು ಕಡೆ ಕೂತ್ ಬಿಟ್ಟಿರ್ತಾನೆ, ಇವ್ರದೊಂದು ಸಿನಿಮಾ ಹಾಡಿದ್ದೊಂದು ಬ್ಯಾರೇನೆ ನಡೆದ್ಬಿಟ್ಟು ಇಲ್ಲ ನಡೀಲಿ, ಆದ್ರೆ ಏನ್ ನಡಿಬೇಕೋ ಅದನ್ನು ಬಿಟ್ಟು ನಡೆಸಿದ್ರೆ ಏನ್ ಅರ್ಥ ಇಲ್ಲ. ಮನುಷ್ಯರು ಭೂಮಿ ಮೇಲೆ ಬಂದಿದ್ದೇವೆ ಅಂದ್ರೆ ಒಂದು ಸಾಧನೆ ಮಾಡಿ ಹೋಗ್ಲಿಕ್ಕೆ ಬಂದಿರ್ತೀವಿ. ದೇವರು ನಮ್ಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿರ್ತಾನೆ. ನಮ್ಮ ಆತ್ಮನನ್ನ ನಾವು ಉದ್ಧಾರ ಮಾಡಿಕೊಳ್ಳಿ ಅಂತ ಕೊಟ್ಟಿರ್ತಾನೆ. ದೇವತೆಗಳೆಲ್ಲ ಭೂಮಿಗೆ ಇಳಿದು ಯಾವಾಗ ನಮ್ಮನ್ನು ಉದ್ಧಾರ ಮಾಡ್ಯವೋ, ಯಾವಾಗ ಸರಿದಾರಿಗೆ ಬಂದಾನೋ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ. ಅದಕ್ಕೆ ಭಾರತೀಯ ವ್ಯವಸ್ಥೆಯಲ್ಲಿ ಒಂದು ದಿನವೂ ಹಬ್ಬ ಇಲ್ಲದೆ ಇಲ್ಲವೇ ಇಲ್ಲ. ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ದಿನಾ ಒಬ್ಬೊಬ್ಬ ದೇವತೆಗಳಿಗೆ ಮೀಸಲು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಒಂದು ದಿನವೂ ಮನುಷ್ಯ ಬೇರೆ ದಾರಿಗೆ ಹೋಗೋದು ಬೇಡ ಅಂತ ಅಷ್ಟು ಎಂಗೇಜ್ ಮಾಡ್ತಿರ್ತಾರೆ. ನಮಗೇನಾಗಿದೆ ಅಂದ್ರೆ, ಇತ್ತೀಚೆಗೆ ಕ್ಯಾಲೆಂಡರ್ನಲ್ಲಿ 1, 2, 3, 4 ನೆನಪಿಟ್ಟುಕೊಂಡು ಗಣೇಶ ಚತುರ್ಥಿ, ಸ್ಕಂದ ಷಷ್ಠಿ, ವಿನಾಯಕ ಹಬ್ಬ, ನಾಗರ ಪಂಚಮಿ ಇವೆಲ್ಲ ಮರ್ತೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಒಂದೊಂದಕ್ಕೂ ಒಂದೊಂದು ಅದ್ಭುತವಾದ ಅರ್ಥ ಇದೆ, ಅದಕ್ಕೊಂದು ಸರಿಯಾದ ಕಾರಣ ಇದೆ. ಅದರ ಹಿಂದೆ ಸಾಕಷ್ಟು ಅಂಶಗಳ ಕಥೆಗಳು ಒಳಗೊಂಡಿದ್ದಾವೆ. ನಮ್ಮೆಲ್ಲರ ಉದ್ಧಾರದ ದೃಷ್ಟಿ ಆ ಎಲ್ಲ ಈ ಹಬ್ಬ ಹರಿದಿನಗಳಲ್ಲಿ ಇರ್ತದೆ.
ನಾವು ಅದನ್ನು ಆಚರಣೆ ಚೆನ್ನಾಗಿ ಮಾಡಬೇಕು. ಹೀಗಾಗಿ ಗಣೇಶೋತ್ಸವದ ಸಂದರ್ಭದೊಳಗೆ ಎಷ್ಟು ಗಣಪತಿಯ ಬಗ್ಗೆ ವಿವರಣೆ ಕೊಟ್ಟರು ಕಡಿಮೆನೇ ನಮ್ಗೆ. ಇಂಥ ಗಣಪತಿಯ ಸನ್ನಿಧಾನದೊಳಗೆ ಶಮಂತಕದ ಕಥೆ ಹೇಳುವಾಗ ಈ ಕಥೆ ಒಂದ್ ಕಡೆ ಹೇಳಿದ್ದೆ ನಾನು. ಯಾರೋ ಬಂದು ಕೇಳಿದ್ರು, ಗುರುಗಳೇ ನೀವು ಒಂದು ಕಥೆ ಹೇಳಿದ್ರಲ್ಲ ಶಮಂತಕದ ಕಥೆ, ಆ ಕಥೆ ಎಲ್ಲ ಅಲ್ಲಿ ಇರಲಿ, ಆ ಮಣಿ ಈಗ ಎಲ್ಲಿದೆ ಹೇಳ್ರಿ, ತಂದು ಇಟ್ಕೋತೀರಿ ಮನೆಯಲ್ಲಿ ನೋಡಿದ್ರೆ. ಯಾಕಂದ್ರೆ ಅದು 28 ಭಾರದಷ್ಟು ಬಂಗಾರ ಸುರಿಸುತ್ತದೆ ಅಂದ್ರೆ ಈಗ ಎಲ್ಲಿದೆ ಅದು, ಯಾವ ಮ್ಯೂಸಿಯಂನಲ್ಲಿದೆ ನೋಡಿ. ಪುರಾಣ ಕಥೆಗಳು ಹೇಳಿಕ್ ಶುರು ಮಾಡಿದ್ರೆ ಬಂಗಾರದ ಕಡೆಗೆ ಲಕ್ಷ್ಯ ಅಲ್ಲ, ಬೇಕಿಂತಲ್ಲ, ಉಳಿದು ಕೃಷ್ಣ ಮರ್ತೋದ, ಆ ಜಗದೊಡೆಯ ಕೃಷ್ಣ ಮರ್ತೋದ, ವಿಘ್ನ ವಿನಾಯಕ ಗಣಪತಿ ಮರ್ತೋದ, ಶಾಪ ತಗೊಂಡ ಚಂದ್ರ ಮರ್ತೋದ, ಮಣಿ ಎಲ್ಲದ ಹೇಳಿ ಕಥೆ ಆಮೇಲೆ. ಅದಕ್ಕೆ ನೋಡಿ ಪುರಾಣಗಳಲ್ಲಿಯೂ ಕೂಡ ಮನುಷ್ಯನಿಗೆ ತಂದೇ ಬದುಕಿನ ಆಲೋಚನೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಮಣಿ ಎಲ್ಲಿದೆ ಅಂತ ಕೇಳ್ತೀರಲ್ಲ, ಮಣಿ ಅಂದ್ರೆ ಬೇರೆ ಯಾವುದಲ್ಲ, ಸೂರ್ಯ ಅವತ್ತು ಸತ್ರಾಜಿತನಿಗೆ ಕೊಟ್ಟಂತಹ ಶಮಂತಕ ಮಣಿ ಹೇಗೋ ಇಡೀ ಜಗತ್ತಿಗೆ ಮಹಾಭಾರತವನ್ನ ಕೊಟ್ಟಂತಹ ಜ್ಞಾನ ಸೂರ್ಯ ವೇದವ್ಯಾಸರು ಕೊಟ್ಟ ಶ್ರೀಮದ್ ಭಾಗವತ ಪುರಾಣ ಇದೆಯಲ್ಲ, ಅದೇ ಶಮಂತಕ ಮಣಿ ಅಂತ ಅರ್ಥ. ಬೇರೆ ಅಲ್ಲೇ. ಯಾಕೆ ಜಗತ್ತಿಗೆ ಮಹಾಭಾರತ ಕೊಟ್ಟವ್ರು ಯಾರು? ವೇದವ್ಯಾಸ. ಅದು ಜ್ಞಾನ, ಜ್ಞಾನದ ಕಿರಣವನ್ನ ಕೊಟ್ಟು ಶಮಂತಕ ಮಣಿಯನ್ನು ಕೊಟ್ಟಿದ್ದಾರೆ, ಭಾಗವತದಂತಹ ಶ್ರೀಮಂತ. ಯಾರು ನಮಗೆ ವೇದವ್ಯಾಸರು ಕೊಟ್ಟಂತಹ ಭಾರತೀಯ ಜ್ಞಾನದ ಮಣಿಯನ್ನ ಚಿಂತನೆ ಮಾಡ್ತೇವೋ ಅವರ ಮನೆಯಲ್ಲಿ ಸಂಪತ್ತು ಯಥೇಚ್ಛವಾಗಿ ಸುರಿಯುತ್ತದೆ. ಜ್ಞಾನ ಇಲ್ಲದೇನೆ ವಂಚಿತರಾಗ್ತೇವೆ, ಇದ್ದ ಸಂಪತ್ತು ಕಿತ್ಕೊಂಡು. ಅದಕ್ಕೆ ಮನುಷ್ಯ ಬದುಕಿನಲ್ಲಿ ಸಾಧಿಸಬೇಕಾಗಿರೋದು, ಗಳಿಸಬೇಕಾಗಿರೋದು ಕೇವಲ ಹಣ ಅಲ್ಲ. ಯಾಕೆ ಅಂದ್ರೆ ಬೇಡವಾದ್ರೂ ಹಣ ನಮ್ಮ ಹತ್ರ ಬರ್ತದೆ. ಮಾಡಲೇಬೇಕಾದದನ್ನ ಮಾಡೋದನ್ನು ಮೈಗೂಡಿಸ್ಕೊಂಡ್ವಿ ಅಂದ್ರೆ ಬೇಡವಾದ್ರೂ ಹಣ ನಮ್ಮಿಂದ ಬರ್ತದೆ. ಆದ್ರೆ ಜ್ಞಾನ ಮಾತ್ರ ತಾನಾಗೆ ಬರೋದಲ್ಲ, ಪ್ರಯತ್ನ ಪಟ್ಟೇ ಪಡೀಬೇಕು. ಹೀಗಾಗಿ ಮನುಷ್ಯ ಇವತ್ತು ಭೂಮಿಗೆ ಬಂದ ಮೇಲೆ ಗಳಿಸಬೇಕಾಗಿರೋದು ಜ್ಞಾನವೋ ಹಣವೋ ಅಂತ ವಿಚಾರ ಮಾಡಿದ್ರೆ ಜ್ಞಾನ ಅನ್ನೋ ಅಂಶವನ್ನು ನಮಗೆ ಸಂದೇಶವಾಗಿ ಕೊಡ್ತಾರೆ. ಮನುಷ್ಯನಿಗೆ ಖರ್ಚು ಮಾಡಲೇಬೇಕಾಗಿರೋದು ಅಂತಂದ್ರೆ ಹಣ. ಮಾಡಿದ ಮೇಲೆ ಪುನಃ ಬೆಳೀತದೆ ಅಂತಿಲ್ಲ, ಅದು ಹಣ. ಆದ್ರೆ ಜ್ಞಾನ ಅನ್ನೋದೇನು ಅಂದ್ರೆ ಖರ್ಚು ಮಾಡಿದಷ್ಟು ಬೆಳವಣಿಗೆಯನ್ನು ಪಡೀತದೆ ಅಂದ್ರೆ ಅದು ಜ್ಞಾನ. ಅದಕ್ಕೆ ನಾವು ಭಾರತೀಯರು ಹೆಮ್ಮೆ ಪಡಬೇಕಾದ ಸಂಗತಿ ಏನು ಅಂದ್ರೆ ಎಲ್ಲ ಜ್ಞಾನದ ಮುಡುಪು ನಮ್ಮಲ್ಲೇ ಇಟ್ಟಿದ್ದಾನೆ ಭಗವಂತ. ಜ್ಞಾನದ ಖನಿ ಭಾರತದಲ್ಲಿ ಇಟ್ಟಿದ್ದಾನೆ. ಹೀಗಾಗಿ ಮನುಷ್ಯರಾಗಿ ನಾವು ಗಳಿಸಬೇಕು ಅಂದ್ರೆ ವಿದ್ಯೆ ಅದು ಈ ವಿದ್ಯೆ ಅಲ್ಲ. ವಿದ್ಯೆ ಎರಡು ರೀತಿ, ಒಂದು ಲೌಕಿಕ ವಿದ್ಯೆ, ಒಂದು ಅಧ್ಯಾತ್ಮ ವಿದ್ಯೆ. ಲೌಕಿಕ ವಿದ್ಯೆ ನಮ್ಮ ಹೊಟ್ಟೆ ತುಂಬಿಸ್ಬೋದಷ್ಟೇ, ಆದರೆ ಆ ಭಗವಂತನನ್ನ ಕಾಣಿಸ್ಲಾರ್ದು, ನಮ್ಮ ಆತ್ಮ ನೆಮ್ಮದಿಯನ್ನು ಕೊಡಿಸ್ಲಾರ್ದು. ಇದು ನಿಮಗೂ ಗೊತ್ತಾಗಿದೆ ಸಾಕಷ್ಟು ಜನರಿಗೆ. ವೈದಿಕ ಆಧ್ಯಾತ್ಮಿಕವಾದ ವಿದ್ಯೆ ಇದೆಯಲ್ಲ, ಅದು ಮಾತ್ರ ಭಗವಂತನನ್ನು ತೋರಿಸ್ತದೆ. ಹೇಳುವಾಗ ಅಂತಾರೆ, 2 ಥರದ ಆಕಳ ತಳಿ ನೀವು ನೋಡ್ತಿದ್ದೀರಿ ಇವತ್ತು. ದೇಶಿ ಆಕಳ, ವಿದೇಶಿ ಆಕಳ, ಎರಡರದ್ದು ತಳಿ ಇದೆ. ವಿದೇಶಿ ಆಕಳ ಸಿಕ್ಕಾಪಟ್ಟೆ ಹಾಲು ಕೊಡ್ತದೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ದೇಶಿ ಆಕಳ ಇದೆಯಲ್ಲ, ಹಾಲು ಸ್ವಲ್ಪ ಅದು ಕಡಿಮೆ ಕೊಡ್ತದೆ. ಆದ್ರೆ ಯೋಚನೆ ಮಾಡಿ, ವಿದೇಶಿ ಆಕಳದ ಹಾಲಿನಲ್ಲಿ ಪೌಷ್ಟಿಕತೆ ಇಲ್ಲ, ದೇಶಿ ಆಕಳದ ಹಾಲಿನಲ್ಲಿ ಪೌಷ್ಟಿಕತೆ ಇದೆ. ಹಾಗಾಗಿ ಭಾರತ ದೇಶದ ಆಧ್ಯಾತ್ಮ ವಿದ್ಯೆ ಅದು ದೇಶಿ ಆಕಳ ಇದೆ. ವಿದೇಶದಿಂದ ಬಂದ ಇವತ್ತಿನ ಏನು ಲೌಕಿಕ ವಿದ್ಯೆ ಇದೆಯಲ್ಲ, ಅದು ಎಷ್ಟೇ ಆಗಲಿ ಅದು ವಿದೇಶದ ಆಕಳ. ಅದನ್ನೇ ನಮ್ಮ ಎಲ್ಲ ಪರಮಾರ್ಥ ಅಂತ ಭಾವಿಸಿಕೊಂಡ್ರೆ, ವಿದೇಶಿ ಆಕಳ ಮನೆಯಲ್ಲಿ ಸಾಕಿದ್ರೆ ಸಗಣಿ ಜಾಸ್ತಿ ಹಾಕ್ತದೆ, ಬಳಿಯೋ ಕೆಲಸ ಜಾಸ್ತಿ, ಅನುಭವಿಸಬೇಕಾಗಿರೋದು ಜಾಸ್ತಿ.
ಬರೀ ಲೌಕಿಕ ವಿದ್ಯೆಯನ್ನೇ ಭಾರಿ ಅಂತ ನಾವು ಭ್ರಮಿಸಿದ್ರೆ ಹಣ ಜಾಸ್ತಿ ಬರ್ಬೋದು, ಆದ್ರೆ ಆತ್ಮನಿಗೆ ಉದ್ಧಾರದ ದೃಷ್ಟಿಯಲ್ಲಿ ಇಲ್ಲ. ಹೀಗಾಗಿ ಪ್ರತಿಯೊಬ್ಬ ಭಾರತೀಯ ಅಧ್ಯಾತ್ಮ ವಿದ್ಯೆಯನ್ನು ಗಳಿಸೋದ್ರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು. ಇದು ಒಂದು ವಿಷಯ. ಭಗವಂತ ಅನ್ನೋನು ಯಾರು ಅನ್ನೋ ತಿಳುವಳಿಕೆಯನ್ನ ಇಲ್ಲ ಅಂತ ಜಾಡಿಸ್ಕೊಂಡು ಹೋಗೋರು ಬಹಳ ಇವತ್ತು. ನಮಗ್ ಬೇಡಪ್ಪ, ನಮಗೆ ದೇವ್ರು ಬೇಡ, ನಮಗೆ ದೇವರು ಏನ್ ದೊಡ್ಡಿಸ್ಕೆ ಅನ್ಕೊಂಡಿದ್ದಾರೆ. ಹಾಗೆ ಮಾಡಬಾರ್ದು. ದೇವರು ಅನ್ನೋ ವ್ಯವಸ್ಥೆಯನ್ನ ನಿಶ್ಚಲವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡ್ಬೇಕು ನಾವು. ಬಹಳ ಖುಷಿ ಇದೆ, ಬಹಳ ಖುಷಿ ಇದೆ ಅದರಲ್ಲಿ. ಇಡೀ ಪ್ರಪಂಚದಲ್ಲಿ ಯಾವುದರಿಂದಲೂ ಗಳಿಸ್ಲಿಕ್ಕಾಗದಷ್ಟು ಖುಷಿಯನ್ನ ದೇವರು ಅನ್ನೋ ವಿಷಯ ಕೊಡ್ತದೆ. ಅಷ್ಟು ಖುಷಿ ಕೊಡ್ತದೆ ದೇವರು ಅನ್ನೋ ವಿಷಯ. ಎಷ್ಟು ಖುಷಿ ಕೊಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಅಷ್ಟು ಖುಷಿಯನ್ನು ಕೊಡುವ ಒಂದೇ ಒಂದು ಅಂದ್ರೆ ಅದು ಭಗವಂತ ಅನ್ನೋ ವಿಷಯ. ಸೂಕ್ಷ್ಮ ಆಲೋಚನೆ ಮಾಡ್ತಾ ಬರಬೇಕು ನಾವೆಲ್ಲರೂ ಕೂಡ. ದೇವರು ಕೊಟ್ಟ ದೇಹ, ದೇವರು ಕೊಟ್ಟ ಸಂಪತ್ತು, ದೇವರು ಕೊಟ್ಟ ಈ ಪ್ರಪಂಚ ಎಲ್ಲ ನಮ್ಮ ಅನುಭವಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಅವನಂಥ ಕರುಣೆ ತಂದೆ, ಅವನಂಥ ಕರುಣೆ ತಾಯಿ ಜಗತ್ತಿನಲ್ಲಿ ಯಾರು ಇಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಇಡೀ ಪ್ರಪಂಚದ ಎಲ್ಲ ಜೀವರಾಶಿಗಳು ನನ್ನ ಮಕ್ಕಳು ಅರ್ಜುನ, ನೀನ್ ಯಾಕೆ ತಲೆ ಕೆಡಿಸ್ಕೊಂಡಿದೆಯೋ, ಇವರೆಲ್ಲ ನನ್ನ ಮಕ್ಕಳು ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಯಾರು ಹೇಳ್ತಾರೆ ಹೇಳ್ರಿ ಇಷ್ಟು ಚೆನ್ನಾಗಿ? ನನ್ನ ಮಕ್ಕಳು ಅಂತ ಯಾರು ಅಭಿಮಾನದಿಂದ ಹೇಳ್ತಾರೆ ಹೇಳ್ರಿ? ಅರ್ಜುನನಿಗೆ ಕೃಷ್ಣ ಹೇಳಿದ್ದಂತೆ, ಒಂದು ಜನ್ಮದ ನಿನ್ನ ಅಜ್ಜ ಅಪ್ಪ ಅಣ್ಣ ಚಿಕ್ಕಪ್ಪನ್ ನೋಡಿ ನೀನು ಅಳುತ್ತಿದೀಯಾ, ಎಷ್ಟೋ ಜನ್ಮದಿಂದ ಇವರೆಲ್ಲ ನನ್ನ ಮಕ್ಕಳಾಗಿದ್ದಾರಲ್ಲ, ನಾನೇನ್ ಮಾಡ್ಲಿ ಹೇಳು ಕೇಳ್ತೀನಿ. ಭೀಷ್ಮ ನನ್ನ ಮಗ, ದ್ರೋಣ ನನ್ನ ಮಗ, ಕರ್ಣ ನನ್ನ ಮಗ, ಅಶ್ವತ್ಥಾಮ ನನ್ನ ಮಗ, ಎಲ್ಲಿ 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 ನಿನ್ನ ಮಕ್ಕಳು? ವಿಶ್ವರೂಪದಲ್ಲಿ ಎಲ್ಲ ತೋರಿಸಿದಂತೆ ಎಲ್ಲ ನನ್ನ ಮಕ್ಕಳೇ ಇವರು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನಾವು ನೀವು ದೇವರಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ. ತಾಯಿ ಹೊಟ್ಟೆಯಿಂದ ಮಕ್ಕಳನ್ನು ಹಡಿತಾಳೆ, ಹಡಿದ ಕೆಲವೇ ಕ್ಷಣಗಳಲ್ಲೇನೆ ಕರಡು ಬಳ್ಳಿ ಕತ್ತರಿಸ್ಬಿಡ್ತಾಳೆ. ಸಾಕು, ಇವಳು ಬೇರೆ ಇವನು ಬೇರೆ ಇರ್ತಾರೆ. ಬೇಡ, ಒಂದ ತಾಯಿಗಾದ್ರೂ ಕುತ್ತು ಬರ್ತದೆ, ಒಂದ ಮಗುವಿಗಾದ್ರೂ ಕುತ್ತು ಬರ್ತದೆ, ಕರಡು ಬಳ್ಳಿ ಕತ್ತರಿಸ್ಬಿಡ್ತಾರೆ. ಹೌದಾ? ಆದರೆ ಭಗವಂತ ಅನ್ನೋ ತಾಯಿ ಇದ್ದಾನಲ್ಲ, ನಮಗೂ ಅವನಿಗೂ ಎಂದೂ ಕರಡು ಬಳ್ಳಿ ಕತ್ತರಿಸೇ ಇಲ್ಲ. ಮಮೈವಾಂಶ, ನಾನ್ಯಾಕೆ ನನ್ನ ಮಕ್ಕಳನ್ನ ದೂರ ಮಾಡಲಿ ಅಂತಾನೆ ದೇವರು. ಹೀಗಾಗಿ ಅತಿ ಹತ್ತಿರದಲ್ಲಿ ನಮ್ಮನ್ನ ನಾವು ಅತಿ ಹತ್ತಿರದಲ್ಲಿ ಕಾಣಬಹುದಾದದ್ದು ಅಂದ್ರೆ ಒಬ್ಬನನ್ನೇ, ಅದು ದೇವರನ್ನು ಮಾತ್ರ. ಅತಿ ಹತ್ತಿರದಲ್ಲಿ ಇದ್ದೇವೆ ನಾವೆಲ್ಲ. ಅಂಥ ಘನ ವ್ಯಕ್ತಿತ್ವ ಪರಮಾತ್ಮನನ್ನ ತಿಳಿದೇ ಹೋದ್ರೆ ಮನುಷ್ಯ ದೇಹ ಯಾಕೆ ಬೇಕು? ಅಲ್ಲೇ ಸ್ವಲ್ಪ ಯೋಚನೆ ಮಾಡಿ. ಒಳಗಿದ್ದು ನಮ್ಮ ಜೊತೆಯಲ್ಲೇ, ನಮ್ಮೊಳಗೆ, ನಮ್ಮಿಂದಲೇ ನಮ್ಮನ್ನೇ ಯಾವಾಗಲೂ ಕೂಡ ನೋಡಿ ಮಾತಾಡಿಸುವಂತ ಒಂದೇ ಒಂದು ವಸ್ತು, ಅದು ಭಗವಂತ ಮಾತ್ರ. ಅವನನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಮನುಷ್ಯ ಜನ್ಮದ ಅರ್ಥ ಅಲ್ಲೇ. ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟಿದವನಿಗೆ ಭಗವಂತನ ಅರಿವೇ ಮುಖ್ಯ. ಮತ್ತೊಂದು ಅಂಶ ಹೇಳ್ತಾರೆ, ನಾವೆಲ್ಲ ಹೇಗಿದ್ದೇವೆ ಅಂತಂದು ಕೇಳುವ ಮಾತು. ಏನು ಮಾಡಿದ್ರು ಪರಮಾತ್ಮನ ದೂರೋ ಸ್ವಭಾವ. ಹೇಗೆ ದೂರ್ತೇವೆ ಅನ್ಲಿಕ್ಕೂ ಚಾಣಾಕ್ಷತನ ಇದೆ. ನಾವೆಲ್ಲ ಮಾಡಿದ್ವಿ, ಅವ ನಮಗೇನು ಮಾಡಲಿಲ್ಲ. ಇದು ನೋಡಿ ದೇವ್ರ ಬಗ್ಗೆ ಮಾಡುವ ಒಂದು ವಿಚಿತ್ರ ಅಪರಾಧ. ಎಷ್ಟು ಮಾಡಿದ್ವಿ, ಏನೂ ಮಾಡಲಿಲ್ಲ ದೇವರು. ಅವ್ರು ಏನೂ ಮಾಡಿಲ್ಲ, ಎಲ್ಲ ಕೊಟ್ಟ. ಎದುರುಗಡೆ ಮನೆಯವರು ತೋರಿಸಿ ಹೇಳ್ತಾರಲ್ಲ, ಅವ್ರು ಏನು ಮಾಡಿಲ್ಲ, ಎಲ್ಲ ಕೊಟ್ಟ. ನಾ ಎಲ್ಲ ಮಾಡಿದೆ, ನಂಗೇನು ಕೊಡಲಿಲ್ಲ. ದೇವರಿಗೆ ಇವನಿಗೆ ಕೊಡೋದು ಅವನಿಗೆ ಕಸ್ಕೊಳ್ಳೋದೇ ಕೆಲಸ ಅನ್ನೋ ಮಾತಾಡ್ತಿರ್ತೀವಿ ನಾವು. ಅದಕ್ಕೆ ಹೇಳ್ತದೆ, ಭಗವಂತನನ್ನ ಅಷ್ಟು ಕೀಳು ಮಟ್ಟದಲ್ಲಿ ಕಾಣಬೇಡಿ. ನಮ್ಮಿಂದ ಕಸ್ಕೊಂಡು ಅವನು ಏನ್ ಗಳಿಸ್ಬೇಕಾಗಿದೆ, ಅವನಿಗೆ ಕೊಟ್ಟು ಇವ ಏನ್ ಗಳಿಸ್ಬೇಕಾಗಿದೆ. ಈ ಮೌಢ್ಯಗಳನ್ನು ನಿಷೇಧ ಮಾಡಬೇಕು. ಕಾಯ್ದೆ ತರಬೇಕಾಗಿರೋದು ದೈವದ ಬಗ್ಗಿರೋ ಮೌಢ್ಯ ನಿಷೇಧ ಮಾಡಬೇಕೇ ಹೊರತು ಬೇರೆ ಮಾಡಿರೋ ಉಪಯೋಗ. ಭಗವಂತ ಅನ್ನೋನು ಅವ ಎಂದಿದ್ರು ಸೂರ್ಯ ಇದ್ದಾನೆ. ನೀವೇ ಗಮನಿಸಿ, 3 ಮಣಿಗಳಿದ್ದಾರೆ. ಒಂದು ಸ್ಫಟಿಕ ಮಣಿ,
ಒಂದು ನೀಲಮಣಿ, ಒಂದು ಕೆಂಪು ಮಣಿ. ಸ್ಫಟಿಕ, ನೀಲ, ಕೆಂಪು ಮಣಿಗಳ ಮೇಲೆ ಸೂರ್ಯನ ಪ್ರಕಾಶ ಬೀಳ್ತದೆ. ಸ್ಫಟಿಕ ಮಣಿ ಕೆಂಪು ನೀಲಕ್ಕಿಂತ ಜಾಸ್ತಿ ಹೊಡಿತದೆ. ಸ್ಫಟಿಕ ಕಂಪೇರ್ ಮಾಡಿದ್ರೆ ನೀಲ ಮತ್ತು ಕೆಂಪು ಮಣಿಗಳು ಸ್ವಲ್ಪ ಕಡಿಮೆ ಹೊಡಿತದೆ. ಸೂರ್ಯನ ಪ್ರಕಾಶದಲ್ಲಿ ಏರಿಳಿತ ಆದದ್ದಕ್ಕೆ ಮಣಿಗಳಲ್ಲಿ ಏರಿಳಿತ ಆಗಿದೆ ಅಂತ ಹೇಳಬೇಕು, ಅಥವಾ ಸೂರ್ಯನ ಪ್ರಕಾಶ ಒಂದೇ ತೆರನಾಗಿದೆ, ಮಣಿಗಳ ಸ್ವಭಾವದಲ್ಲಿ ಹೆಚ್ಚು ಕಡಿಮೆ ಇದ್ದದಕ್ಕೆ ಅವುಗಳು ಹೆಚ್ಚು ಕಡಿಮೆ ಕಾಣಿಸ್ತವೆ ಇರಬೇಕು. ಯೋಚನೆ ಮಾಡಿ, ನಾವೆಲ್ಲ ಜೀವರು. ಕೆಲವರು ಸ್ಫಟಿಕ, ಕೆಲವರು ನೀಲ, ಕೆಲವರು ರಕ್ತ. ಭಗವಂತ ಅನ್ನೋನು ಸೂರ್ಯ ಇದ್ದಾನೆ. ಯಾವ ಮಣಿಯ ಸ್ವಭಾವ ಏನಿದೆ, ತನ್ನ ಶಕ್ತಿಯ ಹರಿವನ್ನ ಸೂರ್ಯನಂತೆ ಹರಿಸ್ತಾನೆ ಇರ್ತಾನೆ. ಅದರ ಹೊಳಪಿನಲ್ಲಿ ವ್ಯತ್ಯಾಸ ಬಂದದ್ದು ದೇವರಿಂದ ಅಲ್ಲ, ಮಣಿಗಳ ಸ್ವಭಾವದಿಂದ. ಈ ತಿಳುವಳಿಕೆಯನ್ನು ಮನುಷ್ಯ ಯಾವಾಗಲೂ ಅರ್ಥೈಸ್ಕೊಳ್ಬೇಕು. ಸೂರ್ಯನ ಮೇಲೆ ಕೈ ಮಾಡಿ ತೋರಿಸಬಾರ್ದು. ಯಾರೋ ಕೇಳಿದ್ರು, ಆ ಮಣಿಗಳನ್ನಾದ್ರೂ ಹಂಗೆ ಯಾಕೆ ಮಾಡ್ಯಾನ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಹೇಳ್ತದೆ, ದೇವರು ಅನ್ನೋನು ಮಾಡಿರೋ ಅಂಶ ಬೇರೆನೇ ಅದ, ಅದನ್ನ ನಾವು ತಿಳಿದಿಲ್ಲ. ಮಾಡದೇನೆ ಏನದ ಅದಕ್ಕೆ ಶಕ್ತಿ ತುಂಬೋ ಅಂಶ ಬೇರೆನೇ ಅದ, ಅದನ್ನ ನಾವು ತಿಳಿದಿಲ್ಲ. ಜೀವರಾದ ನಮ್ಮನ್ನ ದೇವರು ಮಾಡಿದ್ದಲ್ಲ, ನಾವು ಮೊದಲಿಂದ ಇದ್ದೇವೆ, ದೇವರಿಗೆ ಹೇಗೋ ಹಾಗೆ ನಾವು ಇದ್ದೇವೆ. ಹಾಗಾದ್ರೆ ದೇವರು ಮಾಡಿದ್ದೇನು? ಜೀವರಾದವನಿಗೆ ಶಕ್ತಿ ಕೊಟ್ಟು ಅನುಭವಿಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಹೀಗಾಗಿ ಮನುಷ್ಯರನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಅಂದ್ರೆ ದೇಹ ಕೊಟ್ಟ, ಜೀವನದ ಸೃಷ್ಟಿ ಮಾಡಿದ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಕಡೆಯಲ್ಲಿ ಭೂಮಿ ಇದೆ, ಬಿತ್ತುವ ಬೀಜ ಬಿತ್ತೇ ಬಿತ್ತುತ್ತಾನೆ. ಆದ್ರೆ ಒಂದು ಬೀಜ ಬಿತ್ತಿದಾಗ ಕೈ, ಇನ್ನೊಂದು ಅದೇ ಭೂಮಿಯಲ್ಲಿ ಬಿತ್ತಿದ ಬೀಜ ಮಾತ್ರ ಭಾರಿ ಸಿಹಿ, ಮತ್ತೊಂದು ಬೀಜ ಹುಳಿ. ಆದ್ರೆ ಹಾಕುವ ಮೋಡದ ನೀರೇನಿದೆ, ಮೋಡ ವಿಚಾರ ಮಾಡ್ತದ, ಓ ಇದು ಕೈ ಹಣ್ಣು ಕೊಡ್ತದೆ ಬೀಜ, ನೀರು ಜಾಸ್ತಿ ಹಾಕಬಾರ್ದು, ಕಡಿಮೆ ಬೀಳ್ತದ ಮೋಡ. ಇದು ಸಿಹಿ ಹಣ್ಣು ಕೊಡ್ತದೆ, ಇದ್ರ ಮೇಲೆ ಜಾಸ್ತಿ ನೀರು ಹಾಕಬೇಕು ಅಂತ ವಿಚಾರ ಮಾಡ್ತದ ಮೋಡ. ಭಗವಂತ ಅನ್ನೋನು ಮೋಡ ಇದ್ದ ಹಾಗೆ, ನಾವು ನೀವುಗಳೆಲ್ಲ ಬೀಜ ಇದ್ದ ಹಾಗೆ. ಸೃಷ್ಟಿಗೆ ತರುವಾಗ ಎಲ್ಲರನ್ನೂ ಈ ದೇಹ ಅನ್ನೋ ಭೂಮಿಗೆ ತರ್ತಾನೆ ದೇವರು. ಆದ್ರೆ ಎಂದೂ ಕೂಡ ಆತ ಮೋಡದ ನೀರು ಸುರಿಸುವಾಗ ಹೇಗೆ ಒಬ್ಬರಿಗೊಂದು ಮಾಡಲ್ವೋ, ಭಗವಂತನು ತನ್ನ ಶಕ್ತಿ ಹರಿವನ್ನ ಎಂದೂ ಬೇರ್ಪಡಿಸಿ ಮಾಡಲ್ಲ. ಅದಕ್ಕೆ ಅವ ಸಮ ಅಂತ ಚಿಂತನೆ ಮಾಡ್ರಿ. ಅವನು ವಿಷಮನಲ್ಲ. ಅವನು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಸ್ವಭಾವದವ ಅಲ್ಲ. ಎಲ್ಲರ ಹೃದಯದ ಆಕಾಶದಲ್ಲಿ ಬೆಳಗುವವ, ಎಲ್ಲರನ್ನ ತನ್ನ ಮಕ್ಕಳು ಅಂತ ಆದರದಿಂದ ಬರಮಾಡಿಕೊಳ್ಳುವವ. ಕೈ ಬೀಸಿ ಕರೀತಾನೆ, ನನ್ನ ಹತ್ರ ಬಾ ನೀನು ಅಂತ. ನಾವು ನೋಡಿದ್ರೆ ನೀ ಬೇಡ ಅಂತ ನಾವೇ ದೂರ ಓಡ್ತೇವೆ. ಇದು ದೇವರ ಬಗ್ಗೆ ತಿಳಿಯಬೇಕಾದಂತ ಸಾಕಾರ, ಗುಣಪೂರ್ಣ, ಒಬ್ರಿಗೊಂದು ಮಾಡುವ ಸ್ವಭಾವದವನಲ್ಲ. ಮನುಷ್ಯನಿಗೆ ಈ ಅರಿವಿನ ಶಿಕ್ಷಣ ಕೊಡದೇ ಇದ್ದದಕ್ಕೆ ಇವತ್ತು ವಂಚನೆ. ಇವತ್ತು ಕೊಡ್ತಿರೋ ಶಿಕ್ಷಣವೇ ಬೇರೆ ಆಗಿಬಿಟ್ಟು. ಹಿಟ್ಲರ್ ಕಥೆ ಹೇಳಿದ್ರೆ ಏನ್ ದೇಶಭಕ್ತಿ ಬಂದಿತ್ತು. ಅಲೆಕ್ಸಾಂಡರ್ ಕಥೆ ಹೇಳಿದ್ರೆ ದೇಶ ಏನ್ ಕಟ್ಲಿಕ್ಕೆ ಸಾಧ್ಯ. ಯಾವ ಕಥೆ ಹೇಳಿ ಮನುಷ್ಯನನ್ನ ಒಬ್ಬ ದೇವರು ಅನ್ನೋ ಸಿದ್ಧಾಂತದಿಂದ, ಒಬ್ಬ ಜಗತ್ತನ್ನ ಬೆಳಗಿಸುವವ ಅನ್ನೋ ತತ್ವದಿಂದ, ಒಬ್ಬ ಎಲ್ಲರ ಒಳಗಿರುವವ ಅನ್ನೋ ತತ್ವದಿಂದ ಹೇಳಿದ್ರೆ ಶಿಕ್ಷಣ ಎಲ್ಲರೂ ಒಟ್ಟಾಗ್ಲಿಕ್ಕೆ ಸಾಧ್ಯವೋ ಅದನ್ನೇ ಮರೆತು ಬಿಟ್ವಿ ನಾವು. ನಮ್ಮ ಶಿಕ್ಷಣನೇ ಬೇರೆ ಆಗಿಬಿಟ್ಟಿದೆ. ದೈವದ ಶಿಕ್ಷಣ ಕೊಡ್ರಿ. ಮಾನವರಿಗೆ ಕೊಡಬೇಕಾದ ಶಿಕ್ಷಣ ದೈವದ್ದು. ಮಾನವರಿಗೆ ಬೋಧಿಸಬೇಕಾಗಿರೋ ಶಿಕ್ಷಣ ದೈವದ ಕರುಣೆದ್ದು. ಮಾನವರಿಗೆ ಬಿತ್ತಬೇಕಾಗಿರೋ ವ್ಯವಸ್ಥೆ ದೈವ ಮಾಡ್ತಾ ಇರುವ ತನ್ನ ಚರಿತ್ರೆ ಇದ್ದು. ಅದೆಲ್ಲ ಬಿಟ್ಟು ಯಾವುದೋ ಇತಿಹಾಸ, ಯಾವುದೋ ಐತಿಹಾಸಿಕ ಅಂತ ನಾವು ಹುಡುಕ್ಲಿಕ್ಕೆ ಹೋದ್ವಿ, ನಮ್ಮನ್ನೇ ಮೂರಾಬಟ್ಟಿ ಮಾಡಬೇಕು. ಹೀಗಾಗಿ ಹಿಂದೆ ಗುರುಕುಲಗಳಲ್ಲಿ ಶಿಕ್ಷಣ ಕೊಡಬೇಕಾದ್ರೆ ಲಿಟ್ರೇಚರ್ ಮೀನಿಂಗಿಗೆ ಗುರುಕುಲ ಕಳಿಸ್ತಿರ್ಲಿಲ್ಲ ಯಾರು.
ಇವತ್ತು ಎಷ್ಟು ನೋಡ್ರಿ ನಮ್ಮ ಹಣೆ ಬಾರ. ಎ ಫಾರ್ ಆಪಲ್ ಅನ್ನ ಹಿಂದೆ ಯಾರು ಗುರುಕುಲಗಳಲ್ಲಿ ಹೇಳ್ಕೊಡ್ತಿರಲಿಲ್ಲ, ಅದು ಮನೆಯಲ್ಲಿ ಕಲಿಬೇಕಾಗಿರೋಗಿದ್ದೆ. ಶಬ್ದಗಳ ಅರ್ಥವನ್ನ ಗುರುಕುಲಕ್ಕೆ ಹೋಗಿ ಕಲಿತಿರ್ಲಿಲ್ಲ, ಅದು ಮನೆಯಲ್ಲಿ ಕಲಿಬೇಕಾದ ನಿದ್ದೆ. ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಮನೆಯಲ್ಲಿ ಕಲಿತಿದ್ರು, ಗುರುಕುಲದಲ್ಲಿ ಕಲಿತಿರ್ಲಿಲ್ಲ. ಇವತ್ತು ಶಾಲೆಗಳಿಗೆ ಹೋಗಿ ಸೆಂಟೆನ್ಸ್ ಹೆಂಗ್ ಮಾಡಬೇಕು ಅಂತ ಕಲಿಯೋ ದುರವಸ್ಥೆ ಬಂದ್ಬಿಟ್ಟಿದೆ. ಇದು ದೊಡ್ಡ ದುರಂತ. ಶಬ್ದದಲ್ಲಿ ಮುಳುಗಿಸ್ಲಿಕ್ಕೆ ಶಾಲೆಗಳೇ ಆಗ್ಬೇಕು. ಮನುಷ್ಯ ತನ್ನ ಮನೆಯಲ್ಲೇ ಶಬ್ದಗಳನ್ನು ತಯಾರು ಮಾಡೋದನ್ನ, ಶಬ್ದಗಳಿಗೆ ಬೇಕಾದ ಅರ್ಥವನ್ನ ಎಲ್ಲ ಮನೆಯಲ್ಲೇ ಕಲಿತಾನೆ. ನೀವು ಸ್ಕೂಲ್ನಲ್ಲಿಯೂ ಅದನ್ನೇ ಕಲಿಸಿದ್ರೆ ಕಲಿಸಿದ್ದೇನು ಬಂತು. ಮತ್ತೆ ಕಲಿಸ್ಬೇಕಾಗಿರೋದು ಯಾವುದನ್ನ ಅಂದ್ರೆ, ಮನುಷ್ಯ ಕಾಮಗಳಿಗೆ ಕ್ರೋಧಗಳಿಗೆ ವಶವಾಗದಂತೆ ತಾನು ಯಾಕೆ ಭೂಮಿ ಮೇಲೆ ಬಂದಿದ್ದೇನೆ, ಏನ್ ಸಾಧಿಸಬೇಕು ನಾನು ಅಂತ ಕಲೀಲಿಕ್ಕೆ ಗುರುಕುಲಕ್ಕೆ ಬರಬೇಕು ಇತ್ತಂತ. ಇವತ್ತು ಎಷ್ಟು ದೊಡ್ಡ ದುರಂತ ಆಗಿದೆ ನೋಡಿ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿತಾ ಇರೋದು ಕೇವಲ ಶಬ್ದಜಾಲವನ್ನ. ಶಬ್ದಜಾಲ ಆತ್ಮನನ್ನು ಎತ್ತರಕ್ಕೆ ತರಲ್ಲ. ಮನುಷ್ಯ ಆತ್ಮ ತಾನು ಎತ್ತರಕ್ಕೆ ಹೋಗ್ಲಿಕ್ಕೆ ಬೇಕಾಗಿರೋದು ಹಿಂದಿನ ಗುರುಕುಲಗಳಲ್ಲಿ ಹೇಳಿಕೊಡ್ತಾ ಇದ್ದಂತಹ ನೈಜವಾದ ಜೀವನ ಪದ್ಧತಿ. ಬಿಸಿಲಿಗೆ ಹೆದರಬೇಡ, ಮಳೆಗೆ ಅಂಜಬೇಡ, ಚಳಿಗೆ ಅಂಜಬೇಡ, ಇದೇ ಕಣ್ಣು ಅಂತ ನೋಡ್ಬೇಡ, ಎಷ್ಟು ನೋಡ್ಬೇಕೋ ಅಷ್ಟೇ ನೋಡು. ಬಾಯಿ ಇದೆ ಅಂತ ಮಾತಾಡಬೇಡ, ಎಷ್ಟು ಮಾತಾಡಿದ್ರೆ ಕೆಲಸ ನಡೀತದೋ ಅಷ್ಟೇ ಮಾತಾಡು. ಇದು ಶಿಕ್ಷಣ ಕೊಡಬೇಕಾಗಿತ್ತು. ಈ ಶಿಕ್ಷಣ ಹೋಯಿತು, ಯಾವುದೋ ಶಬ್ದದ ಶಿಕ್ಷಣ ಬಂತು, ದೈವದ ಇತಿಹಾಸ ಮರ್ತೋಯ್ತು, ದೆವ್ವದ ಇತಿಹಾಸ ಮರುಕಳಿಸ್ಬಿಡ್ತು. ಇದು ದುರಂತ ಅಲ್ಲದೆ ಅಂಥವಾಗಬಾರ್ದು. ಅದಕ್ಕೆ ವಿದ್ಯೆಯನ್ನು ಕೊಡುವ ಗಣಪತಿಯ ಸನ್ನಿಧಾನದೊಳಗೆ ಪ್ರತಿಯೊಬ್ಬ ಮಾನವರಾದ ನಾವು ದೈವ ಅನ್ನೋ ತತ್ವದ ಚಿಂತನೆ, ದೈವ ಅನ್ನೋ ಮಹತ್ವ, ಆ ಶಿಕ್ಷಣವನ್ನು ಹೆಚ್ಚು ಪಡೆಯುವ ಪ್ರಯತ್ನ ಒಂದಲ್ಲ ಒಂದು ಮುಖವಾಗಿ ನಾವು ಮಾಡಿಕೊಳ್ಳೇಬೇಕು. ಇವತ್ತು ನಾವು ಮಾಡಿದರೆ ಮುಂದಿನ ಪೀಳಿಗೆಗೆ ಆ ಶಿಕ್ಷಣ ಮತ್ತಷ್ಟು ನದಿಯಂತೆ ಹರಿಯುತ್ತದೆ, ಅವರಿಗೆ ಅದರಿಂದ ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನ ತಿಳಿಸ್ತಾ, ನಮ್ಮ ಭಟ್ಕಳದಲ್ಲಿ ಗಣೇಶೋತ್ಸವ ಸಮಿತಿಯಿಂದ ಸಾಕಷ್ಟು ವರ್ಷಗಳ ಹಿಂದೆ ಪ್ರಾರಂಭ ಆದಂತಹ ಈ ಉತ್ಸವ ಈ ಬಾರಿಯೂ ಕೂಡ ಮುಂದುವರಿತಾ ಇದೆ. ಇದರ ಸಿಂಬಲ್ಲೇ ನನಗೆ ಬಹಳ ಖುಷಿ ಆಯಿತು. ಧರ್ಮೋ ರಕ್ಷತಿ ರಕ್ಷಿತಃ, ಬಹಳ ಅದ್ಭುತವಾದ ಸಿಂಬಲ್. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ದೇಹ ಒಂದು ಹೊಲ, ಧರ್ಮ ಅದು ಬೀಜ. ಈ ಬೀಜವನ್ನು ಈ ದೇಹದ ಹೊಲದಲ್ಲಿ ಇವತ್ತು ನಾವು ಬಿತ್ತಿದರೆ ನಾಳೆ ದೈವದ ಅನುಗ್ರಹ ಅನ್ನೋ ಹಣ್ಣನ್ನ ಅದು ಕೊಡ್ತದೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ಬೀಜ ಬಿತ್ತರಿ ಅಂತ ಹೇಳಿ ದೇವರು ದೇಹದ ಹೊಲವನ್ನು ನಮಗೆ ಕೊಟ್ಟು ಕಳಿಸ್ತಾನೆ. ದೇಹದ ಭೂಮಿ ಕೊಟ್ಟದ್ದೇ ಧರ್ಮದ ಬೀಜ ಬಿತ್ತರಿ. ಇಲ್ಲಿ ಕಳೆ ತೆಗಿಬೇಕಂತ. ಕಳೆ ತೆಗಿದೇ ಹೋದರೆ ಯಾವ ಬೀಜ ಬಿತ್ತಿದ್ರೂ ಅದು ಬೆಳೆಯಲ್ಲ. ಕಳೆ ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮಾನ, ಮಾತ್ಸರ್ಯ ಕಳೆ ಇದ್ದಂತೆ. ರಂಟೆ ಹೊಡಿಬೇಕಂತ. ರಂಟೆ ಯಾವುದು? ನಾ ಮಾಡ್ತೇನೆ ಅನ್ನೋ ಅಹಂಕಾರ ಇದೆಯಲ್ಲ, ಅವಾಗ ನನ್ನ ರಂಟೆ ಹೊಡಿತಾ ಇರ್ಬೇಕಂತ. ನಾನು ಅನ್ನೋ ಅಹಂಕಾರವನ್ನು ರಂಟೆ ಹೊಡಿ, ಕಾಮ ಕ್ರೋಧಗಳು ಅನ್ನೋ ಕೊಳೆ ತೆಗಿ, ಭೂಮಿ ಅಂತಿರುವ ದೇಹವನ್ನು ಹದ ಮಾಡ್ಕೋ, ಧರ್ಮ ಅನ್ನೋ ಬೀಜವನ್ನು ಬಿತ್ತು ದೈವದ ಅನುಗ್ರಹ ಅನ್ನೋ ಹಣ್ಣನ್ನ ಧರ್ಮದ ಬೀಜ ಬಿತ್ತಿದ್ದಕ್ಕೆ ಪಡೀಲಿಕ್ಕೆ ಸಾಧ್ಯ. ಅದೇ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಚಿಂತನೆ ಮಾಡ್ತಾರೆ ಹಿರಿಯರೆಲ್ಲ. ಬಹಳ ಅದ್ಭುತ ಸಂದೇಶ ಇದೆಲ್ಲ. ಹೀಗಾಗಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಗಣೇಶನ ಸನ್ನಿಧಾನದೊಳಗೆ ಎಲ್ಲ ಭಟ್ಕಳದ ಮಹಾಜನರ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಉತ್ಸವದ ಸಮಿತಿಯ ಯಾವತ್ತು ಸದಸ್ಯರಿಗೂ ಎಲ್ಲ ಭಟ್ಕಳದ ಭಕ್ತರಿಗೂ ಕೂಡ ಗಣೇಶ ಅವನ ಒಳಗಿರುವ ಭಗವಂತ ಮತ್ತಷ್ಟು ತಮ್ಮನ್ನೆಲ್ಲ ಹರಿಸಲಿ, ಮನೆಗಳಲ್ಲಿರುವ ಕಷ್ಟಗಳನ್ನು ಕಳೀಲಿ, ಮತ್ತಷ್ಟು ಅವರವರ ಅಭೀಷ್ಟಗಳನ್ನು ಪೂರೈಸಲಿ, ವಿಘ್ನ ಬಾರದಂತೆ
ಗಣೇಶ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ, ನನಗೊಂದು ಸುಯೋಗ, ಮೊನ್ನೆ ಭಾಗವತ ಪ್ರವಚನಕ್ಕೆ ಅಂತ ಬಂದಾಗ ಗಣೇಶೋತ್ಸವ ಸಮಿತಿಯ ಸದಸ್ಯರು ಬಂದು ಆ ಭಾಗವತ ಪ್ರವಚನ ಕೇಳಿ ಅವರಿಗೆ ಅನಿಸ್ತು, ಇವ್ರನ್ನ ಯಾಕೆ ನಾವು ಗಣೇಶನ ಉತ್ಸವಕ್ಕೆ ಕರೆಸಬಾರ್ದು ಅಂತ. ಯಾಕಂದ್ರೆ ಇತ್ತೀಚೆಗೆ ಗಣೇಶೋತ್ಸವಕ್ಕೆ ಅಂದ್ರೆ ಅವರು ಮ್ಯೂಸಿಕ್ ಬಾರಿಸೋರು, ಅದೇನೋ ಡೊಳ್ಳೊಂದು ಏನೋ DJ ಅಂತ ಹಾಕ್ತಾರೆ ನಮ್ಮ ಹುಬ್ಬಳ್ಳಿ ಕಡೆ, ಅದು ಅಂಥ ಸೌಂಡು, ಎಲ್ಲರ ಎದೆಯೆಲ್ಲ ಒಡೆದು ಬಿಟ್ಟಿರ್ಬೇಕು. ಸಣ್ಣ ಹಾರ್ಟ್ ಇದ್ದವನು ತಕ್ಷಣ ಸತ್ಯ ಹೋಗ್ಬಿಡ್ತಾನೆ ಅತ್ಲ ಕಡೆ. ಅಂಥ ಏನೇನೋ ಹಾಡು, ಏನೇನೋ ಕುಪ್ಪಳಿಸಿ ಒಮ್ಮೆ ಮನಸ್ತಿರ್ತದೆ, ಗಣೇಶನು ಸ್ವಲ್ಪ ಹೀಗೆ ಅಡಿಯಾಡ್ತಿರ್ತಾರೆ. ಯಪ್ಪ ಯಾಕಾದ್ರೂ ನನಗೆ ಕೂರಿಸಿರೋ ಏನೋ ಅಂತ. ಇದೇನು ವಿಚಿತ್ರ ಹುಚ್ಚ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಭಟ್ಕಳದ ಗಣೇಶೋತ್ಸವ ಸಮಿತಿಯವರು ಮಾತ್ರ ಸುವ್ಯವಸ್ಥಿತವಾಗಿ ಬಹಳ ಸಂತೋಷ ಆಗುವಂತೆ, ನಿಜವಾಗ್ಲೂ ಗಣೇಶನಿಗೆ ಪ್ರೀತಿ ಆಗುವಂತೆ ಈ ಭಾಗವತ ಶ್ರವಣ ಮಾಡುವಾಗ ಇಲ್ಲಿ ಒಂದು ಪ್ರವಚನ ಯಾಕೆ ನಡೆಸಬಾರ್ದು ಅಂತ ಅವರಿಗೆ ಅನಿಸಿದ್ದು, ಅದು ನಿಜವಾಗ್ಲೂ ಗಣೇಶನ ಪ್ರೇರಣೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಎಲ್ಲಕ್ಕಿಂತ ಪವಿತ್ರವಾದದ್ದು ಜ್ಞಾನ ಅಂದಮೇಲೆ ಅದನ್ನು ಪಡೀಲಿಕ್ಕಿರೋದು ನಾವೆಲ್ಲ. ಪ್ರಸಾದ ಮನೆಯಲ್ಲಿ ಸಿಗ್ತದೆ ಅನ್ನ, ಆದರೆ ಖರ್ಚಾಗ್ತದೆ ದೇಹದಿಂದ. ಜ್ಞಾನ ಮನೆಯಲ್ಲಿ ಸಿಗಲ್ಲ, ಅದು ಖರ್ಚಾಗಲ್ಲ. ಹೀಗಾಗಿ ಹಾಕಬೇಕಾಗಿರೋದು ಆಹಾರ ಬುದ್ಧಿಗಲ್ಲೇ ಮನುಷ್ಯ, ಅದು ಜ್ಞಾನ, ಪ್ರವಚನ, ಸತ್ಸಂಗ, ಸದ್ವಿಚಾರ ಅವುಗಳಿಂದ ಸಿಗ್ತದೆ. ಅದಕ್ಕೆ ಉತ್ಸವ ಸಮಿತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಂದೊಂದು ಆಗ್ರಹ ಏನು ಅಂದ್ರೆ, ಉತ್ಸವ ಪ್ರತಿ ವರ್ಷನೂ ಮಾಡ್ರಿ, ಇಂಥ ಜ್ಞಾನದ ಪ್ರಸಾದವನ್ನ ಹಂಚುವ ಜವಾಬ್ದಾರಿಯನ್ನ ನೀವೆಲ್ಲ ಹೊರ್ರಿ ಅಂತ ನಾನು ಒಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ, ಯುವತಿಯರಿಗೆ, ವೃದ್ಧರಿಗೆ ಜ್ಞಾನ ಬೇಕು ಅಂತಿದೆ, ಕೊಡೋರು ವಿರಳಾಗಿದ್ದಾರೆ. ಜ್ಞಾನ ಪಡಿಬೇಕು ಅಂತಿದೆ, ಅದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋರು ವಿರಳಾಗಿದ್ದಾರೆ. ಯಾವುದೋ ಒಂದು ಜಾತಿಗೋ ಮಠಕ್ಕೋ ಆ ಚೌಕಟ್ಟು ಹಾಕಿ ಜ್ಞಾನದಿಂದ ಎಲ್ಲರನ್ನ ವಂಚನೆ ಮಾಡಿದರೆ ಇದು ದೊಡ್ಡ ದುರಂತ. ಆದರೆ ಸಮಿತಿಯವರು ಆ ಥರದ್ದೊಂದು ಜವಾಬ್ದಾರಿಯಿಂದ ಜ್ಞಾನ ಪ್ರಸಾದವನ್ನ, ಗಣೇಶಂದೇ ಸನ್ನಿಧಾನ ಇರಲಿ, ಜ್ಞಾನ ಪ್ರಸಾದವನ್ನು ಹಂಚುವಂತಹ ಕಾರ್ಯ ಮಾಡಲಿ. ನಿಜವಾಗ್ಲೂ ಅವನ ಕೈಯಲ್ಲಿರುವ ಮೋದಕ ಜ್ಞಾನದ ರೂಪದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಸೇರ್ತು ಅಂದ್ರೆ ನಾವು ಕೂಡ ಮುಂದೆ ಉತ್ತಮವಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕಾರಣ ಆಗ್ತದೆ. ಅಂಥ ಅದ್ಭುತ ಕಾರ್ಯ ನಡೆಸಲಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಬಾರಿ ನಡೆಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಮತ್ತೆ ಇಂಥ ಜ್ಞಾನದಲ್ಲಿ ತಾವು ತೊಡಗುವಂತಾಗಲಿ ಅಂತ ಆಶಿಸಿ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಇಂದು ಭಟ್ಕಳದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಶ್ರೀಹರಿ ಆಚಾರ್ಯ ವಾಳ್ವೇಕರ್ ಹುಬ್ಬಳ್ಳಿಯವರು ಭಟ್ಕಳದ ಮೇಲಿನ ವಿಶೇಷ ಅಭಿಮಾನದಿಂದ 2ನೇ ಬಾರಿಗೆ ಭಟ್ಕಳಕ್ಕೆ ಆಗಮಿಸಿ ಗಣೇಶೋತ್ಸವ ಸಮಿತಿಯ ವತಿಯ ಬೇಡಿಕೆಯಂತೆ ಇವತ್ತು ಭಾಗವತ ಪ್ರವಚನವನ್ನು ಅದ್ಭುತವಾದ ರೀತಿಯಲ್ಲಿ ನೀಡಿ ನಮಗೆಲ್ಲ ಇರುವ ಗೊಂದಲಗಳನ್ನು ಪರಿಹರಿಸಿ ಗಣೇಶನ ವಿಚಾರವಾಗಿ ನಾವು ತಿಳಿದಿದ್ದಕ್ಕೂ ವಾಸ್ತವತೆಗೂ ಎಷ್ಟು ಅಂತರ ಇದೆ ಎನ್ನುವುದನ್ನು ಎಲ್ಲರ ಮನ ಮುಟ್ಟುವಂತೆ ನಮಗೆ ತಿಳಿಸಿದ್ದು ಮತ್ತು ಅದ್ಭುತವಾದ ಈ ಒಂದು ಸಂಸ್ಕೃತಿಯ ಉಳಿವಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ದೇಶವನ್ನೇ ಸುತ್ತುತ್ತಾ ಈ ಸಂಸ್ಕೃತಿಯ ರಕ್ಷಣೆಗಾಗಿ ಪಣ ಕೊಟ್ಟಂತಹ ಶ್ರೀಹರಿ ಆಚಾರ್ಯವರಿಗೆ ಶ್ರೀ ಪರಮಾತ್ಮ ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರಿಗೆ ಅತಿ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ಕರುಣಿಸಲಿ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಅವರನ್ನು ಕರೆದರೆ ಆ ಪರಮಾತ್ಮನ ಪ್ರೇರಣೆ ಅವರಲ್ಲಿ ಇರಲಿ, ನಮ್ಮ ಬಗ್ಗೆ ಕರುಣೆ ಇರಲಿ, ಕರೆದಾಗ ಬಂದು ಇಂತಹ ಒಂದು ಪ್ರವಚನವನ್ನು ಸದಾ ನೆರವೇರಿಸಿಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಈಗ ಅವರು ಬಹಳ ದೂರದ ಮಂತ್ರಾಲಯದಿಂದ ನಮಗೋಸ್ಕರ ನಮ್ಮ ಬೇಡಿಕೆಯಂತೆ ಇಲ್ಲಿವರೆಗೆ ಬಂದು ಪ್ರವಚನವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೂ ಕೂಡ ದೂರದ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗುವವರಿಂದ ಸಮಯಾವಕಾಶ ಕಡಿಮೆ ಇದೆ, ಅವರನ್ನು ಬೀಳ್ಕೊಡಬೇಕಾಗಿದೆ. ಆದ್ದರಿಂದ ಇಲ್ಲಿವರೆಗೆ ಬಂದು ಪ್ರವಚನ ಕೊಟ್ಟಂಥ ಆಚಾರ್ಯರಿಗೂ ಪ್ರವಚನವನ್ನು ಚೆನ್ನೈಪಟ್ಟಣದಿಂದ ಆಲಿಸಿದಂಥ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಮಿತಿಯವರಿಗೂ
ಮತ್ತು ಇವರನ್ನು ಪರಿಚಯಿಸಿದ ಶ್ರೀ ಕಿರಣ್ ಶಾನ್ಭಾಗ್ ಇವರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ವಂದನಾರ್ಪಣಾ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Like